ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತಿನ ವಿಡಿಯೋ ಸೀರೀಸ್ ಅಲ್ಲಿ ನಾವು ಯಾವ ಪಾಠನ ತರ್ತಾ ಇದೀವಿ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ 12ನೇ ಪಾಠ, ಅದು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು. ರೈಟ್. ಸೊ ಈ ಪಾಠದಿಂದ ಮೊದಲನೇ ಇನ್ಫಾರ್ಮೇಶನ್ ನಾವೇನ್ ತಿಳ್ಕೊಬೇಕಪ್ಪ, ನಮ್ಗೆ ಏನ್ ತುಂಬಾ ಯೂಸ್ಫುಲ್ ಇದೆ ಅಂದ್ರೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಪಾಠದಿಂದ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಅಲ್ವಾ. ಸೊ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಈ ಪಾಠದಿಂದ 7ರಿಂದ 8 ಮಾರ್ಕ್ ಅಷ್ಟು ಬರ್ತಾ ಇದಾವೆ. ಈ 7ರಿಂದ 8 ಮಾರ್ಕ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದು MCQ ಕೇಳ್ಬೋದು 1 ಮಾರ್ಕಿಗೆ, ಒಂದು 1 ಮಾರ್ಕ್ MCQ ಅಲ್ಲ, ಜಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ಬೋದು. ರೈಟ್. ಸೊ ಈ 1 ಮಾರ್ಕ್ ಹೇಳಿದೆ ನೋಡಿ, ಇಲ್ಲಿ ಜಾಸ್ತಿ ಫಾರ್ಮುಲಾಸ್ ನ ಕೇಳ್ತಾರೆ ಅಲ್ವಾ. ಸೊ ಫಾರ್ಮುಲಾಸ್ ನ ಕೇಳೋದು ಇಲ್ಲಿ ಜಾಸ್ತಿ ಕೇಳ್ತಾರೆ. ಅಂದ್ರೆ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಏನು ಅಲ್ವಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನು, ಈ ತರ ಫಾರ್ಮುಲಾಗಳನ್ನ ಜಾಸ್ತಿ 1 ಮಾರ್ಕ್ ಅಲ್ಲಿ ಕೇಳ್ತಾರೆ. ಅದನ್ನ ಹೊರತುಪಡಿಸಿ ಯಾವ್ದ್ರಲ್ಲಿ ಕೇಳ್ತಾರೆ, 3 ಮಾರ್ಕಿನ ಪ್ರಶ್ನೆ, 4 ಮಾರ್ಕಿನ ಪ್ರಶ್ನೆ, ಹಾಗೆ ತುಂಬಾ ಸತಿ ಈ ಪಾಠದಿಂದ 5-6 ಮಾರ್ಕಿನ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ರೈಟ್. ಸೊ ಒಟ್ಟು ಈ ಪಾಠದಿಂದ 7ರಿಂದ 8 ಮಾರ್ಕ್ ಅಷ್ಟು ಬರ್ಬೋದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್ ಪಾಠ ಹಾಗೂ ತುಂಬಾ ಈಸಿ ಆಗಿದೆ ಪಾಠ. ರೈಟ್. ಹಿಂದಿನ ವರ್ಷ ಸಿಲೆಬಸ್ ನ ಕಂಪೇರ್ ಮಾಡಿದ್ರೆ ಒಂದು ಶೇಪ್ ನ ಡಿಲೀಟ್ ಮಾಡಿದ್ದಾರೆ ಹಾಗೂ 2 ಎಕ್ಸರ್ಸೈಸಸ್ ನ ಡಿಲೀಟ್ ಮಾಡಿದ್ದಾರೆ ಈ ಪಾಠದಿಂದ. ಸೊ ಏನ್ ಡಿಲೀಟ್ ಮಾಡಿದ್ದಾರೆ ನೋಡಿ, ಅದನ್ನ ಬಿಟ್ಬಿಡಿ. ಅದನ್ನ ಹೊರತುಪಡಿಸಿ ಏನ್ ಮಿಕ್ಕಿದೆ ಅಲ್ವಾ, ಅದು ವೆರಿ ತುಂಬಾ ಈಸಿ ಆಗಿದೆ ಸ್ಕೋರ್ ಮಾಡೋದಕ್ಕೆ. ರೈಟ್. ಸೊ 7ರಿಂದ 8 ಮಾರ್ಕ್ ಬರ್ತಾ ಇದೆ ಈ ಪಾಠದಿಂದ. ಹಾಗಾದ್ರೆ ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಏನ್ ತಿಳಿದಿರ್ಬೇಕು, 3 ಪಾಯಿಂಟ್ ನ ತಿಳಿದಿರ್ಬೇಕು. ವಿಸ್ತೀರ್ಣ ಅಂದ್ರೆ ಏನು, ಘನಫಲ ಅಂದ್ರೆ ಏನು, ಮತ್ತೆ 3ನೇ ಪಾಯಿಂಟ್ ನ ನೋಡೋಣ. ಓಕೆ. ಸೊ ಮೊದಲನೇದು ವಿಸ್ತೀರ್ಣ ಅಂದ್ರೆ ಏನು, ವಾಟ್ ಇಸ್ ಏರಿಯಾ. ಏರಿಯಾ ಅಥವಾ ವಿಸ್ತೀರ್ಣ ಅಂದ್ರೆ ಏನು, ತುಂಬಾ ಸಿಂಪಲ್ ಆಗಿದೆ ಡೆಫಿನೇಷನ್. ಏನ್ ಗೊತ್ತಾ, ಇದು 2D ಕ್ವಾಂಟಿಟಿ. ಓಕೆ, 2D ಕ್ವಾಂಟಿಟಿ. ಅದೇ ರೀತಿ ಇದು 3D ಕ್ವಾಂಟಿಟಿ, ಅಷ್ಟೇ ಡಿಫ್ರೆನ್ಸ್. ಏರಿಯಾ 2D ಕ್ವಾಂಟಿಟಿ, ವಾಲ್ಯೂಮ್ ಅಂದ್ರೆ ಏನು 3D ಕ್ವಾಂಟಿಟಿ. ವೆರಿ ಸಿಂಪಲ್. ಇವಾಗ 2D 3D ಅಂದ್ರೆ ಏನು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ 2D ಕ್ವಾಂಟಿಟಿ ಅಂದ್ರೆ ಏನ್ ಗೊತ್ತಾ, ಇವಾಗ ಏರಿಯಾ ನಾವು ಎಲ್ಲಿ ಜಾಸ್ತಿ ನೋಡ್ತೀವಿ, ಎಷ್ಟು ದೊಡ್ಡದಾಗಿದೆ ಅವ್ರ ಮನೆ, ನಿಮ್ಮ ಮನೆ ತುಂಬಾ ಚಿಕ್ಕದಾಗಿದೆ, ನಿಮ್ಮ ಮನೆ ತುಂಬಾ ದೊಡ್ಡದಾಗಿದೆ, ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ನಾವು, ಏರಿಯಾ ಆಫ್ ದ ಹೌಸ್. ಸೊ ಇವಾಗ ಯಾರ್ದು ಮನೆ ತುಂಬಾ ದೊಡ್ಡದಾಗಿದೆ ಅಂದ್ರೆ ಆ ಮನೆಯ ಏರಿಯಾ ತುಂಬಾ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 1000 ಸ್ಕ್ವೇರ್ ಮೀಟರ್ ಅಥವಾ 1000 ಮೀಟರ್ ಸ್ಕ್ವೇರ್, ಅಷ್ಟು ದೊಡ್ಡದಾಗಿದೆ. ಇನ್ನೊಬ್ರು ಮನೆ 900 ಮೀಟರ್ ಸ್ಕ್ವೇರ್ ಇರುತ್ತೆ, 900 ಸ್ಕ್ವೇರ್ ಮೀಟರ್ ಇರುತ್ತೆ. ಸೊ ಈ ನಂಬರ್ಗಳ ಮುಖಾಂತರ ನಾವು ಹೇಳ್ಬೋದು ಈ ಮನೆ ದೊಡ್ಡದಾಗಿದೆ, ಈ ಮನೆ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ರೈಟ್. ಸೊ ಇವಾಗ ಆ ಏರಿಯಾನ ಮೀಟರ್ ಸ್ಕ್ವೇರ್ ಏರಿಯಾ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, 2D ಕ್ವಾಂಟಿಟಿ. 2D ಕ್ವಾಂಟಿಟಿ ಅಂದ್ರೆ ಏನು, 2 ಆಕ್ಸಿಸ್ ಇರುತ್ತೆ, ಒಂದು X ಆಕ್ಸಿಸ್, ಒಂದು Y ಆಕ್ಸಿಸ್. ರೈಟ್. ಯಾವುದೇ ಒಂದು ವಸ್ತುವಿಗೆ 2 ಆಕ್ಸಿಸ್ಗಳಿದ್ರೆ ಆ ವಸ್ತುಗೆ ನಾವೇನಂತ ಕರಿಬಹುದು, ಇದಕ್ಕೆ ನಾವು ಏರಿಯಾ. ಓಕೆ, ಇದಕ್ಕೆ ನಾವು ಏರಿಯಾ ಅಂತ ಹೇಳ್ಬೋದು. ಸೊ 2D ಕ್ವಾಂಟಿಟಿ ನೋಡಿ, ಒಂದು X ಕ್ವಾಂಟಿಟಿ, ಒಂದು Y ಕ್ವಾಂಟಿಟಿ, 2 ಡೈಮೆನ್ಷನ್ಸ್, 2 ಆಕ್ಸಿಸ್ಗಳಿದೆ. 2 ಆಕ್ಸಿಸ್ನ ಯಾವುದೇ ವಸ್ತು ಇದೆ ಅದಕ್ಕೆ ನಾವು ಏರಿಯಾನ ಕಂಡುಹಿಡಿಯಬಹುದು. ಅದೇ ರೀತಿ ವಾಲ್ಯೂಮ್ ಅಂದ್ರೆ ಏನು, 3D ಕ್ವಾಂಟಿಟಿ. 3D ಕ್ವಾಂಟಿಟಿ ಅಂದ್ರೆ ಏನು, 3 ಡೈಮೆನ್ಷನ್ ಇರ್ತವೆ. ಇಲ್ಲಿ ಬರೀ 2 ಇತ್ತು, 2 ಆಕ್ಸಿಸ್ ಇತ್ತು, X Y. ಇನ್ನೊಂದು ಯಾವ್ದು ಇರ್ಬೋದು, Z ಅಷ್ಟೇ. ಸೊ 3 ಡೈಮೆನ್ಷನ್ ಅಥವಾ 3 ಆಕ್ಸಿಸ್ ಇರುವಂತ ಯಾವುದೇ ಒಂದು ವಸ್ತುವಿಗೆ ನಾವು ಅದರಲ್ಲಿ ಆ ಕ್ವಾಂಟಿಟಿಗೆ ನಾವೇನಂತ ಕರಿತೀವಿ, ವಾಲ್ಯೂಮ್ ಅಂತ ಕರಿತೀವಿ. ಅದೇ ರೀತಿ ಬರೀ 2 ಆಕ್ಸಿಸ್ ಇದ್ರೆ ಆ ಕ್ವಾಂಟಿಟಿಗೆ ನಾವೇನಂತ ಕರಿತೀವಿ, ಏರಿಯಾ ಅಂತ ಕರಿತೀವಿ. ಸೊ ಏರಿಯಾಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಕ್ವೇರ್, ಕರೆಕ್ಟ್, ರೆಕ್ಟಾಂಗಲ್, ಹಾಗೆ ಸರ್ಕಲ್. ಇಲ್ಲಿ ನೋಡಿ X ಆಕ್ಸಿಸ್ ಇದೆ, Y ಆಕ್ಸಿಸ್ ಇದೆ, X Y. ಸೊ ಇದಕ್ಕೆಲ್ಲ ನಾವೇನ್ ಕಂಡುಹಿಡಿಬಹುದು, ಇದಕ್ಕೆಲ್ಲ ನಾವು ಏರಿಯಾನ ಕಂಡುಹಿಡಿಬಹುದು. ವಾಟ್ ಇಸ್ ವಾಲ್ಯೂಮ್ ಆಫ್ ಅ ಸ್ಕ್ವೇರ್, ಸ್ಕ್ವೇರಿಗೆ ವಾಲ್ಯೂಮ್ ಇರಲ್ಲ. ಯಾಕಂದ್ರೆ ಇದಕ್ಕಿರೋದೇ 2 ಆಕ್ಸಿಸ್, 1 2. ಹಾಗಾದ್ರೆ ವಾಲ್ಯೂಮಿನ ಎಕ್ಸಾಂಪಲ್ ನಾವು ಏನಂತ ತಗೋಬಹುದು, ವಾಲ್ಯೂಮಿನ ಎಕ್ಸಾಂಪಲ್ ನಾವು ರೂಮ್ ಅಂತ ತಗೋಬಹುದು, ಅಥವಾ ವಾಟರ್ ಬಾಟಲ್ ಅಂತ ತಗೋಬಹುದು, ಅಥವಾ ಯಾವುದೇ ಒಂದು ಸ್ಟೀಲ್ ಪಾತ್ರೆ, ಓಕೆ, ಸೊ ವೆಸಲ್ ಅಂತ ತಗೋಬಹುದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಇದಕ್ಕೆಲ್ಲ ನಾವು ವಾಲ್ಯೂಮ್ನ ಕಂಡುಹಿಡಿಬಹುದು. ಯಾಕೆ ವಾಲ್ಯೂಮ್ನ ಕಂಡುಹಿಡಿಬಹುದು ಇದಕ್ಕೆಲ್ಲ, ವೆರಿ ಸಿಂಪಲ್. ಯಾಕಂದ್ರೆ ಇದಕ್ಕೆ 3 ಡೈಮೆನ್ಷನ್ಸ್ ಇದಾವೆ, 3D ಇದಾವೆ, 3 ಆಕ್ಸಿಸ್ ಇರ್ತವೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕೂತಿರೋಂಥ ರೂಮಲ್ಲಿ ನೀವು ಲೆಫ್ಟ್ ರೈಟ್ ಓಡಾಡ್ಬೋದು, ಮೇಲೆ ಕೆಳಗೆ ಅಂದ್ರೆ ಕೆಳಗೆ ಹೋಗ್ಬೋದು, ಮೇಲೆ ಹೋಗ್ಬೋದು, ಹಿಂದೆ ಮುಂದೆನೂ ಮಾಡ್ಬೋದು ಅಲ್ವಾ. ಲೆಫ್ಟ್ ರೈಟ್, ಮೇಲೆ ಕೆಳಗೆ, ಹಿಂದೆ ಮುಂದೆ. ಸೊ 3 ಆಕ್ಸಿಸ್ ಅಲ್ಲಿ ನೀವು ಮೂವ್ ಆಗ್ತಾ ಇದ್ದೀರಾ. ಅದೇ ಇವಾಗ ಈ ಸ್ಕ್ರೀನ್ ನೀವು ನೋಡ್ತಾ ಇದ್ದೀರಾ ಮೊಬೈಲಲ್ಲಿ, ನಾನು ಬರೀ ಲೆಫ್ಟ್ ರೈಟ್ ಮೂವ್ ಆಗ್ಬೋದು, ಮೇಲೆ ಕೆಳಗೆ ಹೋಗ್ಬೋದು, ಹಿಂದೆ ಮುಂದೆ ಹೋಗೋಕೆ ಸಾಧ್ಯನಾ, ಹಿಂದೆ ಮುಂದೆ ಹೋಗೋಕೆ ಸಾಧ್ಯ ಇಲ್ಲ. ಸೊ ಸ್ಕ್ರೀನ್ ನೀವು ನೋಡ್ತಾ ಇರುವಂತ ಮೊಬೈಲ್ ಸ್ಕ್ರೀನಿಗೆ ನಾವು ಏರಿಯಾನ ಕಂಡುಹಿಡಿಬಹುದು, ವಾಲ್ಯೂಮ್ನ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಬಟ್ ನೀವಿರುವಂತಹ ರೂಮಲ್ಲಿ ಅಥವಾ ವಾಟರ್ ಬಾಟಲ್ ಅಂತ ತಗೊಂಡ್ರೆ ಇಲ್ಲೆಲ್ಲ ಏನಾಗ್ತಾ ಇದೆ, 3 ಡೈಮೆನ್ಷನ್ಗಳಿದಾವೆ. ಸೊ ಇಲ್ಲಿ ನಾವು ವಾಲ್ಯೂಮ್ನ ಕಂಡುಹಿಡಿಬಹುದು. ಸೊ ಕ್ಲಿಯರ್ ಆಯ್ತಾ, ವಾಲ್ಯೂಮ್ ಅಂದ್ರೆ ಏನು, ಏರಿಯಾ ಅಂದ್ರೆ ಏನಂತ. ಸೊ ಇವೆರಡು ಆಗಿದಾವೆ. ಸೊ ತುಂಬಾ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ
2 ಡೈಮೆನ್ಷನಲ್ ಕ್ವಾಂಟಿಟಿಗೆ ನಾವು ಏರಿಯಾ ಅಂತ ಕರಿತೀವಿ, 3 ಡೈಮೆನ್ಷನಲ್ ಕ್ವಾಂಟಿಟಿಗೆ ನಾವು ವಾಲ್ಯೂಮ್ ಅಂತ ಕರಿತೀವಿ. ಡೈಮೆನ್ಷನ್ ಅಂದ್ರೆ ಏನು? ಆಕ್ಸಿಸ್ಗಳು x5. ಸೊ 3 ಡೈಮೆನ್ಷನ್ ಕ್ವಾಂಟಿಟಿ ಯಾವ ತರ ಕಾಣಿಸುತ್ತೆ? ಇದು x ಆಕ್ಸಿಸ್, ಇದು y ಆಕ್ಸಿಸ್, ಹಾಗೆ ಇದು z ಆಕ್ಸಿಸ್. ಸೊ ಇದು ನೀವು ನಡೆಯುವಂತಹ ಒಂದು ಫ್ಲೋರ್, ನೆಲ ಇದು. ಸೊ ಇದೇನಿದು? ಗೋಡೆಗಳು, ಕರೆಕ್ಟ್, ವಾಲ್ಸ್. ಮೇಲ್ಗಡೆ ಏನಿದೆ? ರೂಫ್ ಇದೆ. ಸೊ ಈ 3 ಆಕ್ಸಿಸ್ ಇದಾವ, 3 ಆಕ್ಸಿಸ್ ಇದಾವೆ ಅಂದ್ರೆ ಇದಕ್ಕೆ ನಾವು ವಾಲ್ಯೂಮ್ ನ ಕಂಡುಹಿಡಿಯಬಹುದು. ಕ್ಲಿಯರ್? ಓಕೆ. ಸೊ ಫಸ್ಟ್ 8 ಪಾಯಿಂಟ್ಗಳಾಗಿದ್ದಾವೆ. ಮೂರನೇ ಪಾಯಿಂಟ್ ನೋಡೋಣ. ಮೂರನೇ ಪಾಯಿಂಟ್ ಏನಿದೆ? ಸಂಖ್ಯೆಯ ವರ್ಗವನ್ನು ಹೇಗೆ ಲೆಕ್ಕ ಹಾಕುವುದು? ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಅ ಸ್ಕ್ವೇರ್ ರೂಟ್ ಆಫ್ ಅ ನಂಬರ್. ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ನಿಮ್ಗೆ ಮುಂಚೆನೆ ಗೊತ್ತಿರಬೇಕು. ಓಕೆ, ಯಾವ ರೀತಿ ಕಂಡುಹಿಡಿಬೇಕು ಇದನ್ನ ಹೇಳ್ಕೊಡ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಒಂದು ನಂಬರ್ನ ತಗೊಳ್ಳೋಣ. ಯಾವ ನಂಬರ್ನ ತಗೊಳ್ಳೋಣ? 20 ಅಂತ ಒಂದು ನಂಬರ್ನ ತಗೊಳ್ಳೋಣ, ಅಥವಾ 23 ಅಂತ ತಗೊಳ್ಳೋಣ. ಓಕೆ, ಈ ರೂಟ್ ಆಫ್ 23 ಅಂದ್ರೆ ಏನು ಅಂತ ಕಂಡುಹಿಡಿಬೇಕು ನಾವು. ರೂಟ್ ಆಫ್ 23 ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ನೀವೇನ್ ಮಾಡಬೇಕು? ಪ್ರೊಸೀಜರ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿ. ಇದು ನೀವು ಮುಂಚೆನೆ ತಿಳಿದಿರಬೇಕು. ಇದು ನಮ್ಮ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ನ ಕಾನ್ಸೆಪ್ಟ್ಸ್ ಅಲ್ಲ, ಇದು ನೀವು ಏನು ತಿಳಿದಿರಬೇಕು. ರೈಟ್? ಸೊ 23 ಸ್ಕ್ವೇರ್ ರೂಟ್ ಆಫ್ 23 ನ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿದಕ್ಕೆ ಏನ್ ಮಾಡಬೇಕು? ಫಸ್ಟ್ ಈ ತರ ಹಾಕೊಳ್ಳಿ, 23 ಅಂತ ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ಒಂದು ನಂಬರ್ನ ಬರಿಬೇಕು. ಇಲ್ಲಿ ಯಾವ ನಂಬರ್ನ ಬರೀತೀರ ನೋಡಿ, ಅದೇ ನಂಬರ್ನ ಇಲ್ಲೂ ಬರೀಬೇಕು. ಮತ್ತೆ ಇಲ್ಲಿ ಯಾವ ನಂಬರ್ನ ಬರೀತೀರ ನೋಡಿ, ಅದೇ ನಂಬರ್ನ ಇಲ್ಲಿ ಆಡ್ ಕೂಡ ಮಾಡ್ಬೇಕು ನೀವು. ಓಕೆ, ಇದು ನಿಮ್ಮ ಮೊದಲನೆಯ ಸ್ಟೆಪ್. ಸೊ 23ನ ನಾವು ಕಂಡುಹಿಡಿಬೇಕು. 23ನ ಈ ತರ ಬರ್ಕೊಳ್ಳಿ. 23 ಈ ತರ ಬರ್ಕೊಂಡಾದ್ಮೇಲೆ ಇಲ್ಲಿ ಒಂದು ನಂಬರ್ನ ಚೂಸ್ ಮಾಡಬೇಕು. ಇಲ್ಲಿ ಯಾವ ನಂಬರ್ನ ಚೂಸ್ ಮಾಡ್ತೀರೋ ಅದೇ ನಂಬರ್ ಇಲ್ಲಿ ಹಾಗೂ ಇಲ್ಲಿ ಕೂಡ ಬರಿಬೇಕು. ಓಕೆ, ಇವಾಗ ಯಾವ ನಂಬರ್ ಚೂಸ್ ಮಾಡೋಣ ಹೇಳ್ತಾ ಇರ್ತೀರ ಕೆಲವು ಜನರು, ಸರ್ 9 ಚೂಸ್ ಮಾಡೋಣ ಅಂತ. ಬಟ್ ನೀವು 9ನ ಚೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ 9, ಇಲ್ಲಿ 9. ವಾಟ್ ಇಸ್ 9? 9s 81. ಇದು 81 23ಕ್ಕಿಂತ ತುಂಬಾ ಜಾಸ್ತಿ ಇದೆ. ಸೊ 23ಕ್ಕಿಂತ ಕಡಿಮೆ ಬರ್ಬೇಕು ನಾವು, ಅಲ್ವಾ? ಸೊ 23ಕ್ಕಿಂತ ಕಡಿಮೆ ಬರ್ಬೇಕಂದ್ರೆ 9ನ ಚೂಸ್ ಮಾಡಕ್ ಆಗಲ್ಲ. ಇನ್ ಯಾವ್ದನ್ನ ಚೂಸ್ ಮಾಡ್ಬೋದು? 2ನ ಚೂಸ್ ಮಾಡ್ಬೋದಾ? ನೋಡಿ, ಇಲ್ಲಿ 2 ಬರೆದ್ರೆ ಇಲ್ಲೂ 2 ಬರುತ್ತೆ, 4 ಬರುತ್ತೆ. ಸೊ 4 23ಕ್ಕಿಂತ ಕಡಿಮೆ ಇದೆ. ಸೊ 4ನ ತಗೋಬೋದಾ? ಇಲ್ಲ, 4ನ ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ? 4 ತುಂಬಾ ಕಡಿಮೆ ಇದೆ 23ಗೆ. 23 ಹತ್ರ ಇರೋದು ನೋಡಿ ಯಾವ್ದಾದ್ರು. ಓಕೆ, ಸೊ ಮತ್ತೆ ಸ್ಕ್ವೇರ್ ರೂಟ್ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟೇ ನಂಬರ್ಗಳು ಕೊಡ್ಲಿ. ಇವಾಗ ನೋಡಿ, ಇಲ್ಲಿ ಬರೀ 2 ನಂಬರ್ ಕೊಟ್ಟಿದಾರಲ್ವಾ, ಇವೆರಡು ನಂಬರ್ನ ಗ್ರೂಪ್ ಮಾಡಿ, ಎರಡೇ ನಂಬರ್ನ ಗ್ರೂಪ್ ಮಾಡ್ಬೇಕು ರೈಟ್ ಸೈಡ್ ಇಂದ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ದೊಡ್ಡ ಡಿಜಿಟ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, 6 5 3 4 2. ಇವಾಗ ಇದರ ಸ್ಕ್ವೇರ್ ರೂಟ್ ನ ಕಂಡುಹಿಡಿಬೇಕು. ಏನ್ ಮಾಡ್ಬೇಕು? ರೈಟ್ ಸೈಡ್ ಇಂದ 2 ನಂಬರ್ಸ್ ನ ಪೇರ್ ಮಾಡ್ಕೊಂಡ್ ಬನ್ನಿ ಈ ತರ. ಓಕೆ, ಇದೊಂದು ಪೇರ್, ಇದೊಂದು ಪೇರ್, ಇದು ಹಾಗೆ ಬಿಟ್ಬಿಟ್ರಿ, ಸಿಂಗಲ್ ಆಗಿರುತ್ತೆ ಅದು. ರೈಟ್? ಸೊ ಇಲ್ಲಿ 2 ನಂಬರ್ ಕೊಟ್ಟಿರೋದ್ರಿಂದ ಇದೊಂದು ಪೇರ್ ಆಗುತ್ತೆ. ಇವಾಗ 2 4 ಆಗುತ್ತೆ, 2 2s 4 ಆಗುತ್ತೆ, 4 ತುಂಬಾ ಚಿಕ್ಕದಾಗಿದೆ. 3 3s 9 ತುಂಬಾ ಚಿಕ್ಕದಾಗಿದೆ. 4 4s 16 ಇದು ಕೂಡ ಚಿಕ್ಕದಾಗಿದೆ. 5 5s 25 25 23ಕ್ಕಿಂತ ದೊಡ್ಡದಾಗ್ಬಿಟ್ಟಿದೆ. ರೈಟ್? ಸೊ ಚಿಕ್ಕ ನಂಬರ್ಗೆ ಸೆಟ್ಲ್ ಆಗ್ಬೇಕು. ನಾವು ಯಾವ ತಗೊಳ್ಳೋಣ? 4 4. ಸೊ 4 4s ಎಷ್ಟಾಗುತ್ತೆ? 16 ಅಂತ ಆಗುತ್ತೆ, ಅಲ್ವಾ? ಸೊ ಇಲ್ಲಿ ನಾನು 4 ಬರ್ತೀನಿ, ಅದೇ ನಂಬರ್ ಇಲ್ಲಿ ಆಡ್ ಮಾಡಬೇಕು. ಸೊ 4 + 4 ಏನಾಗುತ್ತೆ? 8 ಅಂತ ಆಗುತ್ತೆ. ಸೊ ಇಲ್ಲಿ ಕಲರ್ ಚೇಂಜ್ ಮಾಡಿದ್ವಿ. 4 + 4 8 ಡ್ಯಾಶ್ ಇಂಟು ಡ್ಯಾಶ್, ಮತ್ತೆ ಇಲ್ಲಿ ಕೂಡ ಡ್ಯಾಶ್. ಸೊ 23 ಅಲ್ಲಿ 16 ಹೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ ನಮ್ಗೆ? ಈಗ 23 ಅಲ್ಲಿ 16 ಹೋದ್ರೆ ನಮ್ಗೆ ಉಳ್ಕೊಳ್ಳೋದು 7. ರೈಟ್? ಓಕೆ, ಸೊ ಹೇಗೆ 4 ತಗೊಂಡೆ ಗೊತ್ತಿದೆ ನಿಮ್ಗೆ. 2 ಯಾಕೆ ತಗೊಂಡಿಲ್ಲ, 5 ಯಾಕೆ ತಗೊಂಡಿಲ್ಲ, 9 ಯಾಕೆ ತಗೊಂಡಿಲ್ಲ ಅದು ಕೂಡ ಗೊತ್ತಿದೆ. ಯಾಕೆ ಇದನ್ನ ಪೇರ್ ಮಾಡಬೇಕು, ಯಾಕೆ ಇದನ್ನ ಒಂದೇ ಸತಿ ತಗೊಂಡಿದ್ದೀನಿ? ಯಾಕಂದ್ರೆ ಇದನ್ನ ಪೇರ್ ಮಾಡಬೇಕು, ಸ್ಕ್ವೇರ್ ರೂಟ್ ಮಾಡ್ತಾ ಇದೀವಿ ನಾವು. ರೈಟ್? ಸೊ ಅದಕ್ಕೆ ನಾನು ಪೇರ್ ಮಾಡ್ಬಿಟ್ಟು ಈ ತರ ಬರ್ದಿದ್ದೀನಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇವಾಗ 7 ಬಂದಿದೆ. 7 ಬಂದಿದೆ ಅಂದ್ರೆ ನಾವೇನ್ ಮಾಡ್ಬೋದು? ಈಗ 4 + 4 8 ಮಾಡಿದೀವಿ. ಇವಾಗ ಇಲ್ಲಿ ಯಾವುದೇ ಒಂದು ನಂಬರ್ ಬರೆದ್ರೆ ಅದೇ ನಂಬರ್ನ ಇಲ್ಲೂ ಕೂಡ ಬರೀಬೇಕು, ಅದೇ ನಂಬರ್ನ ಇಲ್ಲೂ ಕೂಡ ಬರೀಬೇಕು. ಕ್ಲಿಯರ್? ಸೊ ಇವಾಗ 1 ಅಂತ ತಗೊಳ್ಳಿ, ತುಂಬಾ ಚಿಕ್ಕ ನಂಬರ್ 1. 81 × 1 ಏನಾಗುತ್ತೆ? 81 × 1 ಏನಾಗುತ್ತೆ? 81 ಆಗುತ್ತೆ. ಕರೆಕ್ಟ್? ಸೊ ಇಲ್ಲಿ ನಾನು 1 ಅಂತ ಬರೆದ್ರೆ 81 ಬರುತ್ತೆ. ನಮ್ಗೆ ಅದ್ರ ಇಲ್ಲಿ ಯಾವ ನಂಬರ್ ಇದೆ? 7 ಇದೆ. ಸೊ ಆಬ್ವಿಯಸ್ಲಿ 7 81ಕ್ಕಿಂತ ಕಡಿಮೆ ಇದೆ, ಅಲ್ವಾ? ಸೊ ಇವಾಗ ಏನ್ ಮಾಡ್ಬೇಕು ನಾವು? ಇಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ನ ತಗೋಬೇಕು. ಸೊ ಡೆಸಿಮಲ್ ತಗೊಂಡಾಗ ಏನಾಗುತ್ತೆ? ಇಲ್ಲಿ ಒಂದು 0ನ ಬರೀಬಹುದು ನಾವು. ರೈಟ್? ಇಲ್ಲೊಂದು 0ನ ಬರೆದ್ರು ಕೂಡ ನೋಡಿ, 81 × 1 81 ಇದು ಇನ್ನ ಚಿಕ್ಕದಾಗಿದೆ. ಏನ್ ಮಾಡೋದು? ಇನ್ನೊಂದು 0ನ ತಗೊಳ್ಳಿ. ಓಕೆ, 1 more 0. ಇವಾಗ ಇಲ್ಲಿ ಯಾವ ನಂಬರ್ನ ಬರಿಬೇಕಂತ ಯೋಚನೆ ಮಾಡಿ. ಓಕೆ, ಸೊ ತುಂಬಾ ದೊಡ್ಡದಾಗಿದೆ ನಂಬರ್ ಇದು, ಹಿಂದೆಯಿಂದ ಬರೋಣ. 88 × 8 ಮಾಡೋಣ. 88 × 8 ಮಾಡಿದ್ರೆ ಏನ್ ಬರುತ್ತೆ? 88 × 8 8 8s 64 6 ಇಲ್ಲಿ ಬರುತ್ತೆ. 8 8s 64 70. ಸೊ 704. ಇದು ಇದಕ್ಕಿಂತ ತುಂಬಾ ಜಾಸ್ತಿ ಆಯ್ತು. ಸೊ 87 × 8 87 × 7. ಈ 7 ಹೇಗೆ ಬರ್ತಾ ಇದೀನಿ? ಇಲ್ಲಿ ಯಾವ ನಂಬರ್ ಬರೀತೀನೋ ಅದೇ ನಂಬರ್ ಇಲ್ಲಿ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ 8 ಬರ್ತಿದೆ, ಅದಕ್ಕೆ ಇಲ್ಲಿ 8 ಬರ್ತಿದ್ದೀನಿ.
ಇವಾಗ ನಾನು 7 ಬರಿತಿದ್ದೀನಿ ಅಂದ್ರೆ ಇಲ್ಲೂ ಕೂಡ ಏನು ಬರಬೇಕು, ನಾನು 7 ಬರಬೇಕು. 7 7 49, 4 ಬರುತ್ತೆ. 7 8 56, ಸೊ 609 ಅಂತ ಬರುತ್ತೆ. ರೈಟ್. ಸೊ 7 7 ಹಾಗೂ 7 ಸಾಕು, 609. ಸೊ ಇಲ್ಲಿ ಮತ್ತೆ ಆನ್ಸರ್ ಬರ್ಸ್ಬೇಕಂತ ಏನೂ ಇಲ್ಲ, ನಿಮಗೆ ಇಷ್ಟು ಬಂದ್ರೆ ಸಾಕು. ಸೊ ಇವಾಗ ನಾವು ಏನಂತ ಬರಿಬಹುದು, √23 = 4.7. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಅರ್ಥ ಆಗಿದೆಯಾ? ಇನ್ನೊಂದ್ಸತಿ ಈ ಎಕ್ಸಾಂಪಲ್ನ ನಾನು ಹೇಳ್ಕೊಟ್ಟಿರೋದನ್ನ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ಓಕೆ, ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ ಇಲ್ಲಿ ನಿಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಯಾವ ಎಕ್ಸಾಂಪಲ್ ತಗೊಳ್ಳೋಣ? 3 ಡಿಜಿಟ್ ನಂಬರ್ನ ತಗೊಳ್ಳೋಣ. ಯಾವ 3 ಡಿಜಿಟ್ ನಂಬರ್ನ ತಗೊಳ್ಳೋಣ ಅಂದ್ರೆ 158. ಓಕೆ, ಈ 3 ಡಿಜಿಟ್ ನಂಬರಿನ ನಾವು ರೂಟ್ನ ಕಂಡುಹಿಡಿಬೇಕಂದ್ರೆ √158 ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕು ಇಲ್ಲಿ ನೋಡಿ. ಸೊ ಮೊದಲನೇದಾಗಿ ಇದನ್ನ ಯಾವ ರೀತಿ ಬರಿಬೇಕು, ಈ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಯಾವುದೇ ನಂಬರ್ ಬರೆದ್ರೆ ಅದೇ ನಂಬರ್ನ ಇಲ್ಲಿ ಬರಿಬೇಕು, ಅದೇ ನಂಬರ್ನ ನಾವು ಆಡ್ ಕೂಡ ಮಾಡ್ಬೇಕಿಲ್ಲಿ. ಓಕೆ, ಅದೇ ಇರೋದು ಪ್ರೊಸೀಜರ್. ಸೊ ಸೇಮ್ ಪ್ರೊಸೀಜರೇ, ಏನು ಡಿಫ್ರೆನ್ಸ್ ಇಲ್ಲ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಹಿಂದಿನ ಎಕ್ಸಾಂಪಲ್ ನಾವೇನು ನೋಡಿದೀವೋ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಏನು, ರೈಟ್ ಸೈಡ್ ಇಂದ ಪೇರ್ ಮಾಡ್ಕೊಂಡ್ ಬನ್ನಿ. ಸೊ ಇದೊಂದು ಪೇರ್ ಆಗುತ್ತೆ, ಇದೊಂದು ಪೇರ್ ಆಗುತ್ತೆ. ಸೊ ಇಲ್ಲಿ ಏನೂ ಇಲ್ಲ, ಇದು ಒಂದೇ ಒಂದು ಉಳ್ಕೊಳ್ಳುತ್ತೆ, ಇದು ಒಂದು ಪೇರ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ಇರೋದು ಯಾವ ನಂಬರ್, ಈಗ ಮೊದಲನೇ ನಂಬರ್ ನಮ್ಮ ಹತ್ರ ಇರೋದು 1. ಸೊ ಯಾವ ನಂಬರ್ನ ಹಾಕ್ಬೋದು ನಾವು ಇಲ್ಲಿ? 2 ಹಾಕ್ಬೋದಾ? 2 2s 4 ಆಗುತ್ತೆ. 4 1 ದೊಡ್ಡದಿದೆ. ಸೊ ನಮ್ಗೆ ಯಾವುದೇ ಆಪ್ಷನ್ ಇಲ್ಲ ಇಲ್ಲಿ, ನಾವು 1 ಹಾಕಬೇಕು. ಸೊ 1 1 and 1. 1 1s 1, 1 - 1 0 ಆಗುತ್ತೆ. ಇಲ್ಲಿ 1 ತಗೊಂಡಿದ್ದೀನಲ್ಲ, ಅದಕ್ಕೆ 1 ಆಡ್ ಮಾಡಿದ್ದೀನಿ. 1 + 1 ಏನಾಗುತ್ತೆ? 2. ಮತ್ತೆ ಡ್ಯಾಶ್ ಇಂಟು ಡ್ಯಾಶ್ ಮತ್ತೆ ಡ್ಯಾಶ್. ಓಕೆ, ಇವಾಗ ಇದನ್ನೇನ್ ಮಾಡೋಣ, ಕೆಳಗಡೆ ತಗೊಳ್ಳೋಣ. ಅಂದ್ರೆ ಏನಾಗುತ್ತೆ, ಇದು 58 ಅಂತ ಬರುತ್ತೆ. ಸೊ ಇವಾಗ ನೋಡಿ, ಕೆಳಗಡೆ ತಗೋಬೇಕಾದ್ರೆ ಬರೀ 5ನ ಬರ್ಕೋಬಾರ್ದು, ಇದು ಪೇರ್ ಆಗಿದೆ ಅಲ್ವಾ. ಸೊ ಪೇರ್ ಇಡೀ ಕೆಳಗಡೆ ಬರುತ್ತೆ, 58 ಅಂತ ಬರ್ತಾ ಇದೆ. ರೈಟ್. ಸೊ ಇವಾಗ ಮತ್ತೆ ಇಲ್ಲೊಂದು ನಂಬರ್ ತಗೋಬೇಕು, ಅದೇ ನಂಬರ್ ಇಲ್ಲಿ ಹಾಕ್ಬೇಕು, ಅದೇ ನಂಬರ್ ಇಲ್ಲನ ಕೂಡ ಹಾಕ್ಬೇಕು. ಯಾವ ನಂಬರ್ನ ತಗೊಳ್ಳೋಣ? 3ನ ತಗೊಂಡು ನೋಡೋಣ. 23 × 3. ಇಲ್ಲಿ 3 ಹಾಕಿದ್ರೆ 23 × 3, 3 3s 9, 3 2s 6, 69 ತುಂಬಾ ದೊಡ್ಡದಾಗ್ತದೆ. ಇಲ್ಲಿರೋದು ನಮ್ಮ ಹತ್ರ 58. 3 ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದು ನೋಡ್ಬೋದು? 2 ನೋಡ್ಬೋದು. ಈಗ 22 × 2 44 ಆಗುತ್ತೆ. ಸೊ ಚಿಕ್ಕದಾಗಿದೆ. ಸೊ 22 × 2 ಏನ್ ಬರುತ್ತೆ ನಮಗೆ? 44 ಅಂತ ಬರುತ್ತೆ. ಕ್ಲಿಯರ್? ಸೊ ಇಲ್ಲಿ ನಾನು ನೋಡಿ, ಇವಾಗ ನಾನು 2 ಆಡ್ ಮಾಡಿದ್ದೀನಲ್ವಾ, ಇಲ್ಲಿ 2 ಬರ್ತೀನಿ, ಇಲ್ಲೂ 2 ಬರ್ತೀನಿ, ಇಲ್ಲೂ 2 ಬರ್ತೀನಿ. ನೆಕ್ಸ್ಟ್ ಮತ್ತೆ ನಾನು ಆಡ್ ಮಾಡಬೇಕು. ಈ ಸತಿ ಯಾವ ಆಡ್ ಮಾಡ್ಬೇಕು ನಾನು? ಈ ಡಿಜಿಟಿನ ಯೂನಿಟ್ಸ್ ಪ್ಲೇಸ್ ಏನಿದೆ 2 ಇದೆ. ಸೊ +2 ಅಂತ ಬರ್ಕೊಳ್ಳಿ. ಸೊ 22 + 2 ಏನಾಗುತ್ತೆ? 24 ಡ್ಯಾಶ್ ಇಂಟು ಡ್ಯಾಶ್ ಮತ್ತೆ ಇಲ್ಲಿ ಡ್ಯಾಶ್. ಸೊ 58 ಅಲ್ಲಿ 44 ಅದ್ರ ಏನಾಗ ಬರುತ್ತೆ ನಮಗೆ? 14 ಬರುತ್ತೆ ಆನ್ಸರ್. ಕರೆಕ್ಟಾ? 14 ಬರುತ್ತೆ. ಇವಾಗ ನೀವು ಇಲ್ಲಿ 1 ಅಂತ ಹಾಕಿದ್ರೆ ಇಲ್ಲೂ ಕೂಡ 1 ಹಾಕಬೇಕು. ಸೊ ಇಲ್ಲಿ 1 ಅಂತ ಹಾಕಿದ್ರೆ ಏನಾಗುತ್ತೆ? 241 × 1 = 241. 241 ಬರ್ತಾ ಇದೆ. ನಮ್ಮ ಹತ್ರ ಏನಿದೆ? 14 ಇದೆ. ಇದು ತುಂಬಾನೇ ಚಿಕ್ಕದಾಗೋಯ್ತು ಅಲ್ವಾ? ತುಂಬಾನೇ ಚಿಕ್ಕದಾಗೋಗಿದೆ. ಸೊ ಇವಾಗ ಏನ್ ಮಾಡೋಣ, ನಾವು ಡೆಸಿಮಲ್ನ ತಗೊಳ್ಳೋಣ. ಡೆಸಿಮಲ್ನ ತಗೊಂಡ್ರೆ ಏನ್ ಮಾಡ್ಬೋದು? ಇಲ್ಲಿ ಒಂದು 0ನ ಹಾಕ್ಬೋದು. ಇಲ್ಲಿ 0 ಹಾಕಿದ್ರೆ ನೋಡಿ, 1 ತಗೊಂಡ್ರೆ ಆಗತ್ತಾ? ಇದು ಇನ್ನ ಚಿಕ್ಕದಾಗಿದೆ ಅಲ್ವಾ? ಸೊ ಇನ್ನೊಂದು 0ನ ಹಾಕ್ಬೋದು. ಡಬಲ್ 0ನ ಹಾಕೊಳ್ಳಿ. ಓಕೆ, ಸೊ ಡಬಲ್ 0ನ ಹಾಕೊಂಡಿದ್ದೆ, 1400 ಬಂದಿದೆ. ಇವಾಗ ಇಲ್ಲಿ ಯಾವ ನಂಬರ್ನ ಹಾಕಬೇಕು ಯೋಚನೆ ಮಾಡಿ. ಓಕೆ, ಲೆಟ್ ಅಸ್ ಟೇಕ್ 248ನ ತಗೊಳ್ಳೋಣ ಒಂದ್ಸತಿ. 248 × 8. ಇಲ್ಲಿ 8 ಹಾಕ್ತಾ ಇದ್ದೀನಿ. ಸೊ ಇಲ್ಲೂ 8 ಹಾಕ್ಬೇಕಾಗುತ್ತೆ. 8 8s 64, 4 6 ಬರುತ್ತೆ. 8 4s 32, 38, 8 2s 16, 16 + 3 19, 1984. ಇದು ತುಂಬಾ ದೊಡ್ಡದಾಗಿದೆ. ಅಂದ್ರೆ 6ಗೆ ಬರೋಣ. 246 × 6, 6 6s 36, 3 6 4s 24, 7 6 2s 12, 1476. ನೋಡಿ ತುಂಬಾ ಹತ್ರ ಇದೆ, ಬಟ್ ಇದು ದೊಡ್ಡದಿದೆ. ಸೊ ನಮಗೆ ಫೈನಲ್ ಆನ್ಸರ್ ಏನ್ ಬರುತ್ತೆ? 5. ಸೊ 5 5 ಹಾಗೂ 5. ಸೊ ಚೆಕ್ ಮಾಡೋದು ಬೇಕಾಗಿಲ್ಲ ನಾವು. ಬೇಕಾದ್ರೆ ಒಂದ್ಸತಿ ನೋಡಿ, 245 × 5, 5 5s 25, 2 5 4s 22, 5 2s 10 + 2 1225. ಸೊ ಇದಕ್ಕಿಂತ ಚಿಕ್ಕದಾಗಿದೆ. ಸೊ ಇಷ್ಟು ಬಂದ್ಬಿಟ್ರೆ ಸಾಕು ನಿಮ್ಗೆ. ಇವಾಗ ಏನ್ ಬರ್ತಿದೆ ಆನ್ಸರ್ ನಿಮ್ಗೆ? √158 = 12.5 ಅಷ್ಟೇ. ಕ್ಲಿಯರ್? ಸೊ ಈ ರೀತಿ ಸ್ಕ್ವೇರ್ ರೂಟ್ನ ಹೇಗೆ ಕಂಡುಹಿಡಿಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇದು ನಾನು ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಈ ತರ ಸಿಚುವೇಶನ್ಸು ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಬರ್ತವೆ. √158, √23. ಸೊ ಅವಾಗ ಏನ್ ಮಾಡ್ತಾರೆ? ಕ್ಯಾಲ್ಕುಲೇಟರ್ ಅಂತೂ ಇಲ್ಲ ನಿಮ್ಮ ಹತ್ರ. ಸೊ ಒಂದೇ ಆನ್ಸರ್ ಗೆಸ್ ಮಾಡಬೇಕು. ಗೆಸ್ ಮಾಡಿದ್ರೆ 100% ತಪ್ಪಾಗುತ್ತೆ. ಗೆಸ್ ಮಾಡೋಕ್ಕಿಂತ ಬೆಟರ್ ಏನು, ಮ್ಯಾಥಮೆಟಿಕ್ಸ್ನ ಯೂಸ್ ಮಾಡಿ. ಸೊ ಈ ರೀತಿ ಯೂಸ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಇಲ್ಲಿ ಬಂದು ಇದನ್ನ ಇದನ್ನ ಸಬ್ಟ್ರಾಕ್ಟ್ ಮಾಡಿ ಇಲ್ಲಿ ಆನ್ಸರ್ ಬರೆದು ಇದಕ್ಕೆ ಏನು ಬೇಡ ನಮಗೆ. ಈ ಆನ್ಸರ್ ಎಷ್ಟು ಬಂದ್ಬಿಟ್ರೆ ಸಾಕು. ಕ್ಲಿಯರ್? ಈ ಆನ್ಸರ್ ಬಂದ್ರೆ ಸಾಕು. 12.5 ಅಂತ 12.5 ಬಂದ್ರೆ ಸಾಕು ನಮ್ಗೆ. ಸೊ √158 = 12.5 ಅಂತ ಅರ್ಥ.
ರೈಟ್. ಸೊ ಯಾವ ರೀತಿ ಸ್ಕ್ವೇರ್ ರೂಟ್ ನ ಕಂಡುಹಿಡಿಬೇಕಂತ ಹೇಳ್ಕೊಟ್ಟಿದ್ದೀನಿ, 2 ಎಕ್ಸಾಂಪಲ್ ನ ಹೇಳ್ಕೊಟ್ಟಿದ್ದೀನಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನ ಮಾಡೋದು ಬೇಡ, ಬಟ್ ಜಸ್ಟ್ ಹೇಳ್ತೀನಿ ನಾನು ನಿಮಗೆ. ಅಕಸ್ಮಾತ್ 4 ಡಿಜಿಟ್ ನಂಬರ್ ಕೊಟ್ಟಿದ್ರೆ ಅನ್ಕೊಳ್ಳಿ, 3, 4, 6, 8. ರೈಟ್ ಸೈಡ್ ಇಂದ ಪೇರ್ ಮಾಡಿ. ಇವಾಗ ನೋಡಿ 2 ಪೇರ್ಗಳಿದಾವೆ. ಮತ್ತೆ ಇಲ್ಲೊಂದು ನಂಬರ್ ತಗೋಬೇಕು, ಇಲ್ಲೊಂದು ನಂಬರ್ ತಗೋಬೇಕು. ಯಾವ ನಂಬರ್ ತಗೋತೀರಾ? 5 ತಗೋಬೇಕು. ಈಗ 5 5s 25, 6 6 36 ಆಗುತ್ತೆ, ಇದಕ್ಕಿಂತ ದೊಡ್ಡದಾಗುತ್ತೆ. ಓಕೆ, ಪೇರ್ ನೋಡಿ. ಲಾಸ್ಟ್ ಟೈಮ್ ಬರೀ 1 ಉಳ್ಕೊಂಡಿತ್ತು, ಯಾಕಂದ್ರೆ ಬರೀ 3 ಡಿಜಿಟ್ ಇತ್ತು. ರೈಟ್, ಇವಾಗ 4 ಡಿಜಿಟ್ ಇರೋದ್ರಿಂದ ಒಂದು ಪೇರ್ ಆಗಿದೆ ಇದು. ಸೊ ನಾವು 34 ನ ಕನ್ಸಿಡರ್ ಮಾಡಬೇಕು, ಬರೀ 3 ನ ಅಲ್ಲ. ಓಕೆ, ಸೊ ಇದನ್ನ ಟ್ರೈ ಮಾಡಿಬಿಟ್ಟು ಇದರ ಆನ್ಸರ್ ಏನ್ ಬರುತ್ತೆ, ನಾನು ಹೇಳ್ಕೊಟ್ನಲ್ಲ ಈ ಮೆಥಡ್ ಇಂದ ಇದನ್ನ ಟ್ರೈ ಮಾಡಿ. ಇದರ ಆನ್ಸರ್ ಏನ್ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಓಕೆ, ತುಂಬಾ ಡೌಟ್ಸ್ನ ಕೂಡ ಕೇಳ್ತಿದ್ದೀರಾ, ಆದಷ್ಟು ಡೌಟ್ಸ್ನ ಕ್ಲಾರಿಫೈ ಮಾಡ್ತಾ ಇದೀವಿ. ಇದೊಂದು ಎಕ್ಸಾಂಪಲ್ನ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ ಟ್ರೈ ಮಾಡಿಬಿಟ್ಟು ಈ ನಂಬರಿನ ಸ್ಕ್ವೇರ್ ರೂಟ್ ಏನ್ ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ಕಮೆಂಟ್ ಮಾಡಿ. ರೈಟ್. ಓಕೆ, ಸೊ ನಾವು ಇಷ್ಟೊತ್ತು ನೋಡಿದ್ದು 10th ಸ್ಟ್ಯಾಂಡರ್ಡ್ ಪಾಠ ಅಲ್ಲ ಇದು. ನಾವು ಏನ್ ತಿಳಿದಿರ್ಬೇಕು ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನ್ನೋದು ಅಲ್ವಾ. ಸೊ ಇವಾಗ ನಾವೇನ್ ಮಾಡೋಣ, 10th ಸ್ಟ್ಯಾಂಡರ್ಡ್ಗೆ ಎಂಟರ್ ಆಗೋಣ. ಅಂದ್ರೆ 10ನೇ ತರಗತಿಯ ಯಾವ ಪಾಠ ಇದು? ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು, ಅಂದ್ರೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಪಾಠಕ್ಕೆ ನಾವು ಇವಾಗ ಎಂಟರ್ ಆಗೋಣ. ಓಕೆ, ಈ ಪಾಠದಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಗಳಿದಾವೆ, ಯಾವೆಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು, ಇಷ್ಟು ಕಾನ್ಸೆಪ್ಟ್ ಗಳಿದಾವೆ ಈ ಪಾಠದಲ್ಲಿ. ಓಕೆ, ಸೊ ಮೊದಲನೇದೇನಿದೆ, ಮೇಲ್ಮೈ ಅಂದರೇನು, ವಾಟ್ ಇಸ್ ಸರ್ಫೇಸ್. ಎರಡನೇದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಂದರೇನು, ವಾಟ್ ಇಸ್ ಲ್ಯಾಟ್ರಲ್ ಸರ್ಫೇಸ್. ಮೂರನೇದು, ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಂದರೇನು, ವಾಟ್ ಇಸ್ ಟೋಟಲ್ ಸರ್ಫೇಸ್ ಏರಿಯಾ. ಹಾಗೂ 4ನೇದು ಸೂತ್ರಗಳು. ಓಕೆ, ಇದ್ರ ಜೊತೆಗೆ ವಾಲ್ಯೂಮ್ ಕೂಡ ಇದೆ. ವಾಲ್ಯೂಮ್ ಬಟ್ ನಾವು ಆಲ್ರೆಡಿ ನೋಡಿದೀವಿ. ವಾಲ್ಯೂಮ್ ಅಂದ್ರೆ ಏನು, 3D ಕ್ವಾಂಟಿಟಿ ಬೇಸಿಕಲಿ. ರೈಟ್. ಓಕೆ, ಸೊ ಈ ಪಾಠದಲ್ಲಿ ಈ 4 ಕಾನ್ಸೆಪ್ಟ್ಗಳಿದಾವೆ. ಈ 4 ಕಾನ್ಸೆಪ್ಟ್ಗಳು ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ಸ್ ನೀವು ಕಲ್ತ್ ಬಿಟ್ರೆ ಈ ಪಾಠನ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಆಲ್ ರೈಟ್. ಸೊ ಮೊದಲನೇದಾಗಿ ಫಸ್ಟ್ ಕಾನ್ಸೆಪ್ಟ್ ಏನಿದೆ, ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ವಾಟ್ ಇಸ್ ಸರ್ಫೇಸ್ ಅಂತ ಇದೆ. ಓಕೆ, ಸೊ ಸರ್ಫೇಸ್ ಈ ಪದನ ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಕಾನ್ಸೆಪ್ಟ್ಸ್, ಇದು ಸಿದ್ಧಾಂತಗಳ ಮೇಲೆ ಜಾಸ್ತಿ ಫೋಕಸ್ನ ಮಾಡಿ, ಜಾಸ್ತಿ ಒತ್ತನ್ನ ಕೊಡಿ. ಓಕೆ, ಒಂದ್ಸತಿ ನಿಮಗೆ ಈ ಕಾನ್ಸೆಪ್ಟ್ಸ್, ಈ ಸಿದ್ಧಾಂತಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅಲ್ವಾ. ಓಕೆ, ಸೊ ಈ ತರ ಕಾನ್ಸೆಪ್ಟ್ಸ್ ಅಲ್ಲಿ ಈ ಪಾಠದ ಮೊದಲನೇ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸರ್ಫೇಸ್. ಓಕೆ, ಸೊ ಈ ಸರ್ಫೇಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆನ ತಗೊಳ್ಳೋಣ, ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಯಾವ ಎಕ್ಸಾಂಪಲ್ ನ ತಗೊಳ್ಳೋಣ? ಓಕೆ, ನಾನು ಹೇಳ್ತೀನಿ ಯಾವ ಎಕ್ಸಾಂಪಲ್ ನ ತಗೊಳ್ಳೋಣ ಅಂತ. ಇವಾಗ ನಾನು ಕೇಳೋ ಪ್ರಶ್ನೆಗೆ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಮಾಡಿ, ಆಯ್ತಾ? ಏನಪ್ಪ ಪ್ರಶ್ನೆ ಅಂದ್ರೆ, ನಾವು ನಮ್ಮ ಕಣ್ಣಿನ ರೆಪ್ಪೆಗಳನ್ನ ಟಚ್ ಮಾಡ್ಬೋದಾ? ಕಣ್ಣಿನ ರೆಪ್ಪೆ ಅಂದ್ರೆ ಇದು, ರೈಟ್? ಇದು ನಾವು ಟಚ್ ಮಾಡ್ಬೋದಾ? ಟಚ್ ಮಾಡ್ಬೋದು. ಇದು ನೋಡಿ, ಟಚ್ ಮಾಡ್ಬೋದು. ಅದೇ ನಾವು ಈಗ ನಮ್ಮ ಆಪ್ಟಿಕ್ ನರ್ವ್ನ ಟಚ್ ಮಾಡ್ಬೋದಾ? ನರ್ವ್ನ ಟಚ್ ಮಾಡ್ಬೋದಾ? ಅಥವಾ ಬ್ರೈನ್, ಮೆದುಳನ್ನ ಟಚ್ ಮಾಡ್ಬೋದಾ? ಮೆದುಳನ್ನ ಟಚ್ ಮಾಡಕ್ ಆಗಲ್ಲ. ಏನ್ ಕಾರಣ ಇರ್ಬೋದು? ತುಂಬಾ ಸಿಂಪಲ್, ಮೆದುಳು ಒಳಗಡೆ ಇದೆ, ಕಣ್ಣಿನ ರೆಪ್ಪೆ ಹೊರಗೆ ಇದೆ. ಸೊ ಯಾವ್ದು ಹೊರಗಿರತ್ತಲ್ವಾ, ಯಾವ್ದನ್ನ ನಾವು ಮುಟ್ಬೋದಲ್ವಾ, ಅದಕ್ಕೆ ನಾವು ಸರ್ಫೇಸ್ ಅಥವಾ ಮೇಲ್ಮೈ ಅಂತ ಕರಿತೀವಿ. ಓಕೆ, ವಾಟ್ ಎವರ್ ವಿ ಕ್ಯಾನ್ ಟಚ್ ಆರ್ ನಾವು ಯಾವ್ದನ್ನ ಮುಟ್ಬಹುದು, ಅದಕ್ಕೆ ನಾವೇನಂತ ಕರಿತೀವಿ? ಸರ್ಫೇಸ್ ಅಂತ ಕರಿತೀವಿ. ಇವಾಗ ನಾವೇನೇನು ಮುಟ್ಬೋದು? ನನ್ನ ವಾಚ್ನ ಮುಟ್ಬೋದು. ಯಾಕೆ? ಇದು ಸರ್ಫೇಸ್ ಮೇಲಿದೆ. ವಾಚಿನ ಮುಳ್ಳ ಮುಟ್ಟಕ್ಕಾಗತ್ತಾ? ಇಲ್ಲ, ಯಾಕಂದ್ರೆ ವಾಚಿನ ಮುಳ್ಳು ಒಳಗಡೆ ಇದೆ. ಸರ್ಫೇಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ನನ್ನ ಈ ನೇಲ್ಸ್ನ ಮುಟ್ಬೋದು, ಈ ಉಗುರನ್ನ ಮುಟ್ಬೋದು ನಾನು. ಯಾಕೆ? ಇದು ಸರ್ಫೇಸ್ ಮೇಲಿದೆ. ಅದೇ ನಾನು ಬ್ಲಡ್ನ ಮುಟ್ಬೋದಾ? ಬ್ಲಡ್ ಒಳಗಡೆ ಇದೆ, ಆಯ್ತಾ? ಬ್ಲಡ್ನ ಮುಟ್ಟೋಕ್ಕಾಗಲ್ಲ. ಅದೇ ರೀತಿ ನಾನು ನನ್ನ ಶೋಲ್ಡರ್ಸ್, ಭುಜಗಳನ್ನ ಮುಟ್ಬೋದು, ಬಟ್ ಈ ಭುಜದ ಒಳಗಡೆ ಇರುವಂತ ಮೂಳೆನ ಮುಟ್ಬೋದಾ? ಇಲ್ಲಿಂದ ನಾವು ಜಸ್ಟ್ ಮುಟ್ಬೋದು ಈ ತರ, ಬಟ್ ಒಳಗಡೆ ಅಂದ್ರೆ ಅದು ಒಳಗಡೆ ಇರೋದ್ರಿಂದ ಮುಟ್ಟಕ್ಕಾಗೋದಿಲ್ಲ. ಸೊ ಮೇಲ್ಮೈ ಸರ್ಫೇಸ್ ಅಂದ್ರೆ ಏನು? ನಾವು ಯಾವ್ದನ್ನ ಮುಟ್ಬೋದಲ್ವಾ, ಅದಕ್ಕೆ ನಾವು ಮೇಲ್ಮೈ ಅಥವಾ ಸರ್ಫೇಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನದಿಗಳು ಎಲ್ಲಿ ಹರಿತಾವೆ? ನದಿಗಳು ನೆಲದ ಮೇಲೆ ಹರಿತಾವೆ. ಸೊ ನದಿಯ ನೀರನ್ನ ನೀವು ಮುಟ್ಬೋದಾ? ಹೌದು, ಮುಟ್ಬೋದು. ಯಾಕೆ? ಅದು ನೆಲದ ಮೇಲೆ ಹರಿತಾ ಇದೆ, ಸರ್ಫೇಸ್ ಮೇಲೆ ಹರಿತಾ ಇದೆ, ಮೇಲ್ಮೈ. ಅದು ನದಿಯ ನೀರು ಮೇಲ್ಮೈ ಆಗಿದೆ, ಸರ್ಫೇಸ್ ಇದೆ, ಸೊ ಅದನ್ನ ಮುಟ್ಬೋದು. ಅದು ನೀವು ಅಂಡರ್ ಗ್ರೌಂಡ್ ವಾಟರ್ನ ಮುಟ್ಬೋದಾ? ಇಲ್ಲ. ಅಂಡರ್ ಗ್ರೌಂಡ್ ವಾಟರ್ನ ಮುಟ್ಬೇಕಂದ್ರೆ ನೀವು ಬೋರ್ ಹಾಕ್ಸ್ಬೇಕು, ಕರೆಕ್ಟ್? ಆ ಬೋರಿಂದ ನೀರು ಬಂದಾಗ ಅದನ್ನ ಅವಾಗ ನೀವು ಮುಟ್ಬೋದು. ಬಟ್ ಆಸ್ ಆಫ್ ನಾವು ನೀವು ಮುಟ್ಟಕ್ ಸಾಧ್ಯನಾ? ಇಲ್ಲ. ಸೊ ಸರ್ಫೇಸ್ ಅಂದ್ರೆ ನಾವು ಯಾವ್ದನ್ನ ಮುಟ್ಬೋದಲ್ವಾ, ಅದಕ್ಕೆ ನಾವು ಸರ್ಫೇಸ್ ಅಂತ ಕರಿತೀವಿ. ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಈ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವ್ದಕ್ಕೆ? ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ.
ಓಕೆ, ಸೊ ಸರ್ಫೇಸ್ ಮೇಲ್ಮೈ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಗಿದೆ. ಮುಂದಿನ ಪಾಯಿಂಟಿಗೆ ಹೋಗೋಣ. ಸೊ ಮುಂದಿನ ಪಾಯಿಂಟ್ ಏನಿದೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೇನು? ವಾಟ್ ಈಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ? ಓಕೆ, ಸೊ ಇದಕ್ಕೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೂಡ ಕರಿತೀವಿ. ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಲ್ಯಾಟರಲ್ ಸರ್ಫೇಸ್ ಏರಿಯಾಗೆ LSA, ಕರ್ವ್ಡ್ ಸರ್ಫೇಸ್ ಏರಿಯಾಗೆ CSA ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ LSA CS ಅಂದ್ರೆ ಏನು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಅದರ ಅರ್ಥ. ಓಕೆ, ಏನಿದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನಾನು ನಿಮ್ಗೆ. ಓಕೆ, ಸೊ ಇಲ್ಲಿ ಒಂದು ಬಾಕ್ಸ್ ಇದೆ. ಓಕೆ, ಇದು ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ನ ಚೆನ್ನಾಗಿ ಗಮನಿಸಿ. ಓಕೆ, ಎಷ್ಟು ಸೈಡ್ಗಳಿದಾವೆ ಅಂತ ನೋಡಿ. ಹೀಗೆ ಇಟ್ಕೊಂಡಿರ್ತೀನಿ ನಾನು. ಓಕೆ, ಮುಂದೆ ಒಂದು, ಇದರ ಹಿಂದೆ ಇನ್ನೊಂದು, ಎರಡಾಗಿದೆ. ಈ ಕಡೆ ಒಂದು, ಈ ಕಡೆ ಒಂದು, 3 4, ಮೇಲ್ಗಡೆ ಒಂದು, ಕೆಳಗಡೆ ಒಂದು, 6 ಸೈಡ್ಗಳಿದಾವೆ ಈ ಬಾಕ್ಸಿಗೆ ಅಲ್ವಾ? ಸೊ ಹೀಗೆ ಇಟ್ಕೊಂಡ್ರು ನೀವು ನೋಡ್ಬೋದು 1 2 3 4 5 6 ಸೈಡ್ಗಳಿದಾವೆ ಬಾಕ್ಸ್. ಇವಾಗ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನಂತ ಗೊತ್ತಾ ನಿಮ್ಗೆ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಈ ಟಾಪ್ ನ ತೆಗೆದಾಕಿ. ಓಕೆ, ಈ ಟಾಪ್ ನ ತೆಗೆದಾಕಿ ಅದೇ ರೀತಿ ಬಾಟಮ್ ನ ಕೂಡ ತೆಗೆದಾಕ್ಬೇಕು. ಓಕೆ, ಇಲ್ಲಿ ನೋಡಿ ಟಾಪ್ ಅನ್ನ ತೆಗೆದಾಕಿದೆ, ಅದೇ ರೀತಿ ಬಾಟಮ್ ನ ಕೂಡ ತೆಗೆದಾಕನ. ಸೊ ಬಾಟಮ್ ಟಾಪ್ ತೆಗೆದಾಕ್ದಾಗ ಇನ್ನೇನು ಉಳ್ಕೊಳ್ಳುತ್ತೆ? 4 ವಾಲ್ಗಳು ಉಳ್ಕೊಳ್ಳುತ್ತೆ ಅಲ್ವಾ? ಆ 4 ವಾಲಿನ ಒಟ್ಟು ವಿಸ್ತೀರ್ಣಕ್ಕೆ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಆಲ್ ರೈಟ್, ಸೊ ಇಲ್ಲಿ ನೋಡಿ ಈಗ. ಸೊ ಇದೊಂದು ಬಾಕ್ಸ್ ಆಗಿತ್ತು ಮುಂಚೆ. ಈ ಬಾಕ್ಸಿಗೆ ನಾವೇನ್ ಮಾಡಿದೀವಿ? ಈ ಬಾಕ್ಸಿಗೆ ಟಾಪ್ ಹಾಗೂ ಬಾಟಮ್ ನ ತೆಗೆದಾಕ್ಬಿಟ್ಟಿದೀವಿ. ಟಾಪು ಇಲ್ಲ, ಬಾಟಮು ಇಲ್ಲ. ನೋಡಿ, ಇಲ್ಲಿಂದ ಆರಾಮಾಗಿ ನೋಡ್ಬೋದು ನೀವು ಅಲ್ವಾ? ಸೊ ಯಾವಾಗ ಒಂದು ವಸ್ತುವಿಗೆ, ಫಾರ್ ಎಕ್ಸಾಂಪಲ್ ನಾವು ರೂಮ್ ಅಂತಾನೋ ತಗೋಬಹುದು. ಇವಾಗ ರೂಮ್ ಅಲ್ಲಿ ನೀವು ಫ್ಲೋರ್ ನ ತೆಗೆದಾಕಿ, ರೂಫ್ ನ ತೆಗೆದಾಕಿ, ಏನ್ ಉಳ್ಕೊಳ್ಳುತ್ತೆ? 4 ಗೋಡೆ ಉಳ್ಕೊಳ್ಳುತ್ತೆ. ಸೇಮ್ ಥಿಂಗ್ ಇಲ್ಲೂ ಕೂಡ ಆಗಿದೆ. ಓಕೆ, ಮೇಲ್ಗಡೆ ರೂಫ್ ನ ತೆಗೆದಾಕಿದೀವಿ, ಕೆಳಗಡೆ ಫ್ಲೋರ್ ನ ತೆಗೆದಾಕಿದೀವಿ. ಇನ್ನೇನು ಉಳ್ಕೊಂಡಿದೆ? 4 ಗೋಡೆಗಳು. 1 2 3 4. ಈ 4 ಗೋಡೆಗಳ ವಿಸ್ತೀರ್ಣನ ನಾವು ಮೊತ್ತ ಮಾಡಿದಾಗ ಬರುವಂತ ವಿಸ್ತೀರ್ಣಕ್ಕೆ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಸೊ ಹೇಗೆ ಜ್ಞಾಪಕ ಇಟ್ಕೊಳ್ಳೋದೇನು? ವೆರಿ ಸಿಂಪಲ್ ಇದೆ. ಟಾಪ್ ಅನ್ನ ತೆಗೆದು ಹಾಕಿ, ಬಾಟಮ್ ಅನ್ನ ಕೂಡ ತೆಗೆದು ಹಾಕಿ. ತೆಗೆದು ಹಾಕಿದ್ಮೇಲೆ ಇನ್ನೇನು ಉಳ್ಕೊಂಡಿರತ್ತಲ್ವಾ? ವಾಲ್ 1 ಪ್ಲಸ್ ವಾಲ್ 2 ಪ್ಲಸ್ ವಾಲ್ 3 ಪ್ಲಸ್ ವಾಲ್ 4. ಇದನ್ನ ಸೈಡ್ ಅಂತಾನೂ ತಗೋಬಹುದು. ಸೈಡ್ 1, ಸೈಡ್ 2, ಸೈಡ್ 3, ಸೈಡ್ 4. ಈ 4 ಏರಿಯಾಗಳನ್ನ ಆಡ್ ಮಾಡಿದಾಗ ಒಂದು ಏರಿಯಾ ಬರುತ್ತೆ. ಈ ಏರಿಯಾಗ ನಾವೇನಂತ ಕರಿತೀವಿ? LSA ಅಥವಾ CSA ಅಂತ ಕರಿತೀವಿ. ಕ್ಲಿಯರ್? ಓಕೆ, ಸೊ ಯಾವುದೇ ಒಂದು ವಸ್ತುನ ತಗೊಳ್ಳಿ, ಆ ವಸ್ತುವಿನ ಟಾಪ್ ಹಾಗೂ ಬಾಟಮ್ ನ ತೆಗೆದಾಕಿ, ಮಿಕ್ಕಿರುವ ಸೈಡ್ಸ್ ನ ಏರಿಯಾ. ಸೊ ಇದು ಯಾವ ತರ ಇದೆ? ಸೈಡ್ ಇದು ರೆಕ್ಟಾಂಗಲ್ ಆಗಿದೆ ಇದು ಅಲ್ವಾ? ಈ ರೆಕ್ಟಾಂಗಲಿನ ಏರಿಯಾ ಪ್ಲಸ್ ಈ ರೆಕ್ಟಾಂಗಲಿನ ಏರಿಯಾ ಪ್ಲಸ್ ಈ ರೆಕ್ಟಾಂಗಲಿನ ಏರಿಯಾ ಪ್ಲಸ್ ಈ ರೆಕ್ಟಾಂಗಲಿನ ಏರಿಯಾ, 4 ರೆಕ್ಟಾಂಗಲಿನ ಏರಿಯಾನ ನೀವು ಸೇರಿಸಿ, ಅಂದ್ರೆ ಮೊತ್ತ ಆಡ್ ಮಾಡಿ ಒಂದು ಏರಿಯಾ ಬರುತ್ತಲ್ವಾ? ಈ ಏರಿಯಾಗೆ ನಾವು LSA ಅಥವಾ CSA ಅಂತ ಕರಿತೀವಿ. ಕ್ಲಿಯರ್? ಸೇಮ್ ಥಿಂಗ್. ಓಕೆ, ಇದು LSA ಆಯ್ತು. ಇದು CSA ನಾವು ಎಲ್ಲಿ ಕಾಣ್ಬೋದು? CSA ನಾವು ಇದ್ರಲ್ಲಿ ಕಾಣ್ಬೋದು. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಅಂತ ತಿಳ್ಕೊಳ್ಳೋಣ. ರೈಟ್, ಸೊ ಇಲ್ಲೇನಿದೆ? ನನ್ನ ಹತ್ರ ಒಂದು ಬಾಟಲ್ ಇದೆ. ಈಗ ನಾವು ನೀರು ಕುಡಿಯುವಂತ ಬಾಟಲ್. ಬಟ್ ಈ ಸರ್ಫೇಸ್ ಹೇಗಿದೆ ನೋಡಿ. ಓಕೆ, ಇದಕ್ಕೂ ಹಾಗೂ ಹಿಂದ್ಗಡೆ ನಾವು ಯೂಸ್ ಮಾಡಿದಕ್ಕೂ ಡಿಫ್ರೆನ್ಸ್ ಏನಿದೆ ನೋಡಿ. ಎರಡು ನಿಮ್ ಮುಂದೆನೆ ಇಟ್ಟಿದ್ದೀನಿ. ಇಲ್ಲಿ ಈ ಸರ್ಫೇಸ್ ಇದೆಯಲ್ವಾ, ಈ ಸರ್ಫೇಸ್ ಸ್ಟ್ರೇಟ್ ಆಗಿದೆ, ಸ್ಟ್ರೇಟ್ ಲೈನ್ ಆಗಿದೆ ಇದು. ಇಲ್ಲಿ ನೋಡಿ, ನಾನು ಅಕಸ್ಮಾತ್ ಪೆನ್ ಇಟ್ಟರೆ ಈ ರೀತಿ ಪೆನ್ನಿನ ಎಲ್ಲಾ ಪಾಯಿಂಟ್ಗಳು ಈ ಸರ್ಫೇಸಿಗೆ ಟಚ್ ಆಗ್ತಾ ಇದೆ. ಓಕೆ, ಯಾವ್ದು ಸರ್ಫೇಸು ಸ್ಟ್ರೇಟ್ ಆಗಿದೆಯಲ್ವಾ, ಆ ಸರ್ಫೇಸ್ಗಳೆಲ್ಲ ನಾವು LSA ನ ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಬಾಟಲ್ನ ತಗೊಳ್ಳಿ. ಈ ಬಾಟಲ್ನ ನೀವು ಪೆನ್ನ ಈಗಿದ್ರೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗ್ತಿದೆ ಈ ಪೆನ್ನು ಮತ್ತೆ ಬಾಟಲ್. ಅದೇ ಬಾಕ್ಸ್ ಮೇಲೆ ಇಟ್ಟಾಗ ಎಷ್ಟೊಂದು ಪಾಯಿಂಟ್ಸ್ ಟಚ್ ಆಗ್ತೈತೆ ಪೆನ್ನಿಗೆ ಅಲ್ವಾ? ಸೊ ಇಲ್ಲಿ ಒಂದೇ ಒಂದು ಪಾಯಿಂಟ್ ಟಚ್ ಆಗ್ತಿದೆ ಅಂದ್ರೆ ಏನಿದ್ರ ಅರ್ಥ? ಇದರ ಅರ್ಥ ಏನಂದ್ರೆ ಇದು ಕರ್ವ್ಡ್ ಆಗಿದೆ, ಇದು ಸ್ಟ್ರೈಟ್ ಆಗಿಲ್ಲ. ಯಾವೆಲ್ಲ ಸರ್ಫೇಸ್ಗಳು ಸ್ಟ್ರೈಟ್ ಆಗಿ ಇರೋದಿಲ್ವೋ, ಯಾವೆಲ್ಲ ಸರ್ಫೇಸ್ಗಳು ಕರ್ವ್ಡ್ ಆಗಿರ್ತಾವೋ, ಆ ಸರ್ಫೇಸ್ಗಳಿಗೆ ನಾವೇನಂತ ಕರಿತೀವಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಈ ಕರ್ವ್ಡ್ ಸರ್ಫೇಸ್ ಏರಿಯಾದಲ್ಲೂ ಸೇಮೇ, ಟಾಪ್ ನ ತೆಗಿಬೇಕು, ಬಾಟಮ್ ನ ತೆಗಿಬೇಕು. ಇವಾಗ ಇದೊಂದು ಬಾಟಲ್. ಓಕೆ, ನಾವು ಟಾಪ್ ನ ತೆಗಿಬಹುದು. ಸೊ ಟಾಪ್ ನ ತೆಗೆದಾಕ್ಬಹುದು. ಬಟ್ ಬಾಟಮ್ ಆಲ್ರೆಡಿ ಇದು ಫಿಕ್ಸ್ ಆಗಿ ಹೋಗಿದೆ, ಇನ್ನು ತೆಗಿಯಕ್ ಆಗೋದಿಲ್ಲ. ಅಕಸ್ಮಾತ್ ಈ ಬಾಟಮ್ ನ ಕೂಡ ತೆಗೆದು ಹಾಕಿದ್ರೆ ಇನ್ನ ಮಿಕ್ಕಿರುವ ಏರಿಯಾ ಇದೆ ನೋಡಿ, ಆ ಮಿಕ್ಕಿರುವ ಏರಿಯಾಗೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಎರಡು ಕೂಡ ಒಂದೇ. ಲ್ಯಾಟ್ರಲ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಸ್ಟ್ರೈಟ್ ಆಗಿದ್ರೆ, ಸರ್ಫೇಸ್ ಸ್ಟ್ರೈಟ್ ಆಗಿದ್ರೆ ಲ್ಯಾಟ್ರಲ್ ಯೂಸ್ ಮಾಡ್ತೀವಿ. ಕರ್ವ್ಡ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಸರ್ಫೇಸ್ ಸ್ಟ್ರೈಟ್ ಆಗಿಲ್ಲ ಅಂದ್ರೆ, ಕರ್ವ್ಡ್ ಆಗಿದ್ರೆ. ಫಾರ್ ಎಕ್ಸಾಂಪಲ್ ವಾಟರ್ ಬಾಟಲ್ ಅಲ್ವಾ, ಅದಕ್ಕೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಯೂಸ್ ಮಾಡ್ತೀವಿ. ಬಟ್ ಈ ಎರಡರಲ್ಲೂ
ಲ್ಯಾಟ್ರಲ್ ಮತ್ತೆ ಕರ್ವ್ಡ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಇದನ್ನೇ ಮಾಡ್ತಾ ಇರೋದು. ಟಾಪ್ ಬಾಟಮ್ ನ ತೆಗೆದು ಹಾಕ್ತಾ ಇದೀವಿ. ತೆಗೆದು ಹಾಕಿದ್ಮೇಲೆ ಏನ್ ಉಳ್ಕೊಳತ್ತಲ್ವಾ, ಆ ಉಳ್ಕೊಂಡಿರೋ ಏರಿಯಾನ ನಾವು ಆಡ್ ಮಾಡಿದಾಗ ಬರುವಂತ ಏರಿಯಾಗೆ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಈ ಪಾಯಿಂಟ್ ಕ್ಲಿಯರ್ ಆಗಿದೆಯಾ? ಸೊ ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಲ್ಯಾಟ್ರಲ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಬಾಟಮ್ ಇರಲ್ಲ, ಮಿಕ್ಕಿರುವ ಉಳಿದಿರುವ ಏರಿಯಾದ ಮೊತ್ತ ಅಥವಾ ಉಳಿದಿರುವ ಏರಿಯಾಗೆ ನಾವು ಲ್ಯಾಟ್ರಲ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಲ್ಯಾಟ್ರಲ್ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಇದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು ತಿಳ್ಕೊಳ್ಳೋಣ ಈಗ. ಓಕೆ, ಸೊ ಮತ್ತೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ. ಓಕೆ, ಇಲ್ಲಿ ಒಂದು ಬಾಕ್ಸ್ ಇದೆ ನನ್ನ ಹತ್ರ, ಇದು ಕೂಡ ಕ್ಯೂಬಾಯ್ಡೇ ಇದು. ಓಕೆ, ಇದು ಕೂಡ ಕ್ಯೂಬಾಯ್ಡೇ. ಎಷ್ಟು ಸೈಡ್ಸ್ ಗಳಿದಾವಂತ ನೋಡಿದ್ರೆ 1, ಹಿಂದ್ಗಡೆ 2, ಮೇಲೆ 3, ಕೆಳಗೆ 4, ಲೆಫ್ಟ್ ಸೈಡ್ ಅಲ್ಲಿ 5, ರೈಟ್ ಸೈಡ್ ಅಲ್ಲಿ 6. ಸೊ ಈ ಬಾಕ್ಸ್ ನ ನೀವು ನೋಡಿದ್ರೆ ಎಲ್ಲೂ ಕೂಡ ಓಪನಿಂಗ್ ಇಲ್ಲ. ಸೊ ಎಲ್ಲೂ ಓಪನಿಂಗ್ ಇಲ್ಲದೆ ಇರಬೇಕಾದ್ರೆ ನಾವೇನಂತ ಕರಿತೀವಿ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತಾ ಇದೀವಿ, ಟಾಪ್ನು ಕೂಡ ತೆಗಿತಾ ಇಲ್ಲ, ಬಾಟಮ್ನ ಕೂಡ ಇದನ್ನ ನಾವು ಮಾಡ್ತಾ ಇಲ್ಲ. ಯಾವ್ದ್ರಲ್ಲಿ? ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ. ಸೊ ಬೇಸಿಕಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಕೂಡ ಇನ್ಕ್ಲೂಡ್ ಆಗಿದೆ, ಬಾಟಮ್ ಕೂಡ ಇನ್ಕ್ಲೂಡ್ ಆಗಿದೆ, ಎಲ್ಲ ಗೋಡೆಗಳು, ವಾಲ್ಸ್ ಅಥವಾ ಸೈಡ್ಸ್ ಗಳು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನಾನೀಗ ಇದನ್ನ ಹೀಗೆ ಇಟ್ಕೊಂಡ್ರೆ ನೋಡಿ, ಟಾಪ್ ಇದೆ, ಬಾಟಮ್ ಇದೆ, ಓಕೆ, ಈ ಕಡೆ ಇದೆ, ಈ ಕಡೆ ಇದೆ, ಮುಂದೇನೂ ಇದೆ, ಹಿಂದೇನೂ ಇದೆ. ಸೊ ಎಲ್ಲಾನ ಹೊಂದಿರುವಂತಹ ಒಂದು ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಇದು ಕ್ಯೂಬಾಯ್ಡ್, ಎಲ್ಲ ಫೇಸಸ್ ಗಳಿದಾವೆ ಕ್ಯೂಬಾಯ್ಡ್ ಅಲ್ಲಿ. ಈ ಎಲ್ಲ ಫೇಸಸ್ ಇನ ಏರಿಯಾನ ನಾವು ಆಡ್ ಮಾಡಿದಾಗ ಬರುವಂತಹ ಏರಿಯಾನೇ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಲ್ಲಿ ನಾವು ಏನೇನು ಆಡ್ ಮಾಡ್ತಿದೀವಿ, ಟಾಪ್ ಏರಿಯಾ ಪ್ಲಸ್ ಬಾಟಮ್ ಏರಿಯಾ, ಸೈಡ್ 1 ಆರ್ ವಾಲ್ 1 ಏರಿಯಾ, ಸೈಡ್ 2 ಆರ್ ವಾಲ್ 2 ಏರಿಯಾ, ಸೈಡ್ 3 ಆರ್ ವಾಲ್ 3 ಏರಿಯಾ, ಅದೇ ರೀತಿ ಸೈಡ್ 4 ಆರ್ ವಾಲ್ 4 ಏರಿಯಾ. ಈ ಎಲ್ಲ ಏರಿಯಾನ ಆಡ್ ಮಾಡಿಬಿಟ್ಟು ಒಂದು ಏರಿಯಾ ಬರುತ್ತಲ್ವಾ, ಈ ಏರಿಯಾಗೆ ನಾವು ಏನಂತ ಕರಿತೀವಿ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಕರಿತೀವಿ. ಲ್ಯಾಟ್ರಲ್ ಸರ್ಫೇಸ್ ಅಂದ್ರೆ ಏನು, ಟಾಪ್ನ ತೆಗೆದಾಕ್ಬೇಕು, ಬಾಟಮ್ನ ಕೂಡ ತೆಗೆದಾಕ್ಬೇಕು. ಮಿಕ್ಕಿರುವ ಏರಿಯಾಗೆ ಲ್ಯಾಟ್ರಲ್ ಅಥವಾ ಕರ್ಡ್ ಸರ್ಫೇಸ್ ಏರಿಯಾ. ಕರ್ಡ್ ಯಾವಾಗ ಕರಿತೀವಿ, ಸರ್ಫೇಸ್ ಸ್ಟ್ರೈಟ್ ಆಗಿ ನೋಡಿ, ಈ ಸರ್ಫೇಸ್ ಸ್ಟ್ರೈಟ್ ಆಗಿದೆ. ಇವಾಗ ನಾನು ಪೆನ್ ಈ ತರ ಇಟ್ಟರೆ ಪೆನ್ನಿನ ಎಲ್ಲಾ ಪಾಯಿಂಟ್ಗಳು ಸರ್ಫೇಸ್ಗೆ ಟಚ್ ಆಗುತ್ತೆ. ಬಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಮೇಲೆ ಹಾಗಾಯ್ತಾ? ಇಲ್ಲ, ಕರ್ವ್ಡ್ ಸರ್ಫೇಸ್ ಏರಿಯಾ ಮೇಲೆ ಒಂದೇ ಒಂದು ಪಾಯಿಂಟ್ ಟಚ್ ಆಗುತ್ತೆ. ಸೊ ಇದು ಕರ್ವ್ಡ್ ಮತ್ತು ಲ್ಯಾಟ್ರಲ್. ಲ್ಯಾಟ್ರಲ್ ಅಂದ್ರೆ ಸ್ಟ್ರೇಟ್ ಆಗಿರ್ಬೇಕು, ಕರ್ವ್ಡ್ ಅಂದ್ರೆ ಸ್ಟ್ರೇಟ್ ಆಗಿ ಇರಬಾರ್ದು. ಕ್ಲಿಯರ್? ಮತ್ತೆ ಲ್ಯಾಟ್ರಲ್ ಅಲ್ಲಿ ಟಾಪ್ ಬಾಟಮ್ ನ ತೆಗೆದಾಕ್ತಿದೀವಿ. ಟೋಟಲ್ ಅಲ್ಲಿ ಟಾಪು ಇರುತ್ತೆ, ಬಾಟಮ್ ಇರುತ್ತೆ, ಮಿಕ್ಕಿದೆಲ್ಲಾನು ಇರುತ್ತೆ. ಓಕೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಲ್ ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಮುಂದೆ ಏನಿದೆ, ಮುಂದಿನ ಸಿದ್ಧಾಂತ ಸೂತ್ರಗಳು ಅಥವಾ ಫಾರ್ಮ್ಯುಲಾಸ್. ಆಯ್ತಾ? ಸೊ ಈ ಫಾರ್ಮುಲಾಸ್ ಅಲ್ಲಿ ತುಂಬಾ ಶೇಪ್ಸ್ ಗಳನ್ನ ನಾವು ನೋಡ್ಬೇಕು. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲಿ ಈ ವರ್ಷದ ಸಿಲೆಬಸ್ ಡಿಲೀಟ್ ಆದ್ಮೇಲೆ ಯಾವೆಲ್ಲ ಶೇಪ್ಗಳಿದಾವೆ ಅಂತ ಒಂದ್ಸತಿ ನೋಡೋಣ. ಮೊದಲನೇದು ಕ್ಯೂಬ್ ಅಂತ ಕರಿತೀವಿ. ಕ್ಯೂಬ್ ಅಂದ್ರೆ ಏನ್ ಗೊತ್ತಾ, ಇದು ನೋಡಿ, ಇದು ಸ್ಕ್ವೇರ್. ಸ್ಕ್ವೇರಿನ 3D ಸೈಜ್. ಓಕೆ, ಸ್ಕ್ವೇರಿನ 3D ಏನಾಗುತ್ತೆ, ಕ್ಯೂಬ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಸ್ಕ್ವೇರ್ ಮಾಡಿ ಇಲ್ಲಿ ಈ ರೀತಿ ಜಾಯಿನ್ ಮಾಡಿ. ಓಕೆ, ಇದು ಫಸ್ಟ್ ಒನ್. ಇದಕ್ಕೆ ಏನಂತ ಕರಿತೀವಿ ನಾವು, ಕ್ಯೂಬ್ ಅಂತ ಕರಿತೀವಿ. ಈ ಕ್ಯೂಬ್ ಅಲ್ಲಿ ಏನಾಗ್ತಾ ಇದೆ, ಎಲ್ಲ ಸೈಡ್ಸ್ ಈಕ್ವಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಅಳತೆ 8 ಸೆಂಟಿಮೀಟರ್ ಅಂದ್ರೆ ಈ ಅಳತೆ ಕೂಡ 8 ಸೆಂಟಿಮೀಟರ್, ಈ ಅಳತೆ ಕೂಡ 8 ಸೆಂಟಿಮೀಟರ್. ಇದು ಮೊದಲನೆಯ ಆಬ್ಜೆಕ್ಟ್ ಕ್ಯೂಬ್. ಸೊ ಇದಕ್ಕೆ ಎಕ್ಸಾಂಪಲ್ ನ ಕೊಡ್ಬೇಕಂದ್ರೆ ಏನ್ ಎಕ್ಸಾಂಪಲ್ ಕೊಡ್ಬೋದು ನಾವು, ರೂಬಿಕ್ಸ್ ಕ್ಯೂಬ್ ಅಥವಾ ದಾಳ ಅಂದ್ರೆ ಡೈಸ್. ಓಕೆ, ರೂಬಿಕ್ಸ್ ಕ್ಯೂಬ್ ಬೇಡ, ತುಂಬಾ ಜನ ಗೊತ್ತಿರಲ್ಲ. ದಾಳ ಅಥವಾ ಡೈಸ್ ಅಂದ್ರೆ ಸ್ನೇಕ್ಸ್ ಅಂಡ್ ಲ್ಯಾಡರ್ಸ್, ಲೂಡೋ ಎಲ್ಲ ಆಡ್ಬೇಕಾದ್ರೆ ಡೈಸ್ ನಾವು ಹಾಕ್ತಿವಲ್ವಾ, ಆ ಡೈಸು ಕ್ಯೂಬಿನ ಒಂದು ಉದಾಹರಣೆ. ರೈಟ್? ಸೊ ಆ ಡೈಸ್ ನ ನೀವು ನೋಡಿದ್ರೆ ಅದರ ಉದ್ದ, ಅಗಲ ಹಾಗೂ ಎತ್ತರ ಎಲ್ಲ ಒಂದೇ ಸೆಂಟಿಮೀಟರ್, ಒಂದೇ ಒಂದು ಅಳತೆಯಲ್ಲಿರುತ್ತೆ. 2 ಸೆಂಟಿಮೀಟರ್ ಅಂದ್ರೆ 2, 2, 2, 3 ಅಂದ್ರೆ 3, 3, 3. ಇದು ಕ್ಯೂಬ್. ಎರಡನೇದೇನಿದೆ, ಇರೋದು ನಮ್ಮ ಹತ್ರ ಕ್ಯೂಬಾಯ್ಡ್ ಅಂದ್ರೆ ನಾನು ತೋರಿಸಿರೋ ತರ ಈ ಬಾಕ್ಸ್. ಓಕೆ, ಇದು ರೆಕ್ಟಾಂಗಲ್, ಇದೊಂದು ರೆಕ್ಟಾಂಗಲ್. ಸೊ ಇದೊಂದು 3D ಬಾಕ್ಸ್. ಇದು 3 ಡೈಮೆನ್ಷನ್ಸ್ ಇದೆ ನೋಡಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಈ ಎತ್ತರ ಇದೆ ನೋಡಿ, ಇದು ಝೆಡ್ ಆಕ್ಸಿಸ್. ಸೊ 3 ಡೈಮೆನ್ಷನ್ಸ್ ಇದೆ. ಇದು ಏನಿದು, ಕ್ಯೂಬಾಯ್ಡ್. ಇದು ಕ್ಯೂಬಾಯ್ಡ್ ಅಂತ ಕರಿತೀವಿ ನಾವು. ಓಕೆ, ಸೊ ಕ್ಯೂಬಾಯ್ಡ್ ಇದು. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ಥರ್ಡ್ ಒನ್ ಕೋನ್ ಅಂತ ತಗೊಳ್ಳೋಣ. ಸೊ ಕೋನ್ ಯಾವ ರೀತಿ ಇರುತ್ತೆ, ಸೊ ಐಸ್ ಕ್ರೀಮ್ ಕೋನ್ ತಿಂದಿರ್ತೀರ, ಎಲ್ಲರೂ ಐಸ್ ಕ್ರೀಮ್ ತಿಂದಿರ್ತೀರ, ಐಸ್ ಕ್ರೀಮಿನ ಇಟ್ಕೊಂಡು ತಿಂತೀವಲ್ವಾ, ಅದಕ್ಕೆ ನಾವು ಕೋನ್ ಅಂತ ಕರಿತೀವಿ. ಯಾವ ರೀತಿ ಇರುತ್ತೆ ಕೋನು, ಈ ಕೋನು ಈ ರೀತಿ ಇರುತ್ತೆ.
ಓಕೆ, ಇದು ಕೋನಿನ ರೇಡಿಯಸ್ ಅಥವಾ ತ್ರಿಜ್ಯ, ಇದು ಕೋನಿನ ಹೈಟ್, ಎತ್ತರ. ಇದಕ್ಕೆ ಏನಂತ ಕರಿತೀವಿ ಗೊತ್ತಾ? ಇದಕ್ಕೆ ನಾವು ಎಲ್ ಅಂತ ಕರಿತೀವಿ. ಎಲ್ ಅಂದ್ರೆ ಏನು? ಸ್ಲ್ಯಾಂಟ್ ಲೆಂತ್. ಓಕೆ, ಸ್ಲ್ಯಾಂಟ್ ಲೆಂತ್. ಈ ಸ್ಲ್ಯಾಂಟ್ ಲೆಂತ್ ನ ಒಂದೊಂದ್ಸತಿ ಕೇಳ್ತಾರೆ, ಕಂಡು ಹಿಡೀರಿ ಸ್ಲ್ಯಾಂಟ್ ಲೆಂತ್ ಅಂತ ಒಂದು ಫಾರ್ಮುಲಾ ಇದೆ. ಓಕೆ, ಏನ ಫಾರ್ಮುಲಾ ನೋಡೋಣ ಮುಂದೆ. ಸೊ ಕ್ಯೂಬ್ ಆಯ್ತು, ಕ್ಯೂಬಾಯ್ಡ್ ಆಯ್ತು, ಕೋನ್ ಆಯ್ತು. ನಾಲ್ಕನೇದು ಸಿಲಿಂಡರ್. ಸೊ ಸಿಲಿಂಡರ್ನ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ಏನಂತ ತೋರಿಸಿದೆ? ವಾಟರ್ ಬಾಟಲ್ ತೋರಿಸಿದ್ದೀನಿ ನಾನು ಸಿಲಿಂಡರ್, ಕರೆಕ್ಟಾ? ಸೊ ಇದು ರೇಡಿಯಸ್, ಇದು ಹೈಟ್, ಹಾಗೂ ಇದು ಮತ್ತೆ ರೇಡಿಯಸ್, ರೈಟ್? ಕ್ಯೂಬ್, ಕ್ಯೂಬಾಯ್ಡ್, ಕ್ಯೂಬಾಯ್ಡ್ ನಾನು ತೋರಿಸಿದ್ದೀನಿ. ಕೋನ್, ಸಿಲಿಂಡರ್. ನೆಕ್ಸ್ಟ್ ಐದನೇದು, ಇದು ತುಂಬಾ ಸಿಂಪಲ್ ಆಗಿದೆ, ಇವೆಲ್ಲರೂ ನೋಡಿರ್ತೀರ ಇದನ್ನ. ಏನ್ ಗೊತ್ತಾ? ಇದು ಸ್ಪಿಯರ್. ಎಲ್ಲಿ ನೋಡಿರ್ತೀರ ಸ್ಪಿಯರ್ ನೀವು? ಬಾಲ್. ನೀವು ಯಾವ್ದೇ ಬಾಲ್ನ ತಗೊಳ್ಳಿ, ಕ್ರಿಕೆಟ್ ಬಾಲ್, ಫುಟ್ಬಾಲ್, ಬಾಸ್ಕೆಟ್ ಬಾಲ್, ಓಕೆ, ಗೋಲ್ಫ್ ಅಲ್ಲಿ ಆಡುವಂತ ಬಾಲ್. ಇನ್ನ ನಾವು ಗಾಡಿಗಳಿಗೆ ಬಂದ್ರೆ ಬೇರಿಂಗ್ಗಳಂತ ಇರ್ತವೆ, ರೈಟ್? ಇವೆಲ್ಲಾನು ಯಾವ ಶೇಪಲ್ಲಿ ಇದೆ ಅಂದ್ರೆ ಸ್ಪಿಯರ್, ಸ್ಪಿಯರ್ ಅಂತ ಶೇಪಲ್ಲಿ ಇದೆ. ಓಕೆ, ಸ್ಪಿಯರ್, ಇದಕ್ಕೆ ಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಆರನೇದು ಹೆಮಿಸ್ಪಿಯರ್. ಸೊ ಅಂದ್ರೆ ಬಾಲ್ ಅಂತ ಬರೆದಿದ್ದೀನಿ, ಚೆಂಡು. ಓಕೆ, ಸ್ಪಿಯರ್ ಈ ರೀತಿ ಇರುತ್ತೆ, ಇದಕ್ಕೆ ರೇಡಿಯಸ್ ಆರ್. ಇದು 3D ಆಬ್ಜೆಕ್ಟ್. ಓಕೆ, 2D ಎಲ್ಲ ಇದು 3D. ನೆಕ್ಸ್ಟ್ ಹೆಮಿಸ್ಪಿಯರ್ ಅಂದ್ರೆ ಏನು ನೋಡಿ? ಅದು ಸ್ಪಿಯರ್. ಹೆಮಿಸ್ಪಿಯರ್ ಅಂದ್ರೆ ಅರ್ಧ ಸ್ಪಿಯರ್. ಅರ್ಧ ಸ್ಪಿಯರ್ ಅಂದ್ರೆ ಈ ರೀತಿ ಇರುತ್ತೆ. ಇದು ರೇಡಿಯಸ್, ಇದು ಕೂಡ ರೇಡಿಯಸ್. ಓಕೆ, ಸೊ ಈ 6 ಶೇಪ್ಗಳು ನಾವು ಈ ಪಾಠದಲ್ಲಿ ನೋಡ್ತಾ ಇದೀವಿ. ಮೊದಲನೇ ಶೇಪ್ ಯಾವುದು? ಕ್ಯೂಬ್. ಎರಡನೇದು ಕ್ಯೂಬಾಯ್ಡ್, ಕೋನ್, ಸಿಲಿಂಡರ್, ಸ್ಪಿಯರ್ ಹಾಗೂ ಹೆಮಿಸ್ಪಿಯರ್. 7ನೇ ಶೇಪ್ ಕೂಡ ಇತ್ತು, ಬಟ್ ಅದು ಡಿಲೀಟ್ ಆಗಿ ಹೋಗಿದೆ. ಈಗ ಯಾವ್ದಂದ್ರೆ ಫ್ರಸ್ಟಮ್ ಆಫ್ ಅ ಕೋನ್ ಅಂತ. ಸೊ ಫ್ರಸ್ಟಮ್ ಆಫ್ ಅ ಕೋನ್ ಈಗ ಡಿಲೀಟ್ ಆಗಿ ಹೋಗಿದೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ 6 ಶೇಪಿನ ಮೇಲೆ ನಾವು ಜಾಸ್ತಿ ಫೋಕಸ್ನ ಮಾಡೋಣ. ಓಕೆ, ಈ ಶೇಪ್ಸಿನ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ಅಂತ ಬರೆದಿದ್ದೀನಿ. ಫಾರ್ಮುಲಾಸ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ. ಸೊ ಇವಾಗ ನಾವು ನೋಡಿರುವಂತ ಶೇಪ್ಗಳ ಸೂತ್ರಗಳು, ಫಾರ್ಮುಲಾಸ್ಗಳನ್ನ ನಾವು ನೆನಪು ಇಟ್ಕೋಬೇಕು, ರೈಟ್? ಸೊ ಸಿದ್ಧಾಂತಗಳಲ್ಲಿ ಮೊದಲನೇದಾಗ ನಾವು ಏನ್ ನೋಡಿದೀವಿ? ಮೇಲ್ಮೈ, ಸರ್ಫೇಸ್ ಅಂದ್ರೆ ಏನು ನೋಡಿದೀವಿ, ಕರೆಕ್ಟ್? ಅದ್ರ ಜೊತೆಗೆ LSA, CSA ಅದು ನೋಡಿದೀವಿ, TSA ಕೂಡ ನೋಡಿದೀವಿ. ಇಷ್ಟು ನ್ಯಾಪ್ ಕಟ್ಕೋಬೇಕು. ಅದ್ರ ಜೊತೆಗೆ ಇಲ್ಲಿ ಏನ್ ಬರುತ್ತೆ ನೋಡಿ ಟೇಬಲ್ ಅಲ್ಲಿ, ಇಷ್ಟು ಕೂಡ ನೀವು ನ್ಯಾಪ್ ಕಟ್ಕೋಬೇಕು. ಸೊ ಮೊದಲನೇದು ಯಾವ ರೀತಿ ಇದೆ, ಯಾವ ಶೇಪ್? ಓಕೆ, ಸೊ ಫಿಗರ್ LSA ಅಥವಾ CSA, TSA ಹಾಗೂ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಘನಫಲಗಳು ಅಲ್ವಾ? ಸೊ ಮೊದಲನೇದು ಯಾವ್ದಿದೆ? ಮೊದಲನೇದು ಅಲ್ಲಿ ಬಂದ್ಬಿಟ್ಟು ನೋಡಿ, ಅದು ಬಂದ್ಬಿಟ್ಟು ಒಂದು ಕ್ಯೂಬ್. ಕ್ಯೂಬ್ ಅಂದ್ರೆ ಏನು? 3D ಸ್ಕ್ವೇರ್. ಸೊ ಸ್ಕ್ವೇರಿನ 3 ಡೈಮೆನ್ಷನ್ ಬಂದಾಗ ಏನಾಗುತ್ತೆ? ಕ್ಯೂಬ್ ಬರುತ್ತೆ. ಸೊ ಡಯಾಗ್ರಾಮ್ ಯಾವ ತರ ಕೊಡ್ತಾರೆ ನಿಮ್ಗೆ? ಈ ತರ ಕೊಡ್ತಾರೆ ನೋಡಿ. ಲೆಂತ್ A, ಬ್ರೆತ್ A, ಹೈಟ್ ಕೂಡ A. ಲೆಂತ್, ಬ್ರೆತ್, ಹೈಟ್ ಎಲ್ಲ ಕೂಡ ಒಂದೇ ಅಳತೆಯಲ್ಲಿ ಇರುತ್ತೆ. ಅಂತಹ ವಸ್ತುವಿಗೆ, ಅಂತಹ ಫಿಗರ್ಗೆ ನಾವೇನಂತ ಕರಿತೀವಿ? ಕ್ಯೂಬ್ ಅಂತ ಕರಿತೀವಿ. ಓಕೆ, ಸೊ ಇದರ ಫಾರ್ಮುಲಾಗಳು ಯಾವ ರೀತಿ ಕೊಟ್ಟಿದ್ದಾರೆ? ಫಾರ್ಮುಲಾಗಳು ಈ ರೀತಿ ಕೊಟ್ಟಿದ್ದಾರೆ. LSA ಅಥವಾ CSA ಗೆ ನಾವೇನಂತ, ಓಕೆ, ಇದಕ್ಕೆ LSA ಬರುತ್ತಾ CSA ಬರುತ್ತಾ? ಮೊದಲನೇದಾಗಿ ಇದಕ್ಕೆ LSA ಬರುತ್ತೆ. LSA ಯಾಕೆ? ಯಾಕಂದ್ರೆ ಕ್ಯೂಬಿನ ಸೈಡು ಸ್ಟ್ರೈಟ್ ಆಗಿದೆ, ರೈಟ್? ಸೊ ಅದಕ್ಕೆ LSA ಯೂಸ್ ಮಾಡ್ತೀವಿ ನಾವು. ಸೊ LSA ನ ಫಾರ್ಮುಲಾ ಏನಾಗುತ್ತೆ? 4A ಸ್ಕ್ವೇರ್. LSA ಅಲ್ಲಿ ಏನೇನಿರಲ್ಲ? ಟಾಪ್ ಇರಲ್ಲ, ಬಾಟಮ್ ಇರಲ್ಲ ಅಲ್ವಾ? ಅದೇ ರೀತಿ TSA ಗೆ ಫಾರ್ಮುಲಾ ಏನಿದೆ? 6A ಸ್ಕ್ವೇರ್. ವಾಲ್ಯೂಮಿನ ಫಾರ್ಮುಲಾ ಏನಿದೆ? A ಕ್ಯೂಬ್ ಅಂತ ಇದೆ, ರೈಟ್? ಓಕೆ, ಸೊ ಕ್ಯೂಬ್ ಅಂತ ಹೇಳಿದ ತಕ್ಷಣ ನೀವು ಈ 3 ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಯಾವ 3 ಫಾರ್ಮುಲಾ? LSA 4A ಸ್ಕ್ವೇರ್, TSA 6A ಸ್ಕ್ವೇರ್, ವಾಲ್ಯೂಮ್ A ಕ್ಯೂಬ್, ರೈಟ್? ಇದು ಮೊದಲನೇದು. ಎರಡನೇದು ಏನಿದೆ? ಎರಡನೇದು ಕ್ಯೂಬಾಯ್ಡ್ ಇದೆ. ಅಂದ್ರೆ ನೋಡಿ ರೆಕ್ಟಾಂಗಲ್, ಇಲ್ಲೇ ಗೊತ್ತಾಗ್ತಿದೆ ಶೇಪ್ ನಿಮ್ಗೆ. ಸ್ಕ್ವೇರ್ ತರ ಇದೆ, ಇದು ರೆಕ್ಟಾಂಗಲ್ ತರ ಇದೆ. ಸೊ ಅದನ್ನ ಯಾವ ರೀತಿ ಡ್ರಾ ಮಾಡ್ಬೋದು? ಈ ರೀತಿ ಬರಿಬೋದು. ಲೆಂತ್, ಬ್ರೆತ್, ಹೈಟ್ 3 ಕೂಡ ಬೇರೆ ಬೇರೆ ಅಳುತ್ತೆ. ಇದು 5 ಇದ್ರೆ ಇದು 6 ಇರುತ್ತೆ, ಇದು 7 ಇರುತ್ತೆ. ಇಲ್ಲಿ ಹಾಗಲ್ಲ, ಇದು 3 ಕೂಡ ಒಂದೇ ಅಳುತ್ತೆ. 5, 5, 5 ಡಿಫ್ರೆನ್ಸ್ ಇದು, ರೈಟ್? ನೆಕ್ಸ್ಟ್ ಈ ಕ್ಯೂಬಾಯ್ಡಿನ ಫಾರ್ಮುಲಾಗಳು ಯಾವ ತರ ಇದಾವೆ? ಸೊ ಕ್ಯೂಬಾಯ್ಡಿಗೆ ಮತ್ತೆ LSA ಬರುತ್ತೆ, ಯಾಕಂದ್ರೆ ಸರ್ಫೇಸ್ ಸ್ಟ್ರೈಟ್ ಆಗಿದೆ. ಫಾರ್ಮುಲಾ ಏನು LSA ಗೆ? 2H ಆಫ್ L ಪ್ಲಸ್ B. H ಅಂದ್ರೆ ಹೈಟ್, L ಅಂದ್ರೆ ಲೆಂತ್, B ಅಂದ್ರೆ ಬ್ರೆತ್. ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನೀವು. ಅದೇ ರೀತಿ TSA 2 ಆಫ್ LB ಪ್ಲಸ್ BH ಪ್ಲಸ್ HL, ರೈಟ್? ವಾಲ್ಯೂಮ್ ಯಾವ ರೀತಿ ಇದೆ? L ಇಂಟು B ಇಂಟು H. ಇದು ವಾಲ್ಯೂಮ್. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಕ್ಯೂಬಾಯ್ಡಿಗೆ. ನೆಕ್ಸ್ಟ್ ಏನಿದೆ? ನಾನು ಹೇಳಿದ್ನಲ್ಲ, ಸ್ಪಿಯರ್ ಅಂದ್ರೆ ಬಾಲ್. ಸೊ ಕ್ರಿಕೆಟ್ ಬಾಲ್ ನ ತೋರಿಸಿದ್ದೀನಿ, ಟೆನ್ನಿಸ್ ಬಾಲ್ ನ ತೋರಿಸಿದ್ದೀನಿ. ಡಯಾಗ್ರಾಮ್ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ ಡಯಾಗ್ರಾಮ್. ಇದು ರೇಡಿಯಸ್ R, ಆಯ್ತಾ? ಸೊ ಇಲ್ಲಿ ಒಂದು ಚಿಕ್ಕ ಅಡ್ವಾಂಟೇಜ್ ಇದೆ ನಿಮ್ಗೆ. ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ, ಈ ಬಾಲಿಗೆ ಮೇಲೆ ಕೆಳಗಡೆ ಏನೂ ಇಲ್ಲ. ಸೊ ಇವಾಗ ನೀವು ಯಾವುದೇ ಒಂದು ಬಾಲ್ನ ತಗೊಂಡು, ಕ್ರಿಕೆಟ್ ಬಾಲ್ನೇ ತಗೊಳ್ಳಿ ಅನ್ಕೊಳ್ಳಿ. ಓಕೆ, ಈ ಕ್ರಿಕೆಟ್ ಬಾಲ್ನ ಕೈಯಲ್ಲಿ ಇಟ್ಕೊಂಡು ಇದು ಇದರ ಮೇಲ್ಭಾಗ, ಇದು ಇದರ ಕೆಳಭಾಗ ಅಂತ ಹೇಳ್ಬೋದಾ? ಡಿಫ್ರೆನ್ಶಿಯೇಟ್ ಮಾಡ್ಬೋದಾ? ಆಗಲ್ಲ. ಎಲ್ಲ ಭಾಗಗಳು ಒಂದೇ ತರ ಇದಾವೆ. ಆ ಕ್ರಿಕೆಟ್ ಬಾಲಿಗೆ ಮೇಲೆ ಕೆಳಗೆ ಇಲ್ವೇ ಇಲ್ಲ. ಸೊ ಮೇಲೆ ಕೆಳಗೆ ಇಲ್ಲದೆ ಇರೋ ಕಾರಣ ಸ್ಪಿಯರಿಗೆ
CSA ಫಾರ್ಮುಲಾನೇ ಇಲ್ಲ, ಡ್ಯಾಶ್. ಈ CSA ಫಾರ್ಮುಲಾನೇ ಇಲ್ಲ ಸ್ಪಿಯರ್ಗೆ, ಬರೀ ಎರಡೇ ಫಾರ್ಮುಲಾ ಇರೋದು. ಯಾವ್ದು? ಒಂದು TSA, ಒಂದು ವಾಲ್ಯೂಮ್. ಯಾಕೆ CSA ಫಾರ್ಮುಲಾ ಇಲ್ಲ? ಯಾಕಂದ್ರೆ ನಾವು ಯಾವಾಗ ಬಾಲ್ನ ಕೈಲಿ ಹಿಡಿತೀವೋ ಇದು ಮೇಲ್ಗಡೆ ಕೆಳಗಡೆ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ ನಮ್ಗೆ. ಸೊ ಬೇಸಿಕಲಿ ಬಾಲ್ಗೆ ಮೇಲೆ ಕೆಳಗಡೆ ಅನ್ನೋ ಜಾಗಗಳೇ ಇಲ್ಲ, ರೈಟ್? ಸೊ ಆ ಕಾರಣಕ್ಕೋಸ್ಕರ CSA ಫಾರ್ಮುಲಾ ಇಲ್ಲ. ಇವಾಗ ಬಿಟ್ಬಿಡಿ ಇದನ್ನ. TSA ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? 4πr². ಅದೇ ರೀತಿ ವಾಲ್ಯೂಮ್ 4/3πr³, ರೈಟ್? ಸೊ ಈ ಸ್ಪಿಯರಿಗೆ ಏನಪ್ಪಾ ಅಡ್ವಾಂಟೇಜು? CSA ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಸ್ಪಿಯರಿಗೆ CSA ಇಲ್ಲ, ಓನ್ಲಿ TSA ಮತ್ತೆ ವಾಲ್ಯೂಮ್, ರೈಟ್? ನೆಕ್ಸ್ಟ್ ಮುಂದಿನ ಶೇಪ್ ಏನಿದೆ? ಮುಂದಿನ ಶೇಪು ಹೆಮಿಸ್ಪಿಯರ್. ಅಂದ್ರೆ ಇದೇ ಬಾಲ್ನ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇದೇ ಬಾಲ್ನ ಅರ್ಧ ಕಟ್ ಮಾಡಿ ಬಿಟ್ಬಿಡಿ ಅರ್ಧನ, ಇನ್ನು ಮಿಕ್ಕಿದ ಅರ್ಧ ಇಲ್ಲಿದೆ ಅಲ್ವಾ? ಈ ಮಿಕ್ಕಿರುವ ಅರ್ಧಕ್ಕೆ ನಾವೇನಂತ ಕರಿತೀವಿ? ಹೆಮಿಸ್ಪಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ನ ಕ್ಲೀನಾಗಿ ನೋಡ್ಬೋದು, ಆನಿಮೇಷನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಲ್ಲಿ. ಸೊ ಈ ಹೆಮಿಸ್ಪಿಯರಿಗೆ ರೇಡಿಯಸ್ R ಮತ್ತು ಹೈಟ್, ಈ ಹೆಮಿಸ್ಪಿಯರಿನ ಹೈಟ್ ಇದೆ ನೋಡಿ, ಆ ಹೈಟ್ ಕೂಡ R ಇರುತ್ತೆ. ಇದು ಸ್ಪೆಷಲ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಒಂದು ಇದನ್ನ ಮಾಡೋಣ. ಓಕೆ, ಲಾಸ್ಟ್ ಹೇಳ್ತೀನಿ ಅದನ್ನ. ಸೊ ಈ ಹೆಮಿಸ್ಪಿಯರಿಗೆ ಬಂದ್ರೆ ಯಾವೆಲ್ಲ ಫಾರ್ಮುಲಾಗಳಿದಾವೆ? ಈ ಫಾರ್ಮುಲಾಗಳಿದಾವೆ. CSA ಇರುತ್ತೆ, LSA ಇರುತ್ತೆ. ಹೆಮಿಸ್ಪಿಯರ್ಗೆ CSA ಇರುತ್ತೆ. ಯಾಕೆ? ಸರ್ಫೇಸ್ ಕರ್ವ್ಡ್ ಆಗಿದೆ. ಓಕೆ, ಸೊ CSA 2πr², TSA 3πr². ಓಕೆ, ವಾಲ್ಯೂಮ್ 2/3πr³. ಈಸಿ ನ್ಯಾಪ್ ಕಟ್ಕೊಳ್ಳೋದು ನೋಡಿ. CSA 2, TSA 3. ವಾಲ್ಯೂಮ್ ಅಲ್ಲಿ ಎರಡನ್ನ ಬರೀರಿ, 2 ಮತ್ತೆ 3, 2/3πr³ ಆಗುತ್ತೆ. ವಾಲ್ಯೂಮ್ ಅಂದ್ರೆ ಕ್ಯೂಬ್, ಏರಿಯಾಗಳಂದ್ರೆ ಸ್ಕ್ವೇರ್ಗಳಾಗ್ತವೆ. ಕ್ಲಿಯರ್? ಓಕೆ, ಸೊ ಇದು ಹೆಮಿಸ್ಪಿಯರ್ಗೆ. ನೆಕ್ಸ್ಟ್ ಯಾವ ಶೇಪ್ ಇದೆ? ನೆಕ್ಸ್ಟ್ ಸಿಲಿಂಡರ್. ವಾಟರ್ ಬಾಟಲ್ ಅಂತ ತೋರಿಸಲ್ಲ, ಇಲ್ಲಿ ಏನ್ ತೋರಿಸಿದ್ವಿ? ಕ್ಯಾನ್. ಸೊ ಕೂಲ್ ಡ್ರಿಂಕ್ಸ್ ನ ಕ್ಯಾನ್ ಬರ್ತವೆ ಅಲ್ವಾ? ಸೊ ಆ ಕ್ಯಾನ್ ನ ತೋರಿಸ್ತಿದ್ವಿ. ಸೊ ಡಯಾಗ್ರಾಮ್ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ ಡಯಾಗ್ರಾಮ್. ಸೊ ಇಲ್ಲಿ ನೋಡಿ, ಇದಕ್ಕೆ ಹೇಳ್ಬೋದು ಇದು ಮೇಲ್ಗಡೆ ಭಾಗ, ಇದು ಕೆಳಗಡೆ ಭಾಗ. ಇಲ್ಲೂ ಅಷ್ಟೇ, ಇದು ಮೇಲ್ ಭಾಗ ಅಥವಾ ಕೆಳ ಭಾಗನೂ ಇರ್ಬೋದು. ಇದಕ್ಕೆಲ್ಲ ನಾವು ಹೇಳ್ಬೋದು ಮೇಲೆ ಕೆಳಗೆ, ಮೇಲೆ ಕೆಳಗೆ. ಬಟ್ ಬಾಲಿಗೆ ಮೇಲೆ ಕೆಳಗೆ ಹೇಳಕ್ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಅದಕ್ಕೆ CSA ಇಲ್ಲ ಅಲ್ವಾ? ಸೊ ಈ ಸಿಲಿಂಡರ್ಗೆ ಯಾವೆಲ್ಲ ಫಾರ್ಮುಲಾಗಳಿದಾವೆ? ಸಿಲಿಂಡರ್ನ ಫಾರ್ಮುಲಾಸ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ. 2πrh ಏನಿದು? CSA ನ LSA ನ? ಇದು CSA. ಯಾಕೆ? ಸಿಲಿಂಡರ್ ಕರ್ವ್ಡ್ ಆಗಿದೆ, ಸ್ಟ್ರೈಟ್ ಆಗಿಲ್ಲ ಸಿಲಿಂಡರ್. ಕರ್ವ್ಡ್ ಬಂದಿದ ತಕ್ಷಣ ನೀವು CSA ಅಂತಾನೆ ಚೂಸ್ ಮಾಡಬೇಕು. ಓಕೆ, ಸೊ ಹೇಗೆ 2πrh ಬರ್ತಾ ಇದೆ? ವೆರಿ ಸಿಂಪಲ್. ಸಿಲಿಂಡರ್ನ ಟಾಪ್ ನ ತೆಗೆದು ಬಿಸಾಕಿ, ಸಿಲಿಂಡರ್ನ ಬಾಟಮ್ ಕೂಡ ತೆಗೆದು ಬಿಸಾಕಿ, ಮಿಕ್ಕಿರುವ ಏರಿಯಾ ಅಂದ್ರೆ ಏನು? ಸರ್ಕಂಫರೆನ್ಸ್ ಆಗುತ್ತೆ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ವಿತ್ ಹೈಟ್ ಬೇರೆ ಇದೆ ಅಲ್ವಾ? ಸೊ ಸರ್ಕಂಫರೆನ್ಸ್ ನಮ್ಗೆ ಗೊತ್ತಿದೆ 2πr, ಹೈಟ್ ಒಂದು ಎಕ್ಸ್ಟ್ರಾ ಇದೆ. ಸೊ 2πrh ಸಿಲಿಂಡರಿನ CSA. ಸಿಲಿಂಡರಿನ TSA ಏನಾಗುತ್ತೆ? ಇವಾಗ ನೋಡಿ, 2πrhಗೆನೆ ಮೇಲ್ಗಡೆ ಒಂದು ಇದಾಕ್ಬೇಕು, ಕೆಳಗಡೆ ಒಂದು ಕವರ್ ಹಾಕ್ಬೇಕು, ರೈಟ್? ಸೊ ಮೇಲ್ಗಡೆ ಕೆಳಗಡೆ ಕವರ್ ಯಾವ ರೀತಿಯಲ್ಲಿ ಇದೆ? ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆಯಾ ನೋಡಿ, ಇಲ್ಲಿ ನೋಡಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆಯಾ? ಸೊ πr² ಪ್ಲಸ್ πr² ಏನಾಗುತ್ತೆ? 2πr². 2πrh ಪ್ಲಸ್ 2πr². 2πr ನ ನಾವು ಕಾಮನ್ ತಗೊಂಡ್ರೆ 2πr ಆಫ್ h ಪ್ಲಸ್ r ಅಂತ ಉಳ್ಕೊಳ್ಳುತ್ತೆ, ರೈಟ್? ಸೊ ಯಾವ ರೀತಿ ಬರ್ತಾ ಇದೆ ಫಾರ್ಮುಲಾ? ಅರ್ಥ ಆಗ್ತಾ ಇದೆ ಅಲ್ವಾ? ಅದೇ ರೀತಿ ಇವಾಗ ವಾಲ್ಯೂಮ್ಗೆ ಬಂದ್ರೆ πr² ಇಂಟು h. ನಾನು ಕ್ಯೂಬ್ ಅಂತ ಹೇಳಿದೆ, ಇಲ್ಲಿ ಸ್ಕ್ವೇರ್ ಬರ್ತಾ ಇದೆಯಲ್ಲ, ಹೇಗೆ? ಹೆಚ್ಗೂ ಕೂಡ ನೋಡಿ, ಹೆಚ್ ಕೂಡ ಸೆಂಟಿಮೀಟರ್ ಇರುತ್ತೆ, ಇದು ಕೂಡ ಸೆಂಟಿಮೀಟರ್ ಇರುತ್ತೆ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, ರೈಟ್? πr²h. ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನು ಅಂತ ಹೇಳ್ತೀನಿ. ಸೊ ಒಂದು ಸಿಲಿಂಡರ್ ಒಂದು ಪಾಯಿಂಟ್ ಇದೆ, ಹೆಮಿಸ್ಪಿಯರ್ ಒಂದು ಪಾಯಿಂಟ್ ಇದೆ. ಏನ ಪಾಯಿಂಟ್ಸ್ ಹೇಳ್ತೀನಿ ನಾನು ನಿಮಗೆ, ರೈಟ್? ನೆಕ್ಸ್ಟ್ ಕೊನೆಯ ಶೇಪ್ ಯಾವ್ದಿದೆ? ಕೋನ್. ಸೊ ಇದು ರೋಡ್ ಮೇಲೆ ಇಟ್ಟಿರ್ತಾರಲ್ವಾ, ಆ ಕೋನ್ ನಾನು ಇಲ್ಲಿ ಹಾಕಿದ್ದೀನಿ. ಕೋನ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ ಕೋನ್. ಸೊ ಕೋನಿನ ಫಾರ್ಮುಲಾಗಳು ಯಾವ ರೀತಿ ಕೊಟ್ಟಿದ್ದಾರೆ? ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಸ್ಲ್ಯಾಂಟ್. ಸೊ CSA ನ LSA ಬರುತ್ತೆ, CSA ಬರುತ್ತೆ. ಓಕೆ, ಸೊ πrl. ಪೈ ಅಂದ್ರೆ ಗೊತ್ತಿದೆ, R ಅಂದ್ರೆ ರೇಡಿಯಸ್, L ಅಂದ್ರೆ ಏನು? L ಅಂದ್ರೆ ಒರೆ, ಒರೆ ಸ್ಲ್ಯಾಂಟ್ ಲೆಂತ್, ಒರೆ ಉದ್ದ ಅಥವಾ ಒರೆ ಎತ್ತರ, ಕರೆಕ್ಟ್? L ಅಂದ್ರೆ ಸ್ಲ್ಯಾಂಟ್ ಲೆಂತ್. ಈ ಎಲ್ಲ ಹೇಗೆ ಕಂಡುಹಿಡಿಬೇಕು? L = √h² ಪ್ಲಸ್ r². ಹೇಗೆ ಬರ್ತಾ ಇದೆ ಇದು? ಪೈಥಾಗರಸ್ ಪ್ರಮೇಯ, ಸಿಂಪಲ್. ಓಕೆ, ಎಲ್ಲದಕ್ಕೂ ಒಂದೊಂದು ಕಾರಣ ಇದೆ. ಓಕೆ, ನೆಕ್ಸ್ಟ್ TSA ಅಂದ್ರೆ ಏನಾಗುತ್ತೆ? πrl. ಸೊ πrl ಇಲ್ಲಿ ಏನಾಗಿತ್ತು ನೋಡಿ, ಇಲ್ಲಿ ನಾವು ಈ ತಳ, ಕೋನಿನ ತಳ ಯಾವ ಶೇಪಲ್ಲಿ ಇದೆ? ವೃತ್ತದ ಆಕಾರದಲ್ಲಿದೆ. ಆ ವೃತ್ತದ ಆಕಾರನ ತೆಗಿತೀವಿ, ತೆಗೆದಿದ್ದಕ್ಕೆ ನಮ್ಗೆ ಏನ್ ಬಂತು? ನಮ್ಗೆ ಈ CSA ಬಂದಿದೆ. ಇವಾಗ TSA ಬೇಕಂದ್ರೆ ಆ ವೃತ್ತದ ಆಕಾರನ ಮತ್ತೆ ನಾವು ಕೋನಿಗೆ ಸೇರಿಸ್ಬೇಕಾ? ಸೊ ವೃತ್ತದ ವಿಸ್ತೀರ್ಣ ಏನು? πr². ಸೊ ನೋಡಿ, πrl ಪ್ಲಸ್ πr². πr ನ ನಾವು ಕಾಮನ್ ತೆಗಿಬಹುದು. ಯಾವಾಗ πr ನ ನಾವು ಕಾಮನ್ ತೆಗಿತೀವೋ L ಪ್ಲಸ್ R ಒಳಗಡೆ ಉಳ್ಕೊಳ್ಳುತ್ತೆ, ರೈಟ್? ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಏನಾಗುತ್ತೆ? ಇಲ್ಲಿ ನೋಡಿ, ಇದು πr² ಅಲ್ವಾ?
ಇದು 1/3 ಪೈ ಆರ್ ಸ್ಕ್ವೇರ್ ಎಚ್ ಅಷ್ಟೇ. ಓಕೆ, ಸೊ ಇಷ್ಟು ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೋಬೇಕು. ಬರೀ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋದಲ್ಲ, ಇದರ ಸ್ಪೆಷಲ್ ಪಾಯಿಂಟ್ಸ್ ಕೂಡ ಜ್ಞಾಪಕ ಇಟ್ಕೋಬೇಕು. ಏನು ಸ್ಪೆಷಲ್ ಪಾಯಿಂಟ್ಸ್ ಇದೆ ಒಂದೊಂದಕ್ಕೆ ಬರ್ಕೊಂಡು ಹೋಗ್ತೀನಿ, ನೋಡಿ ಏನೇನಿದೆ ಅಂತ. ಮೊದಲನೇದು ಕ್ಯೂಬಿಗೆ ಏನಪ್ಪ ಸ್ಪೆಷಾಲಿಟಿ, ಕ್ಯೂಬಿಗೆ ಆಲ್ ಸೈಡ್ಸ್ ಆರ್ ಸೇಮ್ ಇನ್ ಮೆಜರ್ಮೆಂಟ್. ಓಕೆ, ಎಲ್ಲ ಅಳತೆಗಳು ಒಂದೇ, 5 5 5 5 5 5 ಆಯ್ತು. ಓಕೆ, ಸೊ ಕ್ಯೂಬಾಯ್ಡ್ ಅಲ್ಲಿ ಅಷ್ಟೊಂದೇನು ಸ್ಪೆಷಲ್ ಇಲ್ಲ, ಸೊ ಕ್ಯೂಬಾಯ್ಡ್ ನ ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಸ್ಪಿಯರ್ ಅಲ್ಲಿ ಏನಪ್ಪ ಸ್ಪೆಷಲ್ ಅಂದ್ರೆ ನೋ ಟಾಪ್ ನೋ ಬಾಟಮ್, ತಳ ಇಲ್ಲ ಮೇಲ್ಗಡೆನೇ ಇಲ್ಲ, ದೇರ್ ಫಾರ್ ನೋ CSA. ಇದು ಸ್ಪಿಯರ್ ಏನ ಸ್ಪೆಷಾಲಿಟಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಹೆಮಿಸ್ಪಿಯರ್. ಹೆಮಿಸ್ಪಿಯರ್ ಅಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಹೆಮಿಸ್ಪಿಯರಿನ ರೇಡಿಯಸ್ ಮತ್ತೆ ಹೈಟ್ ಎರಡು ಕೂಡ ಒಂದೇ ಆಗಿರುತ್ತೆ. ಎರಡು ಕೂಡ ಏನಾಗಿರುತ್ತೆ, ರೇಡಿಯಸ್ ಆರ್ ಆಗೇ ಇರುತ್ತೆ. ಇಲ್ಲೇ ನೋಡ್ಬೋದು ನೋಡಿ, ಈ ರೇಡಿಯಸ್ ಆರ್. ಈ ಹೆಮಿಸ್ಪಿಯರಿನ ಹೈಟ್ ಎಷ್ಟಿದೆ, ಹೆಮಿಸ್ಪಿಯರಿನ ಹೈಟ್ ಕೂಡ ರೇಡಿಯಸ್ ಆರೇ, ರೈಟ್? ಸೊ ಹೈಟ್ ಮತ್ತೆ ರೇಡಿಯಸ್ ಹೆಮಿಸ್ಪಿಯರ್ ಅಲ್ಲಿ ಸೇಮ್ ಇರುತ್ತೆ. ಎರಡು ಯಾವ್ದಕ್ಕೆ ಸಮವಾಗಿರುತ್ತೆ, ಎರಡು ರೇಡಿಯಸ್ಗೆ ಸಮವಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಜ್ಞಾಪಕ ಇಟ್ಕೋಬೇಕಿದೆ, ರೈಟ್? ಓಕೆ, ನೆಕ್ಸ್ಟ್ ಸಿಲಿಂಡರ್ ಅಲ್ಲಿ ಏನ್ ಸ್ಪೆಷಾಲಿಟಿ, ಸಿಲಿಂಡರ್ ಅಲ್ಲೂ ಕೂಡ ಏನು ಸ್ಪೆಷಾಲಿಟಿ ಇಲ್ಲ, ಇದನ್ನ ಹಾಗೆ ಜ್ಞಾಪಕ ಇಟ್ಕೋಬೇಕು ನೀವು. ಕೋನಲ್ಲಿ ನೋಡೋದಾದ್ರೆ ಈ ಓರೆ ಉದ್ದ ಅಥವಾ ಓರೆ ಅಳತೆ, ಸ್ಲ್ಯಾಂಟ್ ಲೆಂತ್ ಅಂದ್ರೆ ಇದು. ಓಕೆ, ಇವಾಗ ಇದನ್ನ ನಾವು ಹೀಗೆ ಬರ್ಕೊಳ್ಳೋಣ ನೋಡಿ. ಇದು ಎಲ್, ಇದು ಹೆಚ್, ಇದು ಆರ್, ಇದು 90 ಡಿಗ್ರೀಸ್. ಸೊ ನಾವು ಎಲ್ನ ಕಂಡುಹಿಡಿಬೇಕು ಅಂದ್ರೆ ನಮಗೆ ವಿಕರ್ಣ ಬೇಕು, ಹೈಪಾಟಿನ್ಯೂಸ್ ಬೇಕು. ಹೈಪಾಟಿನ್ಯೂಸ್ ಯಾವ್ದಕ್ಕೆ ಸಮವಾಗಿರುತ್ತೆ, ಎಲ್ ಸ್ಕ್ವೇರ್ ಈಕ್ವಲ್ಸ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸ್ಕ್ವೇರ್ನ ಆ ಕಡೆ ಕಳಿಸಿದಾಗ ಏನಾಗುತ್ತೆ, ಎಲ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹಾಗೆ ಇದು ಬಂದಿರುತ್ತೆ, ಎಲ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಈ ಎಲ್ ಎಲ್ಲಿದೆ, ಇಲ್ಲಿದೆ ಎಲ್ಲು. ಇಲ್ಲಿ ನೋಡಿ, ಇದು ಹೆಚ್ಚು, ಇದು ಆರ್, ಇಲ್ಲಿ 90 ಡಿಗ್ರೀಸ್ ಆಗ್ತಾ ಇದೆ ಕರೆಕ್ಟ್ ಆಗಿ. ಸೊ ಅದನ್ನ ಟ್ರಯಾಂಗಲ್ ಆಗಿ ತಗೊಂಡು ಎಲ್ನ ಕಂಡುಹಿಡಿಬೇಕಂದ್ರೆ ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ಎಲ್ಲಿನ ಲೆಂತ್ ಈ ರೀತಿ ಬರುತ್ತೆ. ಕ್ಲಿಯರ್? ಓಕೆ, ಸೊ ಯಾವ್ದೆಲ್ಲ ತುಂಬಾ ಸ್ಪೆಷಲ್ ಆಗಿದಾವೋ, ಸೊ ಇಲ್ಲಿ ಕ್ಯೂಬಾಯ್ಡ್ ಮತ್ತೆ ಸಿಲಿಂಡರ್ ಮಾತ್ರ ಅಷ್ಟೊಂದು ಸ್ಪೆಷಲ್ ಏನಿಲ್ಲ ಅದರಲ್ಲಿ. ಓಕೆ, ಸೊ ಅದನ್ನ ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಮಿಕ್ಕಿದ್ದು ಆಲ್ ಸೈಡ್ಸ್ ಆರ್ ಈಕ್ವಲ್ ಇನ್ ಮೆಜರ್ಮೆಂಟ್, ನೋ ಟಾಪ್ ನೋ ಬಾಟಮ್, ದೇರ್ ಫಾರ್ ನೋ CSA, ರೇಡಿಯಸ್ ಇಸ್ ಈಕ್ವಲ್ ಟು ಹೈಟ್, ಫಿಗರ್ ಇಂದಾನೆ ಹೇಳ್ಬೋದು. ಇಲ್ಲಿ ಸ್ಲ್ಯಾಂಟ್ ಲೆಂತ್ ಯಾವ ರೀತಿ ಕಂಡುಹಿಡಿಬೇಕಂತ ಕೂಡ ಹೇಳಿದೆ, ರೈಟ್? ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾನು ಸೈಡಿಗೆ ಹೋಗ್ತೀನಿ, 1 ಸೆಕೆಂಡಿಗೆ ಪಾಸ್ ಮಾಡಿ ವಿಡಿಯೋನ, ಸ್ಕ್ರೀನ್ ಶಾಟ್ನ ತಗೊಳ್ಳಿ. ಇದೇ ರೀತಿ ನಿಮ್ಮ ಬುಕ್ಕಲ್ಲಿ ಕೂಡ ಬರೀರಿ, ಇದನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, MCQ 1 ಮಾರ್ಕ್ ಕೇಳ್ತಾರೆ ಅಂತ ಹೇಳಿದ್ನಲ್ವಾ, ವಾಟ್ ಈಸ್ ದ TSA ಆಫ್ ಕ್ಯೂಬಾಯ್ಡ್, 1 ಮಾರ್ಕಿಗೆ ಡ್ಯಾಶ್ ಅಂತ ಕೊಟ್ಬಿಡ್ತಾರೆ. ಸೊ ನೀವು ಆ ಫಾರ್ಮುಲಾನ ಬರೆದ್ರೆ 1 ಮಾರ್ಕ್. ಸೊ ಇಲ್ಲಿ ಕೊಟ್ಟಿರುವಂತಹ ಫಾರ್ಮುಲಾಸ್ ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ಯಾವ್ದಾದ್ರು ಒಂದು ಫಾರ್ಮುಲಾನ ನಿಮ್ಮ 1 ಮಾರ್ಕ್ MCQ ಅಥವಾ 1 ಮಾರ್ಕ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ರಿಸ್ಕ್ ನ ತಗೊಳಕ್ ಹೋಗ್ಬೇಡಿ. ಎಲ್ಲ ಫಾರ್ಮುಲಾಸ್ನ ನೀವು ಬೈ ಹಾರ್ಟ್ ಮಾಡಿ, ಜ್ಞಾಪಕ ಇಟ್ಕೊಳ್ಳಿ, ಬರೆದು ತೆಗೀರಿ. ಮತ್ತೆ ಈ ಫಾರ್ಮುಲಾ ಸುಮ್ಮನೆ ಹಾಗೆ ಬಂದಿಲ್ಲ. ಪ್ರತಿ ಒಂದು ಫಾರ್ಮುಲಾನ ಹಿಂದೆ ಒಂದು ಕಾರಣ ಇದೆ, ಒಂದು ಲಾಜಿಕ್ ಇದೆ. ಯಾಕಿದು 2πr² ಬಂದಿದೆ, ಯಾಕದು 4πr² ಬಂದಿದೆ, ಯಾಕೆ? ಎಲ್ಲ ಫಾರ್ಮುಲಾಗ ಒಂದು ಲಾಜಿಕ್ ಇದೆ. ಸೊ ಆ ಲಾಜಿಕ್ನ ಕೂಡ ನಾನು ಹೇಳ್ಬೋದು ಇಲ್ಲಿ, ಬಟ್ ಆ ಲಾಜಿಕ್ ನಿಮ್ಮ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ಗೆ ಯೂಸ್ ಆಗೋದಿಲ್ಲ. ಓಕೆ, ಸೊ ಸದ್ಯಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರೆದಿದ್ದೀನಿ, ಫಾರ್ಮುಲಾಸ್ನ ಬರೆದಿದ್ದೀನಿ. ಪಾಸ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ ಶಾಟ್ನ ತಗೊಳ್ಳಿ. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಅನ್ಕೋತೀನಿ. ಇದನ್ನ ಬುಕ್ಕಲ್ಲಿ ಬರೀರಿ, ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿಗೆ ನಾವು ಎಲ್ಲ ಸಿದ್ಧಾಂತಗಳನ್ನ ಮುಗಿಸಿದ್ದೀವಿ. ಓಕೆ, ಸೊ ಇನ್ನೂ ಒಂದು ಪಾಯಿಂಟ್ನ ನಾನು ನಿಮ್ಗೆ ಹೇಳಬೇಕು. ಯಾವ ಪಾಯಿಂಟ್ ಅಂತ ಹೇಳ್ತೀನಿ. ಈ 10ನೇ ತರಗತಿ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಇದೆ. ಓಕೆ, ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಟು ಫೈಂಡ್ ಔಟ್ ಸರ್ಫೇಸ್ ಏರಿಯಾ ಅಂಡ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಟು ಫೈಂಡ್ ಔಟ್ ವಾಲ್ಯೂಮ್ ಅಂತ ಇದೆ. ಆಯ್ತಾ? ಸೊ ಇಲ್ಲಿ ನಾವೇನ್ ಮಾಡಬೇಕು ಅಂತ ಒಂದು ಕೆಲವು ಪ್ರಾಬ್ಲಮ್ಗಳು ಬರ್ತವೆ. ಯಾವ ರೀತಿ ಪ್ರಾಬ್ಲಮ್ ಅಂದ್ರೆ ಅದು ಇಲ್ಲಿ ನೋಡಿ, ಒಂದು ಕ್ಯೂಬಾಯ್ಡ್ ಇದೆ. ಓಕೆ, ಒಂದು ಕ್ಯೂಬಾಯ್ಡ್ ಇದೆ. ಆ ಕ್ಯೂಬಾಯ್ಡಿನ ಮೇಲೆ ಒಂದು ಹೆಮಿಸ್ಪಿಯರ್ನ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಕ್ಯೂಬಾಯ್ಡಿನ ಮೇಲ್ಗಡೆ ಹೆಮಿಸ್ಪಿಯರ್ನ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವಾಗ ಈ ಸಾಲಿಡಿನ ಸರ್ಫೇಸ್ ಏರಿಯಾನ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಗಮನ ಕೊಟ್ಟು ಕೇಳಿ, ಈ ಸಾಲಿಡಿನ ಸರ್ಫೇಸ್ ಏರಿಯಾನ ಕಂಡು ಹಿಡಿಯಿರಿ. ಸರ್ಫೇಸ್ ಅಂದ್ರೆ ನಾನು ಏನಂತ ಹೇಳಿದ್ದೀನಿ, ನಾವು ಯಾವ್ದನ್ನೆಲ್ಲ ಮುಟ್ಬೋದು ಅದಕ್ಕೆ ನಾವು ಸರ್ಫೇಸ್ ಅಂತ ಕರಿತೀವಿ. ಸೊ ಆಕ್ಚುಲಿ ಇದು ಹೆಮಿಸ್ಪಿಯರ್ ಅಲ್ಲ, ಹೆಮಿಸ್ಪಿಯರ್ ಅಂತ ಅನ್ಕೊಳ್ಳಿ.
ಓಕೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಯಾವಾಗ ಒಂದು ಕ್ಯೂಬಾಯ್ಡ್ ಮೇಲೆ ಒಂದು ಹೆಮಿಸ್ಪಿಯರ್ನ ಇಡ್ತೀವೋ, ಇವಾಗ ನಾವೇನೆಲ್ಲ ಟಚ್ ಮಾಡ್ಬೋದು ನೋಡಿ. ಈ ಕಡೆ ಎಲ್ಲ ಟಚ್ ಮಾಡ್ಬೋದು ನಾವು. ಓಕೆ, ಈ ಕಡೆ ಎಲ್ಲ ಟಚ್ ಮಾಡ್ಬೋದು, ಇಲ್ಲೆಲ್ಲ ಟಚ್ ಮಾಡ್ಬೋದು, ಇಲ್ಲೆಲ್ಲ ಟಚ್ ಮಾಡ್ಬೋದು, ಕೆಳಗೂ ಟಚ್ ಮಾಡ್ಬೋದು, ಮೇಲೆ ಕೂಡ ಟಚ್ ಮಾಡ್ಬೋದು. ಮೇಲ್ಗಡೆ ಟಚ್ ಮಾಡಕ್ ಆಗದೆ ಇರುವಂತ ಜಾಗ ಯಾವುದು ಅಂದ್ರೆ ಈ ಹೆಮಿಸ್ಪಿಯರಿನ ಕೆಳಗಡೆ ಇದೆ ನೋಡಿ, ಆ ಜಾಗನ ನಾವು ಟಚ್ ಮಾಡಕ್ ಆಗಲ್ಲ. ಯಾಕೆ ಆ ಜಾಗನ ಟಚ್ ಮಾಡಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ? ಯಾಕಂದ್ರೆ ಅದ್ರ ಮೇಲ್ಗಡೆ ಹೆಮಿಸ್ಪಿಯರ್ ಇದೆ. ಇವಾಗ ನಾನು ಆ ಜಾಗನ ಟಚ್ ಮಾಡ್ಬೇಕಂದ್ರೆ ಹೆಮಿಸ್ಪಿಯರ್ನ ಓಪನ್ ಮಾಡಿ ಇವಾಗ ಟಚ್ ಮಾಡಬೇಕು. ಇವಾಗ ನಾನು ಹೆಮಿಸ್ಪಿಯರ್ನ ಇಟ್ಬಿಟ್ರೆ ಆ ಜಾಗನ ಟಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಇವಾಗ ಈ ಸಾಲಿಡಿನ ಸರ್ಫೇಸ್ ಏರಿಯಾನ ಕಂಡುಹಿಡಿಯಿರಿ ಅಂದ್ರೆ ಯಾವ ರೀತಿ ಬರೀತೀರಾ? ಈ ಸಾಲಿಡಿನ ಸರ್ಫೇಸ್ ಏರಿಯಾ ಏನಂದ್ರೆ TSA ಆಫ್ ಕ್ಯೂಬ್. TSA ಆಫ್ ಕ್ಯೂಬ್ ಅಂದ್ರೆ ಏನಿದೆ? 6a². ಈ 6a² ಅಲ್ಲಿ ನೀವೆಲ್ಲಾನು ಟಚ್ ಮಾಡ್ತಾ ಇದ್ದೀರಾ? ಇಲ್ಲ. ಈ ಹೆಮಿಸ್ಪಿಯರಿನ ಕೆಳಗಡೆ ಇರೋ ಜಾಗನ ಟಚ್ ಮಾಡಕ್ ಆಗ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕು? ಮೈನಸ್ 6a² ಮೈನಸ್ ಯಾವ ಶೇಪಲ್ಲಿ ಇದೆ? ಇದು ಸರ್ಕ್ಯುಲರ್ ಶೇಪಲ್ಲಿ ಇದೆ. ಸೊ ಮೈನಸ್ πr². ಯಾಕೆ ಈ πr² ಮೈನಸ್ ಮಾಡ್ತಿದೀವಿ? ಯಾಕಂದ್ರೆ ಇದನ್ನ ಇದ್ರ ಮೇಲೆ ಇಟ್ಟಾಗ ಇದ್ರ ಕೆಳಗಡೆ ಇರುವಂತ ಪಾಯಿಂಟ್ ನಾನು ಟಚ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಸೊ ಇಡೀ ಕ್ಯೂಬ್ ಅಲ್ಲಿ πr² ಮೈನಸ್ ಮಾಡ್ತಿದೀವಿ. ಯಾಕೆ? ಇದನ್ನ ಇಟ್ಟಾಗ ಇದನ್ನ ನಾವು ಟಚ್ ಮಾಡಕ್ ಆಗಲ್ಲ. ಅದನ್ನ ಹೊರತುಪಡಿಸಿ ಇನ್ನೇನು ಟಚ್ ಮಾಡ್ಬೋದು? ಈ ಹೆಮಿಸ್ಪಿಯರ್ನ ಟಚ್ ಮಾಡ್ಬೋದಾ? ಟಚ್ ಮಾಡ್ಬೋದು. ಹೆಮಿಸ್ಪಿಯರ್ನ ಟಚ್ ಮಾಡ್ತಾ ಇದೀವಿ, ಬಟ್ ಹೆಮಿಸ್ಪಿಯರ್ನ ಬಾಟಮ್ ಟಚ್ ಮಾಡ್ಬೋದಾ? ಬಾಟಮ್ ಟಚ್ ಮಾಡಕ್ ಆಗ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕೀಗ? 6a² ಮೈನಸ್ πr². ಮೈನಸ್ πr² ಯಾಕೆ? ಈ ಮೈನಸ್ πr² ಇದನ್ನ ಟಚ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ. ಪ್ಲಸ್ ಇನ್ನೇನು ಟಚ್ ಮಾಡ್ಬೋದು ನಾವು? ಹೆಮಿಸ್ಪಿಯರ್ನ ಟಚ್ ಮಾಡ್ಬೋದು. ಹೆಮಿಸ್ಪಿಯರ್ನ ಏನ್ ಟಚ್ ಮಾಡ್ಬೋದು ನಾವು? ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾನ ಟಚ್ ಮಾಡ್ಬೋದು, ಅಂದ್ರೆ 2πr². ಕೆಳಗಡೆ ಟಚ್ ಮಾಡಕ್ ಸಾಧ್ಯನಾ? ಕೆಳಗಡೆ ಟಚ್ ಮಾಡಕ್ ಸಾಧ್ಯ ಆಗ್ತಿಲ್ಲ, ಯಾಕಂದ್ರೆ ಇದು ಕ್ಯೂಬಿನ ಮೇಲಿದೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು, ಈ ಕಾನ್ಸೆಪ್ಟ್ ಮೇಲೆನೆ ಜಾಸ್ತಿ ಪ್ರಶ್ನೆಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಕೇಳಿದ್ದಾರೆ. ಓಕೆ, ಸೊ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹೇಗೆ ಸಾಲ್ವ್ ಮಾಡೋದು ಅದನ್ನ ಅಂತ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಗೆ ಈಗ ನಾವು ಕಲಿತಿರುವಂತ ಸಿದ್ಧಾಂತ ಮುಗಿಸ್ಬಿಟ್ಟಿದೀವಿ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಇದಾವೋ ಎಲ್ಲ ಕಾನ್ಸೆಪ್ಟ್ಸ್ ಮುಗಿಸಿದೀವಿ. ಇವಾಗ ನಾವು ಕಲ್ತಿರುವಂತ ಸಿದ್ಧಾಂತನ ಇಟ್ಕೊಂಡು ಪಠ್ಯ ಪುಸ್ತಕದಲ್ಲಿ ಬರುವಂತಹ ಪ್ರಾಬ್ಲಮ್ಗಳನ್ನ, ಸಮಸ್ಯೆಗಳನ್ನ ಪರಿಹರಿಸಲು ಟ್ರೈ ಮಾಡೋಣ. ಓಕೆ, ಈ ತರ ಹೇಳ್ತಾ ಮೊದಲನೆಯ ಪ್ರಾಬ್ಲಮ್ ಅಂದ್ರೆ ಮೊದಲನೆಯ ಎಕ್ಸಸೈಸ್ ಯಾವ್ದಿದೆ? 12.1 ಇದೆ. 12.1 ಅಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ನೋಡೋಣ. ಓಕೆ, ಸೊ ಎಕ್ಸಸೈಸ್ 12.1 ಅಭ್ಯಾಸ 12.1 ಮೊದಲನೆಯ ಪ್ರಶ್ನೆ ನಾವು 4ನೇ ಪ್ರಶ್ನೆ ಅಂತ ತಗೊಂಡಿದ್ದೀವಿ. ಈ ಪ್ರಶ್ನೆ ಒಂದ್ಸತಿ ಗಮನ ಕೊಟ್ಟು ಓದಿ. ಅಂಚಿನ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ವರ್ಗ ಘನಾಕೃತಿಯ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಈ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಜಸ್ಟ್ ನಾವು ತೋರಿಸಿದ್ನಲ್ವಾ, ಅದೇ ಕಾನ್ಸೆಪ್ಟ್ನ ನಾವು ಇಲ್ಲೂ ಕೂಡ ಯೂಸ್ ಮಾಡಬೇಕು. ರೈಟ್? ಸೊ ಇಲ್ಲಿ ನಾವು ಜಾಸ್ತಿ ಕಲ್ಪನೆ ಮಾಡಬೇಕು, ಇಮ್ಯಾಜಿನೇಷನ್ ಮಾಡಬೇಕು. ಸೊ ಮಕ್ಕಳ, ಈ ಪಾಠದ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ನಮಗೆ 2 ಬೇಸಿಕ್ ಥಿಂಗ್ಸ್ ಬೇಕು. ಓಕೆ, 2 ಮೂಲಭೂತ ವಸ್ತುಗಳು ನಮಗೆ ಬೇಕಾಗ್ತವೆ. ಯಾವ್ದ 2 ಮೂಲಭೂತ ವಸ್ತುಗಳು? ಮೊದಲನೇದು ಇಮ್ಯಾಜಿನೇಷನ್. ಸೊ ನೀವು ಇಮ್ಯಾಜಿನ್ ಮಾಡ್ಬೇಕು ಇದನ್ನು. ಓಕೆ, ಸೊ ಇಲ್ಲಿ ನಾನು ಹೇಳ್ಕೊಡ್ಬೇಕಾದ್ರೆ ನಾನು ನಿಮಗೆ ಡ್ರಾ ಮಾಡ್ಬಿಟ್ಟು ತೋರಿಸ್ತೀನಿ. ರೈಟ್? ಸೊ ನೀವು ಎಷ್ಟು ಚೆನ್ನಾಗಿ ಇಮ್ಯಾಜಿನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಆನ್ಸರ್ ಬರುತ್ತೆ. ಸೊ ಇಮ್ಯಾಜಿನ್ ಮಾಡಿದಾದ್ಮೇಲೆ ಮೊದಲನೇದಾಯ್ತು. ಎರಡನೇದೇನು? ಯಾವ ಸೂತ್ರನ ಹಾಕಬೇಕು, ಏನನ್ನ ಮಾಡಬೇಕು, ಇವೆರಡನ್ನ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಎಲ್ಲ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮೊದಲನೇದು ಕಲ್ಪನೆ, ಎರಡನೇದು ಸೂತ್ರ. ಇವೆರಡು ಕರೆಕ್ಟಾಗಿ ಮಾಡಿಬಿಟ್ರೆ ಇದೇ 2 ತುಂಬಾ ಬೇಸಿಕ್ ಥಿಂಗ್ಸ್. ಇವೆರಡು ಸರಿ ಹೋಯ್ತಾ, ಇನ್ನು ಮಿಕ್ಕಿದೆಲ್ಲ ಆರಾಮಾಗಿದೆ. ಓಕೆ, ಸೊ ಈ ಪ್ರಶ್ನೆನ ನಾನು ಸಾಲ್ವ್ ಮಾಡ್ಬಿಟ್ಟು ತೋರಿಸಿ ನಿಮ್ಗೆ ಯಾವ ರೀತಿ ಮಾಡೋದಂತ. ಸೊ ಕನ್ನಡದಲ್ಲಿ ಓದಾಗಿದೆ, ಇಂಗ್ಲಿಷಲ್ಲಿ ನೋಡೋಣ. ಅ ಕ್ಯೂಬಿಕಲ್ ಬ್ಲಾಕ್ ಆಫ್ ಸೈಡ್ 7 ಸೆಂಟಿಮೀಟರ್ ಇಸ್ ಸರ್ಮೌಂಟೆಡ್ ಬೈ ಅ ಹೆಮಿಸ್ಪಿಯರ್. ವಾಟ್ ಇಸ್ ದ ಗ್ರೇಟೆಸ್ಟ್ ಡಯಾಮೀಟರ್ ದ ಹೆಮಿಸ್ಪಿಯರ್ ಕ್ಯಾನ್ ಹ್ಯಾವ್? ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಒಂದು ಕ್ಯೂಬಿಕಲ್ ಬ್ಲಾಕ್, ಒಂದು ಕ್ಯೂಬ್ ಇದೆ ಇಲ್ಲಿ. ಕ್ಯೂಬ್ ಅಂದ್ರೆ ಗೊತ್ತಲ್ವಾ? ಸೊ ಕ್ಯೂಬ್ನ ಡ್ರಾ ಮಾಡೋಣ. ಇಲ್ಲಿಗ ಈ ರೀತಿ ಇದೆ ಒಂದು ಕ್ಯೂಬ್. ಓಕೆ, ಇದೊಂದು ಕ್ಯೂಬಿಕಲ್ ಬ್ಲಾಕ್. ಓಕೆ, ಕ್ಯೂಬಿಕಲ್ ಬ್ಲಾಕ್ ಆಫ್ ಸೈಡ್ 7 ಸೆಂಟಿಮೀಟರ್ಸ್. ಹಂಗಂದ್ರೆ 7 ಅಂತ ಕೊಟ್ಟಿದ್ದಾರೆ. ಇದು 7, ಇದು ಕೂಡ 7, ಇದು ಕೂಡ 7. ಲೆಂತ್, ಬ್ರೆತ್, ಹೈಟ್ ಎಲ್ಲ ಕೂಡ 7, 7, 7 ಆಗಿದೆ. ಓಕೆ, ಕ್ಯೂಬಿಕಲ್ ಬ್ಲಾಕ್ ಆಫ್ 7 ಸೆಂಟಿಮೀಟರ್, ಅಂಚಿನ ಉದ್ದ 7 ಸೆಂಟಿಮೀಟರ್ ಒಂದು ಘನ ವರ್ಗದ ಘನಾಕೃತಿಯ ಮೇಲೆ, ಓಕೆ, ಇಸ್ ಸರ್ಮೌಂಟೆಡ್ ಬೈ ಅ ಹೆಮಿಸ್ಪಿಯರ್. ಘನಾಕೃತಿಯ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಅರ್ಧಗೋಳ ಅಂದ್ರೆ ಏನು? ಹೆಮಿಸ್ಪಿಯರ್. ಅರ್ಧಗೋಳ ಅಂದ್ರೆ ಹೆಮಿಸ್ಪಿಯರ್.
ಎಲ್ಲಿಟ್ಟಿದ್ದಾರೆ ಹೆಮಿಸ್ಪಿಯರ್ನ? ಈ ಕ್ಯೂಬಿನ ಮೇಲೆ. ಈ ಕ್ಯೂಬಿನ ಮೇಲೆ ಅಂದ್ರೆ ಹೆಮಿಸ್ಪಿಯರ್ ಈ ರೀತಿ ಇದೆ. ಈ ರೀತಿ ಇದೆ ಹೆಮಿಸ್ಪಿಯರ್. ಗೋಳದ ಮೇಲೆ, ಕ್ಯೂಬಿನ ಮೇಲೆ ಒಂದು ಅರ್ಧ ಗೋಳವನ್ನು ಇರಿಸಿದ್ದಾರೆ. ಸೊ ನೋಡಿ, ಇದು ಹೆಮಿಸ್ಪಿಯರ್. ಓಕೆ, ವಾಟ್ ಇಸ್ ದ ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದ ಹೆಮಿಸ್ಪಿಯರ್? ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದ ಹೆಮಿಸ್ಪಿಯರ್ ಅಂದ್ರೆ ಇದಿರ್ಬೋದಾ? ಇದು ಡಯಾಮೀಟರ್. ಇದು ಇಲ್ಲಿ ನೋಡಿ, ಈ ರೀತಿ ಇದೆ. ಇದು ಹೆಮಿಸ್ಪಿಯರ್. ಇದನ್ನ ಇಟ್ಟಿದ್ದಾರೆ. ಗ್ರೇಟೆಸ್ಟ್ ಡಯಾಮೀಟರ್ ಅಂದ್ರೆ ಇದೇ ನಮ್ಮ ಗ್ರೇಟೆಸ್ಟ್ ಡಯಾಮೀಟರ್ ಆಗುತ್ತೆ. ಕರೆಕ್ಟಾ? ಇದು ರೇಡಿಯಸ್, ಇದು ಫುಲ್ ಲೆಂತ್ ತಗೊಂಡ್ರೆ ಡಯಾಮೀಟರ್ ಆಗುತ್ತೆ. ಸೊ ಗ್ರೇಟೆಸ್ಟ್ ಡಯಾಮೀಟರ್ ಎಷ್ಟಾಗುತ್ತೆ? ಗ್ರೇಟೆಸ್ಟ್ ಡಯಾಮೀಟರ್ 7 ಸೆಂಟಿಮೀಟರ್ ಆಗುತ್ತೆ. ಕರೆಕ್ಟ್. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಇದು 7 ಸೆಂಟಿಮೀಟರೇ ಆಗುತ್ತೆ. ನಾವೇನು ಕಂಡುಹಿಡಿಬೇಕಿಲ್ಲಿ? ಹೆಮಿಸ್ಪಿಯರ್ ಕ್ಯಾನ್ ಹ್ಯಾವ್ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. ಸರ್ಫೇಸ್ ಅಂದ್ರೆ ಏನು? ನಾವೇನನ್ನ ಮುಟ್ಟಬಹುದು. ಸೊ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಒಂದು ಬಾಕ್ಸಿನ ಮೇಲೆ ನಾನು ಏನಿಟ್ಟಿದೆ? ಒಂದು ಬಾಟಲ್ ಕ್ಯಾಪ್ನ ಇಟ್ಟಿದೆ, ಹೆಮಿಸ್ಪಿಯರ್ ಅಂತ ಅನ್ಕೊಳ್ಳಿ ಅಂತ. ಓಕೆ, ಬಟ್ ಇಲ್ಲಿ ನಿಜವಾಗ್ಲೂ ಹೆಮಿಸ್ಪಿಯರ್ನ ಇಟ್ಟಿದ್ದಾರೆ ಒಂದು ಕ್ಯೂಬಿನ ಮೇಲೆ. ಇವಾಗ ನೀವು ಇಲ್ಲಿ ಯಾವ್ದೆಲ್ಲ ಟಚ್ ಮಾಡ್ಬೋದು? ಸೊ ಮೊದಲನೇದಾಗಿ ಯಾವ ರೀತಿ ಬರೀಬೇಕು ಆನ್ಸರ್ನ? ಸೊಲ್ಯೂಷನ್. ಸೊ ಈ ಡ್ರಾಯಿಂಗ್ ನಾನು ಮಾಡಿದ್ದು ನಿಮಗೋಸ್ಕರ. ಈ ಡ್ರಾಯಿಂಗ್ನ ಕೂಡ ನೀವು ಮಾಡ್ಬೋದು. ಮೊದಲನೇದಾಗಿ ಸೈಡ್ ಆಫ್ ದ ಕ್ಯೂಬ್ ಎ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ಸ್. ಏನಿದು ಎ? ಫಾರ್ಮುಲಾದಲ್ಲಿ ಕ್ಯೂಬ್ ಅಲ್ಲಿ ಎ ಅಂತ ಬರ್ದಿದೆ ನಾನು, ರೈಟ್? ಸೊ ನೀವು ಎಸ್ ಅಂತಾನು ತಗೋಬಹುದು, ಎ ಅಂತಾನು ತಗೋಬಹುದು, ಯಾವ್ದನ್ನ ಬೇಕಾದ್ರೂ ತಗೊಳ್ಳಿ. ಎ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಡಯಾಮೀಟರ್ ಕೂಡ 7 ಸೆಂಟಿಮೀಟರ್. ಹೇಗೆ 7 ಸೆಂಟಿಮೀಟರ್ ಆಯಿತು ನಾನು ಹೇಳಿದ್ದೀನಿ, ರೈಟ್? ಇವಾಗ ಡಯಾಮೀಟರ್ 7 ಸೆಂಟಿಮೀಟರ್ ಆದರೆ ರೇಡಿಯಸ್ ಎಷ್ಟಾಗುತ್ತೆ? ಡಯಾಮೀಟರಿನ ಅರ್ಧ ಅಂದ್ರೆ 7/2 ಸೆಂಟಿಮೀಟರ್. ಸೊ ಸೈಡ್ ಕೊಟ್ಟಿದ್ದಾರೆ, ಡಯಾಮೀಟರ್ ಕಂಡುಹಿಡಿದ್ವಿ, ಡಯಾಮೀಟರ್ ಇಂದ ರೇಡಿಯಸ್ ಕಂಡುಹಿಡಿದ್ವಿ. ನಾವಿಲ್ಲಿ ಏನು ಕಂಡುಹಿಡಿಬೇಕು? TSA ಆಫ್ ಬ್ಲಾಕ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಬ್ಲಾಕ್. ಓಕೆ, ಈ ಸಾಲಿಡಿನ, ಈ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? ಅದಕ್ಕೆ ನಾವು ಏನಂತ ಬರೆದಿದ್ದೀವಿ? TSA ಆಫ್ ಬ್ಲಾಕ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇವಾಗ ನೀವೇನ್ ಮಾಡಬೇಕು? ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಕ್ಯೂಬ್ ಇದೆ, ಆ ಕ್ಯೂಬಿನ ಮೇಲೆ ಒಂದು ಅರ್ಧ ಗೋಳವನ್ನು ಇರಿಸಿದ್ದೀವಿ. ಯಾವೆಲ್ಲ ಪಾರ್ಟ್ನ ಟಚ್ ಮಾಡ್ಬೋದು ನೀವು? ಮುಂದ್ಗಡೆ ಪಾರ್ಟ್ನ ಟಚ್ ಮಾಡ್ಬೋದು, ಈ ಸೈಡ್ ಪಾರ್ಟ್ನ ಟಚ್ ಮಾಡ್ಬೋದು, ಈ ಸೈಡ್ ಪಾರ್ಟ್ನ ಟಚ್ ಮಾಡ್ಬೋದು, ಕೆಳಗಡೆ ಪಾರ್ಟ್ನ ಟಚ್ ಮಾಡ್ಬೋದು, ಹಿಂದ್ಗಡೆ ಪಾರ್ಟ್ನ ಟಚ್ ಮಾಡ್ಬೋದು, ಮೇಲ್ಗಡೆ ಪಾರ್ಟ್ನ ಕೂಡ ಟಚ್ ಮಾಡ್ಬೋದು. ಬಟ್ ಈ ಮೇಲ್ಗಡೆ ಪಾರ್ಟ್ ಅಲ್ಲಿ ಈ ಗೋಳನ ಇರಿಸಿದೀವಿ ನೋಡಿ, ಅದರ ಕೆಳಗಡೆ ಭಾಗನ ಮುಟ್ಟಕ್ಕಾಗಲ್ಲ ನಿಮ್ಗೆ, ಅಲ್ವಾ? ಕರೆಕ್ಟ್ ಆಗಿ ಹೇಳ್ತಾ ಇದೀನ? 6 ಭಾಗಗಳಿದಾವೆ, 6 ಫೇಸ್ಗಳಿದಾವೆ ಕ್ಯೂಬಿಗೆ. ಎಲ್ಲ ಫೇಸಸ್ನ ಟಚ್ ಮಾಡ್ಬೋದು ನೀವು, 6 ಫೇಸಸ್ನ ಕೂಡ ಟಚ್ ಮಾಡ್ಬೋದು. ಬಟ್ ಈ ಹೆಮಿಸ್ಪಿಯರ್ನ ಎಲ್ಲಿಟ್ಟಿದ್ದೀವಿ ನೋಡಿ, ಅದರ ಕೆಳಗಿನ ಭಾಗನ ನೀವು ಟಚ್ ಮಾಡಕ್ ಆಗಲ್ಲ, ಅಲ್ವಾ? ಸೊ ಯಾವ ರೀತಿ ಬರಿಬಹುದು ಇದನ್ನ ನಾವು? TSA ಆಫ್ ಬ್ಲಾಕ್ ಇಸ್ ಈಕ್ವಲ್ ಟು 6A. ಓಕೆ, ಫಸ್ಟ್ ಈ ತರ ಬರೆಯೋಣ. TSA ಆಫ್ ಬ್ಲಾಕ್ ಇಸ್ ಈಕ್ವಲ್ ಟು TSA ಆಫ್ ಕ್ಯೂಬ್, TSA ಆಫ್ ಕ್ಯೂಬ್ ಮೈನಸ್, ಯಾಕೆ ಮೈನಸ್ ಮಾಡ್ತಿದ್ದೀನಿ? ಈ ಕ್ಯೂಬಿನ ಮೇಲೆ ಈ ಗೋಳನ್ನ ಇಡ್ಸಿದೀವಿ ನೋಡಿ, ಆ ಕೆಳಗಡೆ ಜಾಗನ ನಾವು ಟಚ್ ಮಾಡಕ್ ಆಗ್ತಾ ಇಲ್ಲ, ಅಲ್ವಾ? ಸೊ ಅದಕ್ಕೆ ನಾವೇನ್ ಮಾಡ್ತಿದೀವಿ? ಮೈನಸ್ ಬೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್, ಪ್ಲಸ್ ಇನ್ನೇನು ಟಚ್ ಮಾಡ್ಬೋದು ನಾವು? ಈ ಅರ್ಧ ಗೋಳನ ಟಚ್ ಮಾಡ್ಬೋದಾ ನಾವು? ಅರ್ಧ ಗೋಳನ ಟಚ್ ಮಾಡ್ಬೋದು. ಈ ಅರ್ಧ ಗೋಳಕ್ಕೆ ತಳ ಇದೆಯಾ? ತಳ ಇಲ್ಲ. ಹಾಗಾದ್ರೆ ನಾವೇನ್ ತಗೋಬೇಕು? CSA ನ ತಗೋಬೇಕು. ಪ್ಲಸ್ CSA ಆಫ್ ಹೆಮಿಸ್ಪಿಯರ್. ಸೊ ಇದನ್ನ ಮಾಡಿಬಿಟ್ರೆ ಇದೇ ನನ್ನ ಆನ್ಸರ್. ಅಷ್ಟೇ, ಇಷ್ಟೇ ಇರೋದು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ ನಲ್ಲಿ. ಪ್ರಶ್ನೆನ ಓದ್ಬಿಟ್ಟು ಕಲ್ಪನೆ ಮಾಡ್ಕೊಳ್ಳಿ. ಕಲ್ಪನೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಡೇಟಾನ ಬರೀರಿ. ADR ಇಷ್ಟೇ ಕೊಟ್ಟಿರೋದು ಇದರಲ್ಲಿ. ಡೇಟಾನ ಬರೆದಾದ್ಮೇಲೆ ಇಲ್ಲಿ ನಿಮ್ಮ ಅಸಲಿ ಕೆಲಸ ಶುರು ಆಗೋದು. ಏನ್ ಕೇಳ್ತಾ ಇದಾರೆ? TSA ಆಫ್ ಬ್ಲಾಕ್ ನ ಕೇಳ್ತಾ ಇದ್ದಾರೆ. ಸೊ TSA ಆಫ್ ಬ್ಲಾಕ್ ಇವಾಗ ನೀವು ಯೋಚನೆ ಮಾಡ್ಬೇಕು ಇದನ್ನ ಬರಿಬೇಕಾದ್ರೆ. ಇದೆಯಲ್ವಾ, ಇದು ಈ ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಲ್ವಾ, ಇದು ಪ್ರತಿ ಪ್ರಶ್ನೆಗೂ ಚೇಂಜ್ ಆಗ್ತಾ ಇರುತ್ತೆ. ಇದು ಈ ಬ್ರಾಕೆಟ್ ಅಲ್ಲಿ ಏನ್ ಬರ್ದಿದ್ದೀನಲ್ವಾ, ಪ್ರತಿ ಪ್ರಶ್ನೆಗೂ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದ್ರೆ ನೀವು ಪ್ರತಿ ಪ್ರಶ್ನೆಗೆ ಜ್ಞಾಪಕ ಇಟ್ಕೋಬೇಕಾ? ಇಲ್ಲ, ಜ್ಞಾಪಕ ಇಟ್ಕೊಳಕ್ ಹೋಗ್ಬೇಡಿ. ಇದನ್ನ ಬೈಹ್ಯಾಟ್ ಮಾಡ್ಬೇಡಿ. ಬ್ರಾಕೆಟ್ ಅಲ್ಲಿ ಏನ್ ಬರ್ದಿದ್ದೀನಲ್ವಾ ಇದನ್ನ ಬೈಹ್ಯಾಟ್ ಮಾಡ್ಬೇಡಿ. ಇದನ್ನ ನೀವು ಯೋಚನೆ ಮಾಡಿ ಬರಿಬೇಕು. ಓಕೆ, ಯೋಚನೆ ಮಾಡಿ ಬರಿಬೇಕು. ಯಾವ ರೀತಿ ಯೋಚನೆ ಮಾಡೋದು ಅದನ್ನ ಹೇಳ್ಕೊಡ್ತಾ ಇದೀನಿ, ಗಮನ ಕೊಟ್ಟು ಕೇಳಿ. ಸೊ ಈ ಕ್ಯೂಬಿನ ಮೇಲೆ ಗೋಳ ಇರಿಸಿದ್ದಾರೆ. ಈ ಕ್ಯೂಬಿನ ಯಾವೆಲ್ಲ ಸೈಡ್ಸ್ ನ ಟಚ್ ಮಾಡ್ಬೋದು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡ್ಕೊಂಡು ಯೋಚನೆ ಮಾಡಿ. ಮೇಲ್ಗಡೆ ಟಚ್ ಮಾಡ್ಬೋದಾ? ಮೇಲ್ಗಡೆ ಗೋಳ ಇಟ್ಟಿದ್ದಾರೆ, ಓಕೆ, ಮೇಲ್ಗಡೆ ಬಿಡೋಣ ಸದ್ಯಕ್ಕೆ. ಕೆಳಗಡೆ ಟಚ್ ಮಾಡ್ಬೋದು, 4 ಸೈಡು ಟಚ್ ಮಾಡ್ಬೋದು, ಮೇಲ್ಗಡೆ ಕೂಡ ಟಚ್ ಮಾಡ್ಬೋದು. ಬಟ್ ಮೇಲ್ಗಡೆ ಗೋಳ ಇಟ್ಟಿದಾರಲ್ವಾ, ಆ ಜಾಗನ ಟಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕೀಗ? TSA ಆಫ್ ಕ್ಯೂಬ್ ಅಂದ್ರೆ ಎಲ್ಲ ಸೈಡ್ನ ಟಚ್ ಮಾಡ್ಬೋದು, ಬಟ್ ಗೋಳನ ಇರಿಸಿರುವ ಜಾಗ ಅದನ್ನ ಟಚ್ ಮಾಡಕ್ ಆಗಲ್ಲ. ಅದು ಯಾವ ಶೇಪ್ ಅಲ್ಲಿ ಇದೆ? ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ. ಸೊ ಅದಕ್ಕೆ ಮೈನಸ್ ಬೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್, ಅರ್ಧ ಗೋಳದ
ಸ್ಥಳದ ವಿಸ್ತೀರ್ಣ ನಾವು ಮೈನಸ್ ಮಾಡ್ತಿದ್ವಿ. ಯಾಕೆ? ಅದನ್ನ ನಾವು ಕ್ಯೂಬಲ್ಲಿ ಟಚ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಅದರ ಜಾಗದಲ್ಲಿ ಗೋಳ ಇರಿಸಿದಾರಲ್ವಾ, ಗೋಳದ ಸುತ್ತಳದ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾನ ಟಚ್ ಮಾಡ್ಬೋದು. ಗೋಳನ ಟಚ್ ಮಾಡ್ಬೋದು, ಗೋಳದ ಅಕ್ಕಪಕ್ಕನೂ ಟಚ್ ಮಾಡ್ಬೋದು. ಬಟ್ ಗೋಳದ ಕೆಳಗಿರುವಂತ ಕ್ಯೂಬಿನ ಜಾಗನ ಟಚ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾವು ಮೈನಸ್ ಮಾಡ್ತಾ ಇದೀವಿ. ಓಕೆ, ಈ ಬ್ರಾಕೆಟ್ ಪ್ರತಿ ಪ್ರಶ್ನೆಗೂ ಚೇಂಜ್ ಆಗುತ್ತೆ. ಈ ಬ್ರಾಕೆಟ್ ಬರೆಯೋದೇ ನಿಮ್ಮ ತುಂಬಾ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್. ಇದರಲ್ಲಿ ಇದು ನೀವು ಕರೆಕ್ಟ್ ಆಗಿ ಬರೆದು ಬಿಟ್ರೆ ಮಿಕ್ಕಿದೆಲ್ಲ ಈಸಿ ಇದೆ. ರೈಟ್? ಓಕೆ, ಸೊ ಇದು ಮರೆದಾಯ್ತಲ್ವಾ? ಇವಾಗ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. TSA ಆಫ್ ಕ್ಯೂಬ್ ಅಂದ್ರೆ 6a² ಮೈನಸ್ ಬೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂದ್ರೆ πr². ಸರ್ಕಲ್ ಆಗಿದೆ. CSA ಆಫ್ ಹೆಮಿಸ್ಪಿಯರ್ ಅಂದ್ರೆ ಪ್ಲಸ್ ಇದು 2πr². ಇವಾಗ ನೋಡಿ 2πr² ಮೈನಸ್ πr² ಏನಾಗುತ್ತೆ? 6a² ಪ್ಲಸ್ πr². ಎರಡು πr² ಅಲ್ಲಿ ಒಂದು πr² ನ ಕಳೆದಾಕಿದ್ರೆ ಒಂದು πr² ಉಳ್ಕೊಳ್ಳುತ್ತೆ. ಸೊ ಒಂದು πr² ನ ಬರ್ದಿದ್ದೀವಿ. ರೈಟ್? ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಸೊ ಏನ್ ಬರ್ತಾ ಇದೆ? TSA ಇಸ್ ಈಕ್ವಲ್ ಟು 6a² ಪ್ಲಸ್ πr² ಅಂತ ಬರ್ತಾ ಇದೆ. ರೈಟ್? ಸೊ ಎ ಅಂದ್ರೆ ಏನು? 7 ಅಂತ ಗೊತ್ತಿದೆ ಆಲ್ರೆಡಿ. ಕರೆಕ್ಟ್? ಎ ನೋಡಿ ಇಲ್ಲಿ a is equal to 7, r ಅಂದ್ರೆ 7/2. ಓಕೆ, ಸೊ 6 into 7² ಪ್ಲಸ್ ಪೈ ಅಂದ್ರೆ 22/7 into 7/2 into 7/2 ಅಷ್ಟೇ. ಕ್ಲಿಯರ್? ಓಕೆ, ಸೊ ಇದೇನಾಗುತ್ತೆ? 7 7s are 49 into 6 ಪ್ಲಸ್ ಈ 7 ಕ್ಯಾನ್ಸಲ್, 2 1s are 2 11s are 77 divided by 2. ಸೊ 78 divided by 2 ಅಂದ್ರೆ ಎಷ್ಟಾಗುತ್ತೆ? 39 ಆಗುತ್ತೆ. ಕರೆಕ್ಟಾ? ಸೊ 77 divided by 2 ಅಂದ್ರೆ 38.5 ಆಗುತ್ತೆ ಇದು. ಸೊ 49 into 6 ಏನಾಗುತ್ತೆ? 49 into 6 9 6 are 54, 6 4s are 24 plus 5 29. ಸೊ 294 ಪ್ಲಸ್ 38.5. ಸೊ ಇದನ್ನ ಆಡ್ ಮಾಡಿಬಿಟ್ರೆ ನಮ್ಗೆ ಏನ್ ಬರುತ್ತೆ? ಸರಿಯಾದ ಉತ್ತರ ಬಂದ್ಬಿಡುತ್ತೆ. ಓಕೆ, ಸೊ 6 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 300 ಆಗುತ್ತೆ. 32.5 332.5 ಅಂತ ಬರ್ತಾ ಇದೆ. ಓಕೆ, ಇದು ನಮ್ಮ ಸರಿಯಾದ ಉತ್ತರ. ಇದೆಲ್ಲ ನೀವು ಮಾಡ್ಬೋದು. ಓಕೆ, ಇದು ತುಂಬಾ ಈಸಿ ಇದೆ. ದಿಸ್ ಇಸ್ ವೆರಿ ವೆರಿ ಈಸಿ. ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬೇಡಿ. ಇದು ಈಸಿ ಇದೆ. ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ನೀವು? ಜಾಸ್ತಿ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, TSA ಆಫ್ ಕ್ಯೂಬ್ ಮೈನಸ್ ಬೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್. ಇದನ್ನ ಬರೆಯೋದು ಇಮ್ಯಾಜಿನ್ ಮಾಡ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ಬರೆಯೋದಕ್ಕೆ ಸಾಧ್ಯ. ಬಯಾಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಕಲ್ಪನೆ ಮಾಡ್ಕೊಳ್ಳಿ, ಯೋಚನೆ ಮಾಡಿಬಿಟ್ಟು ಇದನ್ನ ಬರಿಬೇಕು. ಇದೇ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದು ಒಂದು ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಮಿಕ್ಕಿದ ಎಲ್ಲ ಪ್ರಾಬ್ಲಮ್ನ ಆರಾಮಾಗಿ ಮಾಡ್ಬೋದು. ಕ್ಲಿಯರ್? ಓಕೆ, ಸೊ ಈ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ 12.1ನೇ ಅಭ್ಯಾಸದಲ್ಲಿ 5ನೇ ಪ್ರಶ್ನೆನ ತಗೊಂಡಿದ್ದೀವಿ. ಓಕೆ, ಪ್ರಶ್ನೆನ ಒಂದ್ಸತಿ ಓದೋಣ, ಅರ್ಥ ಮಾಡ್ಕೊಳ್ಳೋಣ. ಏನ್ ಮಾಡ್ಬೇಕಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದನ್ನ ಫಾಲೋ ಮಾಡಿ. ಓಕೆ, ಸೊ ಪ್ರಶ್ನೆ ಓದೋಣ ಬನ್ನಿ. ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ L ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ರೈಟ್? ಸೊ ಏನ್ ಹೇಳ್ತಾರೆ ಇಂಗ್ಲಿಷ್ ಒಂದ್ಸತಿ ನೋಡೋಣ. A hemispherical depression is cut out from one face of a cubical wooden block such that the diameter L of the hemisphere is equal to the edge of the cube. Determine the surface area of the remaining solid. Surface ಅಂದ್ರೆ ಏನು? ಜ್ಞಾಪಕ ಇಟ್ಕೊಳ್ಳಿ. ಸರ್ಫೇಸ್ ಅಂದಿದ ತಕ್ಷಣ ತಲೆ ಏನ್ ಬರ್ಬೇಕು ನಿಮ್ಗೆ? ನಾವು ಯಾವ್ದನ್ನೆಲ್ಲ ಮುಟ್ಟಬಹುದು ಅದಕ್ಕೆ ನಾವು ಸರ್ಫೇಸ್ ಅಂತ ಕರಿತೀವಿ. ರೈಟ್? ಅದೇ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದು ಕೂಡ ಸೇಮ್ ಆಗಿದೆ, ಬಟ್ ಇಲ್ಲಿ ನಂಬರ್ನ ಕೊಟ್ಟಿಲ್ಲ ಅಷ್ಟೇ. ಹಿಂದಿನ ಪ್ರಶ್ನೆ ತರಾನೇ ಇದೆ. ಹಿಂದಿನ ಪ್ರಶ್ನೆಯಲ್ಲಿ ಅರ್ಧಗೋಳನ ಮೇಲೆ ಇರಿಸಲಾಗಿತ್ತು. ಬಟ್ ಈ ಪ್ರಶ್ನೆ ಏನಾಗ್ತಿದೆ? ಅರ್ಧಗೋಳವನ್ನು ತಗ್ ಮಾಡಿದ್ದಾರೆ, ಅಂದ್ರೆ ಕಟ್ ಮಾಡಿದ್ದಾರೆ, ಡಿಪ್ರೆಸ್ ಮಾಡಿದ್ದಾರೆ. ಯಾವ ರೀತಿ ಕಾಣಿಸುತ್ತೆ ಡ್ರಾಯಿಂಗು? ಇಲ್ಲಿದೆ ನೋಡಿ. ಸೊ ಇದೊಂದು ನಮ್ಮ ಕ್ಯೂಬ್. ಕರೆಕ್ಟಾ? ಇದು ಕ್ಯೂಬ್ ಆಗಿದೆ. ಕ್ಯೂಬಿನ ಒಂದು ಇವಾಗ ಇಲ್ಲಿ ನೋಡಿ, ಇದು ನಮ್ಮ ಹೆಮಿಸ್ಪಿಯರ್ ಸರ್ಕಲ್ನ ಹೀಗೆ ಮಾಡಿದ್ದಾರೆ ಅವರು ಒಳಗೆ. ಲಾಸ್ಟ್ ಟೈಮ್ ಇದನ್ನ ಮೇಲಿಟ್ಟಿದ್ರು, ಈ ಸತಿ ಅದನ್ನ ಕೊರೆದಿದ್ದಾರೆ, ಅಂದ್ರೆ ಕಾರ್ವ್ ಮಾಡಿದ್ದಾರೆ. ಓಕೆ, ಇವಾಗ ಯೋಚನೆ ಮಾಡಿ, ನೀವು ಯಾವೆಲ್ಲನ ಟಚ್ ಮಾಡ್ಬೋದು ಇಲ್ಲಿ ನೋಡಿ. ಈ ಪಾರ್ಟ್ನ ಟಚ್ ಮಾಡ್ಬೋದಾ? ಈ ಪಾರ್ಟ್ನ ಟಚ್ ಮಾಡ್ಬೋದು ನೋಡಿ. ಈ ಪಾರ್ಟ್ನು ಟಚ್ ಮಾಡ್ಬೋದು, ಈ ಪಾರ್ಟ್ನು ಟಚ್ ಮಾಡ್ಬೋದು, ಈ ಪಾರ್ಟ್ನು ಟಚ್ ಮಾಡ್ಬೋದು.
ಇದ್ರ ಒಳಗಡೆ ಕೈ ಹಾಕ್ಬಿಟ್ಟು ಇದನ್ನ ಟಚ್ ಮಾಡ್ಬೋದು, ಇದನ್ನು ಕೂಡ ಟಚ್ ಮಾಡ್ಬೋದು. ರೈಟ್? ಸೊ ಮೊದಲನೇದಾಗಿ, ಸೊ ಇದು ನಮ್ಮ ಕಲ್ಪನೆ, ನಮ್ಮ ಯೋಚನೆ, ನಾವು ಯಾವ್ದನ್ನೆಲ್ಲ ಮುಟ್ಬೋದು ಅಂತ ನೋಡಿದೀವಿ. ಇಲ್ಲಿ ಅರ್ಥ ಆಗಿದೆ ನಮಗೆ ಪ್ರಶ್ನೆ. ಇವಾಗ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ? ಹೆಮಿಸ್ಪೆರಿಕಲ್ ಡಿಪ್ರೆಷನ್ ಇಸ್ ಕಟ್ ಔಟ್ ಫ್ರಮ್ ಅ ಫೇಸ್ ಆಫ್ ಎ ವುಡನ್ ಕ್ಯೂಬಿಕಲ್ ಬ್ಲಾಕ್ ಸಚ್ ದಟ್ ಡಯಾಮೀಟರ್ ಇಸ್ ಈಕ್ವಲ್ ಟು ಎಲ್. ಹಾಗಾದ್ರೆ ರೇಡಿಯಸ್ ಎಷ್ಟಾಗುತ್ತೆ? ಇದರ ಅರ್ಧ, L/2. ಮತ್ತೆ is equal to the edge of the cube, ಅಂದ್ರೆ A, edge of the cube, ಇದು ಕೂಡ L ಆಗಿದೆ. ಡಿಟರ್ಮೈನ್ ದ ಸರ್ಫೇಸ್ ಏರಿಯಾ. ಇದನ್ನ ಮಾಡಿದ್ಮೇಲೆ ಏನ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ TSA ಅಥವಾ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಅಂತ ಬರೀಬಹುದು. ಇವಾಗ ಸರ್ಫೇಸ್ ಏರಿಯಾದಲ್ಲಿ ಈ ಕ್ಯೂಬಿನ 5 ಸೈಡ್ಸ್ ನ ಟಚ್ ಮಾಡ್ಬೋದು ನೀವು. ಕರೆಕ್ಟ್? ಯಾಕಂದ್ರೆ ಬರೀ ಮೇಲ್ಗಡೆ ಮಾತ್ರ ಕೊರ್ದಿದ್ದಾರೆ, ಅದನ್ನೊಂದು ಬಿಟ್ಬಿಡಿ. 5 ಸೈಡ್ ನ ಟಚ್ ಮಾಡ್ಬೋದಾ? ಮಾಡ್ಬೋದು. ಮೇಲ್ಗಡೆ ಸೈಡ್ ಕೂಡ ಟಚ್ ಮಾಡ್ಬೋದಾ? ಮೇಲ್ಗಡೆ ಸೈಡ್ ಕೂಡ ಟಚ್ ಮಾಡ್ಬೋದು. ನೋಡಿ, ಈ ಸೈಡ್ ಟಚ್ ಮಾಡ್ಬೋದು, ಇಲ್ಲಿ ಟಚ್ ಮಾಡ್ಬೋದು, ಇಲ್ಲಿ ಟಚ್ ಮಾಡ್ಬೋದು, ಇಲ್ಲಿ ಟಚ್ ಮಾಡ್ಬೋದು. ಸೊ ನಾವೇನ್ ಬರೆಯೋಣ? 6A², ಅಂದ್ರೆ ಕ್ಯೂಬಿನ ಎಲ್ಲ ಸೈಡ್ ಕೂಡ ಟಚ್ ಮಾಡ್ಬೋದು ಅಂತ ಬರೆದಿದ್ದೀನಿ. ಬಟ್ ಮೈನಸ್ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕವರೇ ಇಲ್ಲ, ಇಲ್ಲಿ ಟಚ್ ಮಾಡ್ಬೋದಾ? ನಾನು ಟಚ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದನ್ನ ಏನ್ ಮಾಡಿದ್ದಾರೆ? ಕಾರ್ವ್ ಮಾಡಿದ್ದಾರೆ, ಅಂದ್ರೆ ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ, ಕೊರ್ದಿದ್ದಾರೆ. ಅದನ್ನ ಕೊರ್ದಿರುವ ಕಾರಣ ಇಲ್ಲಿ ನೋಡಿ, ನಾನು ಇಲ್ಲಿ ಟಚ್ ಮಾಡ್ತಾ ಇದ್ದೀನಲ್ವಾ, ಇದ್ರ ಪಕ್ಕದ ಪಾಯಿಂಟ್ ಟಚ್ ಮಾಡ್ಬೋದಾ? ಟಚ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಕೊರ್ದಿದ್ದಾರೆ, ಕಾರ್ವ್ ಮಾಡಿದ್ದಾರೆ ಅಲ್ವಾ. ಸೊ ಮೈನಸ್ ಏನ್ ಕಾರ್ವ್ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ? ಸರ್ಕಲ್. ಸೊ -πr². ಇನ್ನೇನ್ ಮುಟ್ಬೋದು? ಯೋಚನೆ ಮಾಡಿ. ಕೈನ ಒಳಗೆ ಹಾಕ್ಬಿಟ್ಟು ಈ ಕರ್ವ್ ಸರ್ಫೇಸ್ ಏರಿಯಾ ಟಚ್ ಮಾಡ್ಬೋದಾ? ನಾನು ಕರ್ವ್ ಸರ್ಫೇಸ್ ಏರಿಯಾ ಟಚ್ ಮಾಡ್ಬೋದು. ಹಂಗಂದ್ರೆ +2πr². ಸೊ ಇದು ಬೇಸಿಕಲಿ ಏನ್ ಬರ್ತಿದ್ದೀನಿ ನಾನು ಇಲ್ಲಿ ಅಂದ್ರೆ TSA ಆಫ್ ಕ್ಯೂಬ್ ಮೈನಸ್ ಬೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್. ಕ್ಯೂಬಿನ ಎಲ್ಲ ಕಡೆ ಟಚ್ ಮಾಡ್ಬೋದು, ಬಟ್ ಆ ಸರ್ಕಲ್ ಇದೆ ನೋಡಿ, ಅದನ್ನ ಟಚ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ ಮೈನಸ್, ಪ್ಲಸ್ CSA ಆಫ್ ಹೆಮಿಸ್ಪಿಯರ್ ಒಳಗಡೆ ಕೈ ಹಾಕ್ಬಿಟ್ಟು ಇದನ್ನ ಕೂಡ ಟಚ್ ಮಾಡಬಹುದು. ಇದನ್ನ ಹೇಗೆ ಬರ್ದೆ ಅಂತ ಅರ್ಥ ಆಯ್ತಾ? ಇದೇ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್? ಸೊ ಇವಾಗ ಇದನ್ನ ಇಟ್ಕೊಂಡು, ಓಕೆ, ಸೊ TSA ಈಕ್ವಲ್ಸ್ 6A² ಮೈನಸ್ πr² ಪ್ಲಸ್ 2πr². ಓಕೆ, ನಮ್ಗೆ ಏನ್ ಕೊಟ್ಟಿದ್ದಾರೆ? A ಇಸ್ ಈಕ್ವಲ್ ಟು L ಅಂತ ಕೊಟ್ಟಿದ್ದಾರೆ, ಡಯಾಮೀಟರ್ ಇಸ್ ಈಕ್ವಲ್ ಟು L, ರೇಡಿಯಸ್ ಇಸ್ ಈಕ್ವಲ್ ಟು L/2. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. 6 × L² ಮೈನಸ್ π × L/2. ಓಕೆ, ಸೊ ಇದನ್ನ ಮಾಡೋಕ್ಕಿಂತ ಮುಂಚೆ ನೋಡಿ, ಇವೆರಡು ಮೈನಸ್ ಆಗುತ್ತೆ ಆರಾಮಾಗಿ ಅಲ್ವಾ? ಯಾವೆರಡು ಮೈನಸ್ ಆಗುತ್ತೆ? +2πr² ಮೈನಸ್ πr² ಆಗುತ್ತೆ, ಪ್ಲಸ್ πr² ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 6A² ಪ್ಲಸ್ πr². ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. 6 × L ನ ಜಾಗದಲ್ಲಿ L ಇದೆ, L² ಪ್ಲಸ್ π ಹಾಗೆ ಬರೆಯೋಣ. R ನ ಜಾಗದಲ್ಲಿ L/2 ಇದೆ, ಸೊ L/2 ದ ಹೋಲ್ ಸ್ಕ್ವೇರ್. ಸೊ 6L² ಪ್ಲಸ್ πL²/4. ಸೊ ಇಲ್ಲಿ ನೋಡಿ, ಡಿನಾಮಿನೇಟರ್ 1 ಆಗಿದೆ, LCM ತಗೊಳ್ಳಿ. LCM ತಗೊಂಡಾಗ ಏನಾಗುತ್ತೆ? 24L² ಪ್ಲಸ್ πL²/4. ಏನ್ ಕಾಮನ್ ತೆಗಿಬಹುದು ನಾವಿಲ್ಲಿ? ಇಲ್ಲಿ ನಾವು 1/4. ಓಕೆ, ಡಿನಾಮಿನೇಟರ್ 1/4, ಅದ್ರ ಜೊತೆಗೆ L ಮೇಲ್ಗಡೆ ಇದೆ, ಸೊ L²/4 ನ ಆಚೆ ತೆಗೆದಾಗ ಏನು ಉಳ್ಕೊಳ್ಳುತ್ತೆ? 24 ಪ್ಲಸ್ π. ಇದು ನಮಗೆ ಬೇಕಾಗಿರುವಂತ ಆನ್ಸರ್. ಇದು ನಮ್ಮ TSA. ಕ್ಲಿಯರ್? ಸೊ ಈ ಪಾರ್ಟ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಪಾರ್ಟ್ ವೆರಿ ವೆರಿ ಈಸಿ ಇದೆ ಪಾರ್ಟ್. ಇದು ಯಾರು ಬೇಕಾದ್ರೂ ಮಾಡ್ಬೋದು, ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ನೀವೇನ್ ಮಾಡ್ಬೇಕು? ಯಾರು ಅಂದ್ರೆ ಏನ್ ಮಾಡಕ್ ಸಾಧ್ಯ ಇಲ್ಲ ಯಾರಿಗೂ, ಈ ಪಾರ್ಟ್ ಮಾಡಕ್ ಸ್ವಲ್ಪ ಕಷ್ಟ ಆಗತ್ತೆ, ಈ ಪಾರ್ಟ್. ಸೊ ಈ ಪಾರ್ಟ್ ಮೇಲೆ ನಿಮ್ಮ ಫೋಕಸ್ ಜಾಸ್ತಿ ಇರಬೇಕು. ಪ್ರತಿ ಪ್ರಶ್ನೆಗೆ ಈ ಪಾರ್ಟ್ ನೀವು ಕರೆಕ್ಟ್ ಆಗಿ ಬರೆದು ಬಿಟ್ರೆ, ಇನ್ನು ಮುಂದಿನ ಪಾರ್ಟ್ ಅಲ್ಲಿ ಏನಿದೆ, ಫಾರ್ಮುಲಾ ಬಂದಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರ್ಸೋದಷ್ಟೇ. ಇದು ತುಂಬಾ ಈಸಿ ಇದೆ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ನೀವು. ಇದನ್ನ ಹೇಗ್ ಬರೆಯೋದು? ಇದನ್ನ ಯಾಕೆ ಇಲ್ಲಿ 6A² ಬಂತು? ಯಾಕೆ ಇಲ್ಲಿ ಮೈನಸ್ ಮಾಡ್ತಾ ಇದ್ದಾರೆ? ಯಾಕೆ ಇಲ್ಲಿ ಮತ್ತೆ ಪ್ಲಸ್ ಮಾಡ್ತಾ ಇದ್ದಾರೆ? ಇದನ್ನ ನೀವು ಜಾಸ್ತಿ ಯೋಚನೆ ಮಾಡಬೇಕು. ಇದನ್ನ ಜಾಸ್ತಿ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಮೈನಸ್ ಮಾಡ್ತೀನಿ, ಯಾಕೆ ಪ್ಲಸ್ ಮಾಡ್ತೀನಿ ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಯೋಚನೆ ಮಾಡಿ, ಆನ್ಸರ್ ಆಟೋಮೆಟಿಕ್ ಆಗಿ ಬರುತ್ತೆ. ಕ್ಲಿಯರ್? ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಸೊ ಪ್ರಶ್ನೆ 7ನೇ ಪ್ರಶ್ನೆನ ತಗೊಂಡಿದ್ದೀವಿ. ಸಿಲಿಂಡರಿನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರಿಯು ಇದೆ. ಸಿಲಿಂಡರಿನ ಎತ್ತರ ಮತ್ತು ವ್ಯಾಸವು 2.1 ಮೀಟರ್ ಹಾಗೂ 4 ಮೀಟರ್ ಕ್ರಮವಾಗಿ ಇದೆ.
ಮತ್ತು ಶಂಕುವಿನ ಒರೆ ಎತ್ತರ ಅಂದ್ರೆ ಸ್ಲ್ಯಾಂಟ್ ಲೆಂತ್, ಒರೆ ಉದ್ದ, ಒರೆ ಎತ್ತರ. ಓಕೆ, ಒರೆ ಎತ್ತರ 2.8 ಮೀಟರ್ ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಡಪತ್ರಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೆಯೇ ತಡಪತ್ರಿಯ ದರವು ₹500 ಪ್ರತಿ ಚದರ ಮೀಟರ್ಗೆ ಆದರೆ ತಡಪತ್ರಿಯನ್ನು ಕೊಳ್ಳಲು ಬೇಕಾಗುವ ಹಣವೆಷ್ಟು? ಡೇರಿಯ ಪಾದವನ್ನು ತಡಪತ್ರಿಯಿಂದ ಹಾಸಿರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಡೇರಿಯ ಪಾದವನ್ನು ತಡಪತ್ರಿಯಿಂದ ಹಾಸಿರುವುದಿಲ್ಲ ಎಂಬುದನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಂಗ್ಲಿಷಲ್ಲಿ ಒಂದ್ಸತಿ ಓದೋಣ. ಏನ್ ಹೇಳ್ತಾ ಇದ್ದಾರೆ? ಅ ಟೆಂಟ್ ಈಸ್ ಇನ್ ದ ಶೇಪ್ ಆಫ್ ಅ ಸಿಲಿಂಡರ್ ಸರ್ಮೌಂಟೆಡ್ ಬೈ ಅ ಕೋನಿಕಲ್ ಟಾಪ್. ಏನ್ ಹೇಳ್ತಾ ಇದ್ದಾರೆ? ಸಿಲಿಂಡರಿನ ವೃತ್ತಾಕಾರದ ಪಾದವು ಶಂಕುವನ್ನು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರಿ ಇದೆ. ಅಂದ್ರೆ ಒಂದು ಸಿಲಿಂಡರ್ ಇದೆ ನೋಡಿ. ಇದು ನಮ್ಮ ಏನಿದೆ, ಇವಾಗ ನಾನು ಏನ್ ಮಾಡ್ತಿದ್ದೀನಲ್ವಾ, ಇದು ನಮ್ಮ ಕಲ್ಪನೆ. ಪ್ರಶ್ನೆ ಓದ್ತಿದ್ದಂಗೆ ನೀವು ಕಲ್ಪನೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. A tent is in the shape of cylinder. ಇದು ಒಂದು ಸಿಲಿಂಡರ್ ಇದೆ ಇಲ್ಲಿ. ಓಕೆ, ಇದನ್ನ ಡ್ರಾ ಕೂಡ ಮಾಡಬಹುದು. ಬಟ್ ಡ್ರಾ ಮಾಡೋಕ್ಕಿಂತ ಮುಂಚೆ ಪ್ರಶ್ನೆನ ಓದ್ತಿದ್ದಂಗೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಓಕೆ, a tent is in the shape of cylinder surmounted by a conical top. ಸರ್ಮೌಂಟೆಡ್ ಬೈ ಅ conical top ಅಂದ್ರೆ conical top ಅದ್ರ ಮೇಲೆ ಇಟ್ಟಿದ್ದಾರೆ. ಸೊ ಸರ್ಮೌಂಟೆಡ್ ಅನ್ನೋ ಒಂದು ಈ ವರ್ಡ್ ನ ನಾವು ಮೊದಲನೆಯ ಪ್ರಶ್ನೆಯಲ್ಲಿ ನೋಡಿದ್ವಿ, ಅಂದ್ರೆ 4ನೇ ಪ್ರಶ್ನೆಯಲ್ಲಿ ನೋಡಿದೀವಿ ನಾವು. ಮೊದಲನೇ ಪ್ರಶ್ನೆ ಈ ಅಭ್ಯಾಸದಲ್ಲಿ ಹೆಮಿಸ್ಫಿಯರ್ ಇಸ್ ಸರ್ಮೌಂಟೆಡ್ ಅಂದ್ರೆ ಅದ್ರ ಮೇಲೆ ಇಟ್ಟಿದ್ದಾರೆ ಅಂತ. ಇಲ್ಲೂ ಕೂಡ ಅಷ್ಟೇ, ಅ ಕೋನ್ ಇಸ್ ಸರ್ಮೌಂಟೆಡ್ ಬೈ ಅ ಕೋನಿಕಲ್ ಟಾಪ್ ಅಂದ್ರೆ ಇಟ್ಟಿದ್ದಾರೆ ಅಂತ ಅರ್ಥ. ಓಕೆ, ಇಫ್ ದ ಹೈಟ್ ಅಂಡ್ ಡಯಾಮೀಟರ್ ಆಫ್ ದ ಸಿಲಿಂಡರ್ ಆರ್ 2.1 meters and 4 meters ರೆಸ್ಪೆಕ್ಟಿವ್ಲಿ. ಹೈಟ್ ಫಸ್ಟ್ ನೋಡಿ, ಫಸ್ಟ್ ಹೈಟ್ ಬರ್ತಾ ಇದೆ. ಸೊ ಮೊದಲು ಬರ್ತಾ ಇರೋ ನಂಬರ್ ಯಾವುದು? 2.1. ಸೊ ಹೈಟ್ ಬಂದ್ಬಿಟ್ಟು 2.1. ಹೈಟ್ ಇಸ್ 2.1 meters. ಅಂಡ್ ಸೆಕೆಂಡ್ ಡಯಾಮೀಟರ್ ಬರ್ತಿದೆ. ಸೆಕೆಂಡ್ ಬರೋ ನಂಬರ್ ಯಾವುದು? 4. ಸೊ ಡಯಾಮೀಟರ್ ಅಂದ್ರೆ ವ್ಯಾಸ 4 ಮೀಟರ್. ಓಕೆ, 4 meters ರೆಸ್ಪೆಕ್ಟಿವ್ಲಿ. ಅಂಡ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಟಾಪ್ ಇಸ್ 2.8 meters. ಸ್ಲ್ಯಾಂಟ್ ಹೈಟ್ ಅಂದ್ರೆ ಯಾವುದು? ಒರೆ ಎತ್ತರ ಅಂದ್ರೆ ಇದು 2.8 meters. ಓಕೆ, ಫೈಂಡ್ ದ ಏರಿಯಾ ಆಫ್ ದ ಕ್ಯಾನ್ವಸ್. ನಾವೇನ್ ಕಂಡುಹಿಡಿಬೇಕು? ಏರಿಯಾನ ಕಂಡುಹಿಡಿಬೇಕು. Okay, find the area of the canvas used for making the tent. Also find the cost of the canvas of the tent at the rate of ₹500 per meter square. Note that the base of the tent will not be covered with canvas. ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಯಾವ್ಯಾವ ಬಟ್ಟೆನ ಯೂಸ್ ಮಾಡ್ತಿದ್ದೀವೋ ಆ ಬಟ್ಟೆನ ನಾವಿಲ್ಲಿ ಕೆಳಗೆ ಹಾಕಿರೋದಿಲ್ಲ ಅಂತ ಬರೆದಿದ್ದಾರೆ ನೋಟಲ್ಲಿ. ಸೇಮ್ ಇಲ್ಲೂ ಕೂಡ ಬರೆದಿದ್ದಾರೆ. ಡೇರಿಯ ಪಾದವನ್ನು ತಾಡಪತ್ರಿಯಿಂದ ಹಾಸಿರುವುದಿಲ್ಲ ಎಂಬುದನ್ನು ಗಮನಿಸಿ. ಅಂದ್ರೆ ನೆಲ ಇರುತ್ತಲ್ವಾ, ನೆಲ ಅಂದ್ರೆ ಮಣ್ಣೆ ಇರುತ್ತಲ್ಲಿ. ಓಕೆ, ನೆಲದ ಮೇಲೆ ಯಾವುದೇ ರೀತಿಯ ಒಂದು ನಾವು ಕ್ಲಾತ್ ನ ಹಾಕ್ತಾ ಇಲ್ಲ ಅಥವಾ ಟೆಂಟ್ ನ ಯೂಸ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏನಾಗ್ತಿದೆ? ನೆಲ ಇಲ್ಲ, ಇಲ್ಲಿ ಮೇಲ್ಗಡೆ ಟಾಪು ಇಲ್ಲ. ಹಾಗಾದ್ರೆ ಸಿಲಿಂಡರ್ನ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನಾವು? CSA. ಕರೆಕ್ಟ್. ನೋಡಿ, ನೆಲ ಇಲ್ಲ ಅಂತ ಕೊಟ್ಟಿದ್ದಾರೆ, ಟಾಪ್ ಕೂಡ ಇಲ್ಲ. ಟಾಪಿನ ಜಾಗದಲ್ಲಿ ಏನಿದೆ? ನಾವು ಕೋನ ಇಟ್ಟಿದೀವಿ ಅಲ್ವಾ, ತಲೆ ಎತ್ತರ ಇರೋರಿಗೆ. ಸೊ ನೆಲ ಇಲ್ಲ, ಟಾಪ್ ಇಲ್ಲ, ಹಾಗಾದ್ರೆ ಇಲ್ಲಿ CSA ಸಿಲಿಂಡರ್ ಯೂಸ್ ಮಾಡ್ಬೇಕು, ಅದು ನಮಗೆ ಗೊತ್ತಾಗಿದೆ. ಅದೇ ರೀತಿ ಕೋನ್ಗೂ ಕೂಡ ನೋಡಿ, ಕೋನಿಗೆ ಬರೀ ತಳ ಇದೆ, ಬಟ್ ಇಲ್ಲಿ ತಳನ ಇದೆಯಾ? ನಮಗೆ ತಳ ಇಲ್ಲಿ ತಳ ಕೂಡ ಇಲ್ಲ. ಯಾಕೆ ತಳ ಇಲ್ಲ? ಯಾಕಂದ್ರೆ ಮನುಷ್ಯ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ತಳ ಇದ್ರೆ ನಾವು ನಿಂತ್ಕೊಳಕ್ಕಾಗಲ್ಲ ಕರೆಕ್ಟ್ ಆಗಿ, ಸ್ಟ್ರೇಟ್ ಆಗಿ. ಕರೆಕ್ಟ್. ಸೊ ಇಲ್ಲಿ ತಳ ಇಲ್ದಿರೋ ಕಾರಣ ಇದಕ್ಕೆ ಏನ್ ತಗೋಬೇಕು ನಾವು? ಇದಕ್ಕೂ ಕೂಡ ನಾವು CSA ತಗೋಬೇಕು. ಕರೆಕ್ಟ್. ಸೊ ಇವಾಗ ಸರ್ಫೇಸ್ ಏರಿಯಾ ಅಥವಾ ಏರಿಯಾ ಆಫ್ ದ ಟೆಂಟ್ ಅಂದ್ರೆ ಏನಾಗುತ್ತೆ? ಏರಿಯಾ ಆಫ್ ದ ಟೆಂಟ್ ನಾವು ಇವಾಗ ಈ ರೀತಿ ಬರೀಬಹುದು. ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್. ಕರೆಕ್ಟ್. CSA ಆಫ್ ಸಿಲಿಂಡರ್ ಯಾಕೆ? ತಳ ಇಲ್ಲ ಅಂತ ಹೇಳಿದ್ದಾರೆ, ಹಾಗಾದ್ರೆ ಮೇಲೆ ಕೂಡ ಇರಲ್ಲ. ಮೇಲ್ಗಡೆ ಇದ್ರೆ ಏನಾಗುತ್ತೆ? ಮನುಷ್ಯ ನಿಂತ್ಕೊಂಡಿದ ತಕ್ಷಣ ಅವ್ನು ಹಿಂಗೆ ನಿಂತ್ಕೋಬೇಕಾಗುತ್ತೆ. ಕರೆಕ್ಟ್, ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಸಿಲಿಂಡರ್ ತಳ ಮೇಲೆ ಇಲ್ಲ ಅಂದ್ರೆ CSA ತಗೋಬೇಕು. ವೆರಿ ಸಿಂಪಲ್. ಅದೇ ರೀತಿ ಕೋಣಿಗೆ ತಳ ಇಲ್ಲ, ಮತ್ತೆ CSA ತಗೋಬೇಕು ಅಷ್ಟೇ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕ್ಲಿಯರ್? ಓಕೆ. CSA ಆಫ್ ಸಿಲಿಂಡರಿನ ಫಾರ್ಮುಲಾ ಏನಿದೆ? 2πRH ಪ್ಲಸ್ CSA ಆಫ್ ಕೋನಿನ ಫಾರ್ಮುಲಾ. CSA ಆಫ್ ಕೋನಿನ ಫಾರ್ಮುಲಾ ಏನಾಗುತ್ತೆ? πRL. ಕರೆಕ್ಟ್. ಈಗ ಮತ್ತೆ ಹಿಂದಿನ ಪ್ರಶ್ನೆ ಇಲ್ಲಿ ನೋಡಿ ಈಗ ಇಲ್ಲಿ ಏನು ರೇಡಿಯಸ್ ಇರುತ್ತೋ ಅದೇ ರೇಡಿಯಸ್ ಇದಕ್ಕೂ ಕೂಡ ಇದೆ, ಅದೇ ರೇಡಿಯಸ್ ಕೋನು ಕೂಡ ಇದೆ. ಸೊ ಎಲ್ಲ ರೇಡಿಯಸ್ ಒಂದೇ, ಆಯ್ತಾ? ಸೊ ಇಲ್ಲಿ ಡಯಾಮೀಟರ್ 4 ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ ನಮ್ಗೆ? ಇಲ್ಲಿ ರೇಡಿಯಸ್ 2 ಮೀಟರ್ ಆಗುತ್ತೆ. ಈ 2 ಮೀಟರ್ ರೇಡಿಯಸ್ ಯಾವ್ದಕ್ಕಿದೆ? ಸಿಲಿಂಡರ್ ಕೂಡ 2 ಮೀಟರ್ ರೇಡಿಯಸ್, ಕೋನ್ಗೂ ಕೂಡ 2 ಮೀಟರ್ ರೇಡಿಯಸ್. ಅದನ್ನ ಇಲ್ಲಿ ಬರ್ಕೊಳ್ಳೋಣ ನೆಕ್ಸ್ಟ್.
ಓಕೆ, ಏನಂತ ಬರ್ಕೊಳ್ಳೋಣ ಇಲ್ಲಿ, ರೇಡಿಯಸ್ ಇಸ್ ಈಕ್ವಲ್ ಟು 2 ಮೀಟರ್ಸ್. ನೆಕ್ಸ್ಟ್ ಇನ್ನೇನಿದೆ ನಮ್ಮ ಹತ್ರ, ಹೈಟ್ ಆಫ್ ದ ಸಿಲಿಂಡರ್, ಸಿಲಿಂಡರಿನ ಎತ್ತರ ಎಷ್ಟು ಕೊಟ್ಟಿದೆ, 2.1, ಸ್ಲ್ಯಾಂಟ್ ಲೆಂತ್ 2.2, ಹೆಚ್ ಇಸ್ ಈಕ್ವಲ್ ಟು 2.1 ಮೀಟರ್ಸ್, ಎಲ್ ಇಸ್ ಈಕ್ವಲ್ ಟು 2.8 ಮೀಟರ್ಸ್. ಆರ್ ಬಂತು, ಹೆಚ್ ಬಂತು, ಆರ್ ಬಂತು, ಹೆಚ್ ಬಂತು, ಎಲ್ಲ ಬಂದಿದ್ದಾರೆ ಅಲ್ವಾ. ಸೊ ಇವಾಗ ಇದನ್ನು ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡೋದು ಈಸಿ, ನಾನು ಹೇಳಿದ್ದೀನಿ ಇದರಲ್ಲಿ ಏನೂ ಇಲ್ಲ ಅಂತ. ಸಾಲ್ವ್ ಯಾವ ರೀತಿ ಮಾಡಬೇಕು ನೋಡಿ ಈಗ. ಓಕೆ, ಮೊದಲನೇದಾಗಿ ಏನೇನು ಕಾಮನ್ ತೆಗಿಬೋದು, ಪೈ ಆರ್ ಎರಡು ಕೂಡ ಕಾಮನ್ ತೆಗಿಬೋದು. ಇಲ್ಲಿ ಆರ್ನ ನಾನು ಕಾಮನ್ ತೆಗಿತಿದ್ದೀನಿ, ಯಾಕಂದ್ರೆ ಎರಡು ಆರ್ಗಳು ಸೇಮ್ ಆಗಿದ್ದಾವೆ. ಒಂದೊಂದು ಪ್ರಶ್ನೆಯಲ್ಲಿ ಇ ಆರ್ ಬೇರೆ ಇರುತ್ತೆ, ಅದನ್ನ ನೀವು ಗಮನ ಕೊಡ್ಬೇಕು. ಅವಾಗ ಆರ್ನ ಕಾಮನ್ ತೆಗಿಯಕ್ ಆಗಲ್ಲ. ಈ ಪ್ರಶ್ನೆಯಲ್ಲಿ ಎರಡು ರೇಡಿಯಸ್ ಸೇಮ್ ಇರೋ ಕಾರಣ ನಾನು ಆರ್ನ ಆಚೆ ತೆಗಿತಾ ಇದ್ದೀನಿ. ಸೊ ಪೈ ಆರ್ನ ಆಚೆ ತಗೊಂಡಾಗ ಏನು ಉಳ್ಕೊಳ್ಳುತ್ತೆ, ಪೈ ಮತ್ತೆ ಆರ್ನ ಆಚೆ ತಗೊಂಡಾಗ ಒಳಗಡೆ ಏನು ಉಳ್ಕೊಳ್ಳುತ್ತೆ ಅಂದ್ರೆ 2h ಪ್ಲಸ್ ಎಲ್ ಅಂತ ಉಳ್ಕೊಳ್ಳುತ್ತೆ ಒಳಗಡೆ. ಓಕೆ, ಆಲ್ ರೈಟ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನ ಇದನ್ನ ಸಿಂಪ್ಲಿಫೈ ಮಾಡಕ್ ಸಾಧ್ಯನಾ, ಇನ್ನ ಇದನ್ನ ಕಡಿತಗೊಳಿಸಕ್ ಸಾಧ್ಯನಾ, ಇಲ್ಲ. ಆದಷ್ಟು ಕಡಿತಗೊಳಿಸಿದೀವಿ, ಆದಷ್ಟು ಸಿಂಪ್ಲಿಫೈ ಮಾಡಿದೀವಿ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಪೈ ಅಂದ್ರೆ ಏನು, 22/7. ಆರ್ ಅಂದ್ರೆ ಏನಾಗುತ್ತೆ, ಆರ್ ಅಂದ್ರೆ 2 ಇಂಟು 2 ಹಾಗೆ ಬರ್ಕೊಳ್ಳೋಣ. ಹೆಚ್ ಅಂದ್ರೆ ಏನು, ಹೆಚ್ ಅಂದ್ರೆ 2.1 ಪ್ಲಸ್ ಎಲ್ ಅಂದ್ರೆ ಏನು, ಎಲ್ ಅಂದ್ರೆ 2.8 ಅಷ್ಟೇ. ಇಲ್ಲಿಂದ ಮುಂದೆ ನೀವು ಮಾಡ್ಬೋದಲ್ವಾ, ತುಂಬಾ ಈಸಿ ಇದೆ ಇದು. ಓಕೆ, ಸೊ ಇದು 22/7 ಇಂಟು 2ನ ಹಾಗೆ ಬರ್ಕೊಳ್ಳೋಣ. 2 ಇಂಟು 2.1 ಏನಾಗುತ್ತೆ, 4.2 ಆಗುತ್ತೆ. 4.2 ಪ್ಲಸ್ 2.8, 4.2, 4 ಪ್ಲಸ್ 2 6 ಆಗುತ್ತೆ. 0.2 ಪ್ಲಸ್ 0.8 1 ಆಗುತ್ತೆ. 6 ಪ್ಲಸ್ 1 7 ಆಗುತ್ತೆ. ಸೊ ಇಂಟು 7 ಅಷ್ಟೇ. ಕ್ಲಿಯರ್. ಸೊ 7 ಕ್ಯಾನ್ಸಲ್ ಆಗುತ್ತೆ. ಏನ್ ಬರ್ತಾ ಇದೆ ನಮಗೆ, 44 ಮೀಟರ್ ಸ್ಕ್ವೇರ್ ಬರ್ತಾ ಇದೆ. 1 ಮೀಟರ್ ಸ್ಕ್ವೇರ್ಗೆ ಎಷ್ಟಂತ ಕೊಟ್ಟಿದ್ದಾರೆ ಪ್ರಶ್ನೆ ನೋಡಿ. ನಿರ್ಮಿಸಲು ತಡಪತ್ರಿಯನ್ನು ವಿಸ್ತೀರ್ಣ ಕಂಡುಹಿಡಿ. ಹಾಗೆಯೇ ತಡಪತ್ರಿಯ ದರವು ₹500 ಪ್ರತಿ ಚದುರ ಮೀಟರ್ಗೆ. ಓಕೆ, ಸೊ ₹500 ಪರ್ ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ಗೆ ₹500. ಹಾಗಾದ್ರೆ ನಮ್ಮ ಹತ್ರ ಎಷ್ಟು ಮೀಟರ್ ಸ್ಕ್ವೇರ್ ಇದೆ ಈಗ, 44 ಮೀಟರ್ ಸ್ಕ್ವೇರ್ ಇದೆ. ಸೊ ಕಾಸ್ಟ್, ದುಡ್ಡು ಎಷ್ಟಾಗುತ್ತೆ, ದುಡ್ಡು 44 ಇಂಟು 500. ಸೊ ಇದೆಷ್ಟಾಗುತ್ತೆ, 22,000. ಇಷ್ಟು ರೂಪಾಯಿಗಳು ಬೇಕಾಗ್ತವೆ ಆ ಥರ ಒಂದು ಟೆಂಟ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಕರೆಕ್ಟ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇದ್ರ ಮೇಲೆ ಜಾಸ್ತಿ ಫೋಕಸ್ನ ಮಾಡಿ. ಮಿಕ್ಕಿದು ತುಂಬಾ ಈಸಿ ಇದೆ. ಓಕೆ, ಪೈ ಅಂದ್ರೆ ಏನು, ಆರ್ ಅಂದ್ರೆ ಏನು, ಎಚ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡೋದು, ಆ್ಯಡ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಮತ್ತೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಆನ್ಸರ್ ಬರ್ಸೋದು. ಇದು ತುಂಬಾ ಈಸಿ ಇದೆ. ಈ ಪಾರ್ಟ್ ಇದೆ ಅಲ್ವಾ, ಈ ಪಾರ್ಟ್ ವೆರಿ ವೆರಿ ಈಸಿ, ವೆರಿ ಈಸಿ. ಈ ಪಾರ್ಟ್ ನಿಮಗೆ ಅರ್ಥ ಆಗ್ಬೇಕು. ಈ ಪಾರ್ಟ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಗಮನ ಕೊಟ್ಟು ಕೇಳಿ, ಅರ್ಥ ಮಾಡ್ಕೊಳ್ಳಿ. ಬರೀ ಆವಾಗ್ಲೂ ಅರ್ಥ ಆಗ್ತಿಲ್ಲ ಅಂದ್ರೆ ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಮಾಡ್ಬಿಟ್ಟು ಇದನ್ನ ಟಚ್ ಮಾಡ್ಬೋದಾ, ಟಚ್ ಮಾಡಕ್ ಆಗಲ್ವಾ, ಈ ತರ ಯೋಚನೆ ಮಾಡಿದಾಗ ನಿಮ್ಗೆ ಈ ಪಾಠಿನ ಆನ್ಸರ್ ಬರುತ್ತೆ. ಮತ್ತೆ ನಿಮಗೆ ಏನೇ ಕಷ್ಟ ಎದುರಿಸ್ತಾ ಇದ್ರೆ ಈ ಪಾಠದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಹಾಗೂ ಯೂಟ್ಯೂಬಿನ ಮುಖಾಂತರ ನಮಗೆ ರೀಚ್ ಔಟ್ ಆಗ್ಬೋದು. ನಿಮ್ಮ ಡೌಟ್ಸ್ನ ಕೇಳ್ಬೋದು. ಆ ಡೌಟ್ಸ್ಗೆ ನಾವು ಮತ್ತು ನಮ್ಮ ತಂಡ ಆದಷ್ಟು ಬೇಗ ಪರಿಹರಿಸಲು ಪ್ರಯತ್ನ ಪಡ್ತೀವಿ. ರೈಟ್. ಸೊ ಗಮನ ಕೊಟ್ಟು ಕೇಳಿ, ಆದಷ್ಟು ಕಲ್ಪನೆ ಮಾಡಿ, ನಾನು ಏನು ಹೇಳ್ತಿದ್ದೆ ಅದನ್ನು ಫಾಲೋ ಮಾಡಿ. 100% ನಿಮಗೆ ತುಂಬಾ ಈಸಿ ಆಗುತ್ತೆ ಸಾಲ್ವ್ ಮಾಡೋದಕ್ಕೆ. ಕ್ಲಿಯರ್. ಓಕೆ, ಇದನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆನ ತಗೊಂಡಿದ್ದೀನಿ. ಪ್ರಶ್ನೆ ಒಂದ್ಸತಿ ಓದೋಣ. ಒಂದು ಘನ ಸಿಲಿಂಡರಿನ ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಒಂದು ಶಂಕುವಿನಾಕಾರದಲ್ಲಿ ಕೊರೆದು ಟೊಳ್ಳಗೊಳಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದ್ಸತಿ ಇಂಗ್ಲಿಷಲ್ಲಿ ಓದೋಣ. ಫ್ರಮ್ ಅ ಸಾಲಿಡ್ ಸಿಲಿಂಡರ್ whose height is 2.4 centimeters and diameter is 1.4 centimeters. ಬರ್ಕೊಳ್ಳೋಣ. ಸಾಲಿಡ್ ಸಿಲಿಂಡರ್ ಅಲ್ವಾ. ಇವಾಗ ಇದೇನು, ಇದು ನಮ್ಮ ಫಿಗರ್ ಅಲ್ಲ, ಇದು ನಮ್ಮ ಕಲ್ಪನೆ. ಇದೊಂದು ಸಾಲಿಡ್ ಸಿಲಿಂಡರ್ ಇದೆ. ಇಲ್ಲಿ ಈ ಸಾಲಿಡ್ ಸಿಲಿಂಡರಿನ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, ವ್ಯಾಸ 1.4 ಮೀಟರ್, ಸೊ ಡಯಾಮೀಟರ್ 1.4 ಮೀಟರ್ ಕೊಟ್ಟಿದ್ದಾರೆ. ಎತ್ತರ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಎತ್ತರ 2.4 ಮೀಟರ್, ಸೊ 2.4 ಮೀಟರ್ಸ್ ಎತ್ತರ ಕೊಟ್ಟಿದ್ದಾರೆ. ವ್ಯಾಸ ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, 1.4 ಮೀಟರ್ಸ್. ಅ ಕೋನಿಕಲ್ ಕ್ಯಾವಿಟಿ. ಕ್ಯಾವಿಟಿ ಅಂದ್ರೆ ಏನು, ಹಲ್ಲಲ್ ಕ್ಯಾವಿಟಿ ಆಗುತ್ತೆ. ಕ್ಯಾವಿಟಿ ಅಂದ್ರೆ ಏನು, ಎಂಪ್ಟಿ ಸ್ಪೇಸ್, ಖಾಲಿ ಜಾಗ. ಕೋನಿಕಲ್ ಕ್ಯಾವಿಟಿ. ಸೊ ಇಲ್ಲಿ ಕೂಡ ಕ್ಯಾವಿಟಿ ಇದೆ, ಖಾಲಿ ಸ್ಪೇಸ್ ಇದೆ. ಬಟ್ ಆ ಖಾಲಿ ಸ್ಪೇಸ್ ಯಾವ ರೂಪದಲ್ಲಿ ಇದೆ, ಕೋನಿಕಲ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಬೇರೆ ಕಲರ್ನ ಯೂಸ್ ಮಾಡೋಣ.
ಅಕೋನಿಕಲ್ ಕ್ಯಾವಿಟಿ ಅಂದ್ರೆ ಇದು ಅಕೋನಿಕಲ್ ಕ್ಯಾವಿಟಿ. ಓಕೆ, ಅಕೋನಿಕಲ್ ಕ್ಯಾವಿಟಿ ಇಸ್ ಹಾಲೋಡ್ ಔಟ್ ಅಂದ್ರೆ ಈ ಸಾಲಿಡ್ ಸಿಲಿಂಡರ್ ಅಲ್ಲಿ ಒಂದು ಡ್ರಿಲ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಈ ಕೋನಿನ ಆಕಾರದಲ್ಲಿ ಈ ಈ ವಸ್ತುನೆಲ್ಲ ಆಚೆ ತೆಗಿತಾ ಇದ್ದಾರೆ. ಅಂದ್ರೆ ಸಾಲಿಡ್ ಸಿಲಿಂಡರ್ ಅಲ್ಲಿ ಇರುವ ಫಾರ್ ಎಕ್ಸಾಂಪಲ್ ವುಡ್ ಅಂತ ಅನ್ಕೊಳ್ಳಿ, ಆ ವುಡ್ ಅನ್ನ ಕೊರಿತಾ ಇದ್ದಾರೆ, ಕಾರ್ವ್ ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಯಾವ ರೂಪದಲ್ಲಿ ತೆಗಿತಾ ಇದ್ದಾರೆ? ಕೋನಿನ ರೂಪದಲ್ಲಿ ತೆಗಿತಾ ಇದ್ದಾರೆ ಅಷ್ಟೇ. ಓಕೆ, ಇಸ್ ಹಾಲೋಡ್ ಔಟ್, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಟು ದ ನಿಯರೆಸ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಇದು ನಮ್ಮ ಕಲ್ಪನೆ. ಸೊ ಈ ರೀತಿ ಇದೆ. ಇವಾಗ ಯೋಚನೆ ಮಾಡಿ, ನಾನು ಏನೇನು ಮುಟ್ಬಹುದು ಇದರಲ್ಲಿ? ಕರೆಕ್ಟ್, ನಾನು ಏನೇನು ಮುಟ್ಬಹುದು? ಈ ಸಿಲಿಂಡ್ರಿನ ಸುತ್ತ ಮುಟ್ಬೋದಾ ನಾನು? ಇದು ಕ್ಯಾವಿಟಿ ಇದೆ ನೋಡಿ, ಸಿಲಿಂಡ್ರಿನ ಒಳಗಿದೆ ಇದು. ಓಕೆ, ಸಿಲಿಂಡ್ರಿನ ಮೇಲಿಲ್ಲ, ಸಿಲಿಂಡ್ರಿನ ಒಳಗಡೆ ಇದೆ ಕ್ಯಾವಿಟಿ. ಸೊ ಈ ಸಿಲಿಂಡರ್ನ ಸುತ್ತ ಮುಟ್ಬೋದಾ? ಈ ಸಿಲಿಂಡರ್ನ ಸುತ್ತ ಮುಟ್ಬೋದು. ಸುತ್ತ ಮುಟ್ಬಹುದು ಅಂದ್ರೆ ಏನ ತಗೋಬಹುದು? ನನ್ನ ಫಾರ್ಮುಲಾ CSA ಆಫ್ ಸಿಲಿಂಡರ್. ಕರೆಕ್ಟ್. ಓಕೆ, ಸಿಲಿಂಡ್ರಿನ ತಳ ಮುಟ್ಬೋದಾ? ಕರೆಕ್ಟ್, ಸಿಲಿಂಡರ್ನ ತಳ ಕೂಡ ಮುಟ್ಬೋದು. ಸೊ ತಳ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ ತಳ. ಸೊ ಸಿಲಿಂಡ್ರಿನ ಸುತ್ತ ನಾನು ಮುಟ್ಬೋದು, ಸಿಲಿಂಡ್ರಿನ ತಳ ಮುಟ್ಬೋದು. ಸಿಲಿಂಡ್ರಿನ ಮೇಲೆ ಮುಟ್ಬೋದಾ? ಸಿಲಿಂಡ್ರಿನ ಮೇಲೆ ಮುಟ್ಟಕ್ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿ ಮೇಲೆ ಮುಟ್ಟಕ್ ಹೋದ್ರೆ ಇಲ್ಲಿ ಆಲ್ರೆಡಿ ಆಳ ಇದೆ, ಇಲ್ಲಿ ಯಾರೋ ಏನೋ ಕೊರ್ದಿದ್ದಾರೆ ಇಲ್ಲಿ. ಸೊ ಸಿಲಿಂಡ್ರಿನ ಮೇಲೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಬಿಡಿ. ಇಲ್ಲಿ ಒಳಗೆ ಕೈ ಹಾಕ್ಬಿಟ್ಟು ಈ ಕೋನ ಮುಟ್ಬೋದಾ ನಾನು? ಈ ಕೋನ ಮುಟ್ಬೋದು. ಸೊ ಸಿಲಿಂಡ್ರಿನ ಸುತ್ತ ಮುಟ್ಬೋದು, ಸಿಲಿಂಡ್ರಿನ ತಳ ಮುಟ್ಬೋದು, ಕೋನಿನ ಈ ಒಳಗೆ ಹಾಕ್ಬಿಟ್ಟು ಕೋನನ್ನ ಇದನ್ನು ಮುಟ್ಬೋದು. ಸೊ ಇಲ್ಲಿ ಸಾಲಿಡಿನ ಸೆಂಟಿಮೀಟರ್ ಏನ್ ಬರುತ್ತೆ ನೋಡೋಣ. ಅರ್ಥ ಆಗಿದಲ್ವಾ ಇದೀಗ? ಸೊ ಸೊಲ್ಯೂಷನ್ ಈ ರೀತಿ ಸ್ಟಾರ್ಟ್ ಮಾಡಿ. ಸೊಲ್ಯೂಷನ್, ಹೈಟ್ ಆಫ್ ದ ಸಿಲಿಂಡರ್. ಹೈಟ್ ಆಫ್ ದ ಸಿಲಿಂಡರ್ ಎಷ್ಟಿದೆ? 2.4 meters. ಡಯಾಮೀಟರ್ ಆಫ್ ದ ಸಿಲಿಂಡರ್ 1.4 meters. ರೇಡಿಯಸ್ ಅಷ್ಟೇ ಏನಾಗುತ್ತೆ? ಇದ್ರ ಅರ್ಧ, 1.4 ಅರ್ಧ ಅಂದ್ರೆ 0.7 meters. ಕರೆಕ್ಟ್. ಸೊ ಮೀಟರ್ಸ್ ಅಲ್ಲ, ಇದೆಲ್ಲ ಸೆಂಟಿಮೀಟರ್ಸ್. ಇದು ಸೆಂಟಿಮೀಟರ್, 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 ಸೆಂಟಿಮೀಟರ್ ಅಂಡ್ ಸೆಂಟಿಮೀಟರ್. ರೈಟ್. ಓಕೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. TSA is equal to, ಸಿಲಿಂಡರ್ನ ಸುತ್ತ ಮುಟ್ಬೋದು, ಸೊ CSA ಆಫ್ ಸಿಲಿಂಡರ್, ಪ್ಲಸ್ ಸಿಲಿಂಡರ್ನ ತಳ ಮುಟ್ಬೋದು, ಸೊ ಏರಿಯಾ, ಬೇಸ್ ಏರಿಯಾ ಆಫ್ ಸಿಲಿಂಡರ್. ಬೇಸ್ ಏರಿಯಾ ಆಫ್ ಸಿಲಿಂಡರ್ ಅಂದ್ರೆ ಈ ಸಿಲಿಂಡರ್ನ ತಳ ವೃತ್ತಾಕಾರದಲ್ಲಿದೆ, ವೃತ್ತಾಕಾರದ ವಿಸ್ತೀರ್ಣ, ಅದನ್ನೇ ಬೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಬರ್ದಿದೆ. ಮತ್ತೆ ಸಿಲಿಂಡರ್ನ ಮೇಲೆ ಮುಟ್ಬೋದಾ? ಸಿಲಿಂಡರ್ನ ಮೇಲೆ ಮುಟ್ಟಕ್ಕಾಗಲ್ಲ, ಸೊ ಅದನ್ನ ಬರೆಯಕ್ ಹೋಗ್ಬೇಡಿ. ಪ್ಲಸ್ ಇನ್ನೇನು ಮುಟ್ಬೋದು? ಈ ಕೋನಿನ ಸುತ್ತ ಮುಟ್ಬೋದಾ ನಾನು? ಅಂದ್ರೆ CSA ಆಫ್ ಕೋನ್. ಕರೆಕ್ಟ್. ಪ್ಲಸ್ CSA ಆಫ್ ಅಷ್ಟೇ. ಸೊ ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಫಾರ್ಮುಲಾನ ಬರೀರಿ ಕೆಳಗಡೆ. ಸೊ ಫಾರ್ಮುಲಾನ ಯಾವ ರೀತಿ ಬರೀಬಹುದು? CSA ಆಫ್ ಸಿಲಿಂಡರ್ ಅಂದ್ರೆ 2πRH ಪ್ಲಸ್ ಬೇಸ್ ಏರಿಯಾ ಆಫ್ ಸಿಲಿಂಡರ್ ಅಂದ್ರೆ πr² ಪ್ಲಸ್ CSA ಆಫ್ ಕೋನ್ ಅಂದ್ರೆ πRL ಅಷ್ಟೇ. ಸೊ ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಅಲ್ಲಿಗೆ ನಿಮ್ಮ ಆನ್ಸರ್ ಮುಗಿಯುತ್ತೆ ಅಲ್ವಾ? ಸೊ ಪೈ ಅಂದ್ರೆ 22/7 ಗೊತ್ತಿದೆ, ರೇಡಿಯಸ್ ಗೊತ್ತಿದೆ, ರೇಡಿಯಸ್ ಆಲ್ರೆಡಿ ಗೊತ್ತಿದೆ, ಹೈಟ್ ಕೂಡ ಗೊತ್ತಿದೆ, ರೇಡಿಯಸ್ ಗೊತ್ತಿದೆ, R ಗೊತ್ತಿದೆ, ಎಲ್ ಗೊತ್ತಿಲ್ಲ ನಮಗೆ. ಇಲ್ಲಿ ನಮಗೆ ಎಲ್ ಗೊತ್ತಿಲ್ಲ. ಓಕೆ, ಇದೇ ಡಯಾಗ್ರಾಮ್ನ ಮುಂದಿನ ಪೇಜಲ್ಲಿ ಕೂಡ ಹಾಕೊಳ್ಳೋಣ. ಸೊ ಎಲ್ನ ಯಾವ ರೀತಿ ಕಂಡುಹಿಡಿಯೋದು ಇವಾಗ ನೋಡೋಣ. ನೋಡಿ, ಸೊ ಇದು ಸಿಲಿಂಡರ್ ಈ ರೀತಿ ಇದೆ, ಹೀಗಿದೆ. ಇದು 2.4 ಮೀಟರ್ ಹೈಟ್ ಇದೆ, ಇದು 1.4 ಮೀಟರ್ ವ್ಯಾಸ ಇದು. ಸೊ ಇದ್ರ ಒಳಗಡೆ ಏನಾಗಿದೆ? ಕೋನ್ ಇದೆ. ಕೋನ್ ಯಾವ ರೀತಿಯಲ್ಲಿದೆ? ಕೋನ್ ಈ ರೀತಿಯಲ್ಲಿ ಇದೆ, ಕೋನ್ ಹೀಗಿದೆ ಅಲ್ವಾ? ಸೊ ಇದು ಕೋನಿನ ಹೈಟು, ಇದು ಕೋನಿನ ರೇಡಿಯಸ್. ಇವಾಗ ಏನ್ ಮಾಡೋಣ? ಇದನ್ನ ತಗೊಳ್ಳೋಣ. ನೋಡಿ, ಈ ಟ್ರಯಾಂಗಲ್ನ ತಗೊಳ್ಳೋಣ. ಇಲ್ಲಿ ಬರೀತೀನಿ ಬೇಕಾದ್ರೆ ನನಗೆ ABC ಟ್ರಯಾಂಗಲ್ನ ತಗೊಳ್ಳೋಣ. ABC ಟ್ರಯಾಂಗಲ್ನ ತಗೊಂಡ್ರೆ ಈ ರೀತಿ ಬರುತ್ತೆ. ಓಕೆ, ಇದು BC, ರೇಡಿಯಸ್ ಆಗುತ್ತೆ 0.7, ಹೈಟ್ ಇದು 2.4. ನಮಗೆ AC ಬೇಕು ಅಲ್ವಾ? ನಮಗೆ AC ಬೇಕು. AC ನ ಯಾವ ರೀತಿ ಕಂಡುಹಿಡಿಯೋದು? ಈಗ ಇಲ್ಲಿ ನೋಡಿ, ಇದು 90 ಡಿಗ್ರೀಸ್ ಇದು, ಹಾಗಂದ್ರೆ ಇದು ವಿಕರ್ಣ ಆಗುತ್ತೆ, ಹೈಪೋಟೆನ್ಯೂಸ್. ಸೊ AC² ಈಕ್ವಲ್ಸ್ BC² ಪ್ಲಸ್ AB². AC² ನಮಗೆ ಬೇಕಾದನ್ನು ಹಾಗೆ ಬರ್ಕೊಳ್ಳಿ. BC² ಅಂದ್ರೆ 0.7 ದ ಹೋಲ್ ಸ್ಕ್ವೇರ್ ಪ್ಲಸ್ AB² ಅಂದ್ರೆ 2.4 ದ ಹೋಲ್ ಸ್ಕ್ವೇರ್. ಓಕೆ, ಇದನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ ನಮಗೆ? AC² is equal to 6.25 ಅಂತ ಬರುತ್ತೆ. ಸೊ AC is equal to 2.5 ಸೆಂಟಿಮೀಟರ್ಸ್. ಅಂದ್ರೆ AC ಅಂದ್ರೆ ಏನೀಗ? ಓರೆ ಉದ್ದ 2.5 ಸೆಂಟಿಮೀಟರ್ಸ್. ಕ್ಲಿಯರ್? 0.7 ನ ಸ್ಕ್ವೇರ್ ಮಾಡಿದ್ರೆ 0.49, 2.4 ನ ಸ್ಕ್ವೇರ್ ಮಾಡಿದ್ರೆ 5.76 ಬರುತ್ತೆ.
ಸೊ ಅವೆರಡನ್ನ ಆ್ಯಡ್ ಮಾಡಿದ್ರೆ 6.25, ರೂಟ್ ಆಫ್ 6.25 ಅಂದರೆ 2.5 ಸೆಂಟಿಮೀಟರ್ಸ್, ರೈಟ್. ಸೊ ಹೇಗೆ ಗೊತ್ತಾಯ್ತು ನಂಗೆ 6.25ನ ರೂಟ್ 2.5 ಅಂತ? ಇದು ನನಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ 1 ಸ್ಕ್ವೇರ್ ಇಂದ ಅಟ್ಲೀಸ್ಟ್ 25 ಸ್ಕ್ವೇರ್ಸ್ ವರೆಗೂ ಕಲಿಬೇಕು. 25 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 625, ಇದು ನನಗೆ ಗೊತ್ತಿತ್ತು. ಸೊ 6.25 ಅಂದರೆ 2.5 ಆಗುತ್ತೆ, 25 ಬದಲು 2.5 ಆಗುತ್ತೆ ಅಷ್ಟೇ. ಓಕೆ, ಇಷ್ಟು ಸ್ಕ್ವೇರ್ನ ನೀವು ಕಲೀರಿ. ಕ್ಯೂಬ್ನ ಕೂಡ 1 ಇಂದ 10 ಕ್ಯೂಬ್ಗಳನ್ನ ಕಲೀರಿ. ಓಕೆ, ಇದನ್ನ ಕಲಿಯೋದ್ರಿಂದ ಏನಾಗುತ್ತೆ, ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಓಕೆ, ಸೊ ಎ ಸಿ ಕೂಡ ಬಂದಿದೆ. ಈಗ ಇನ್ನೇನು ಬೇಕು, ನಮ್ಮ ಹತ್ರ ಎಲ್ಲ ಇದೆ ಇವಾಗ ಅಲ್ವಾ. ಸೊ 2πr h ಪ್ಲಸ್ πr ಸ್ಕ್ವೇರ್ ಪ್ಲಸ್ πrl. ಸೊ 2 ಇಂಟು π ಅಂದರೆ 22/7, r ಅಂದರೆ r ಎಷ್ಟಿದೆ ನಮ್ಮ ಹತ್ರ, ರೇಡಿಯಸ್ 0.7. 0.7ನ 7/10 ಅಂತ ಬರಿಬೋದು, ಕರೆಕ್ಟಾ? ನೋಡಿ 0.7ನ 7/10 ಅಂತ ಬರಿಬೋದು. ಕ್ಯಾಲ್ಕುಲೇಟರ್ ತಗೊಂಡು 7/10 ಮಾಡಿ 0.7 ಬರುತ್ತೆ, ರೈಟ್. ಸೊ ಯಾಕತ್ರ ಬರುತ್ತೆ, 7 ಕ್ಯಾನ್ಸಲ್ ಮಾಡಕ್ಕೆ ಈಸಿ ಆಗುತ್ತೆ, ಒಂದೇ ಕಾರಣ. ಓಕೆ, ಇಂಟು ಹೈಟ್ ಎಷ್ಟಿದೆ, 2.4 ಇದೆ. 2.4ನ ನಾನು 24/10 ಅಂತ ಬರಿಬೋದು. ಕ್ಲಿಯರ್? ನೋಡಿ, ಡೆಸಿಮಲ್ಸ್ನ ಫ್ರಾಕ್ಷನ್ಸ್ ಆಗಿ ಈ ತರ ಬರೆದಾಗ ಸಿಂಪ್ಲಿಫಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ, ಅದು ಒಂದೇ ಕಾರಣ. ಓಕೆ, ನೆಕ್ಸ್ಟ್ ಪ್ಲಸ್ π ಅಂದ್ರೆ 22/7, ರೇಡಿಯಸ್ ಅಂದ್ರೆ 7/10, ಎಲ್ ಅಂದ್ರೆ 2.5 ಇದೆ. ಯಾವ ರೀತಿ ಬರೀಬಹುದು, 25/10, ರೈಟ್. ಸೊ ಇವಾಗ ಇದನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದಾ ನೀವು? ಆರಾಮಾಗಿ ಸಾಲ್ವ್ ಮಾಡ್ಬೋದು. 7 ಕ್ಯಾನ್ಸಲ್ ಆಗುತ್ತೆ, 2 5s 2 12s. ಓಕೆ, ಅದೇ ರೀತಿ ಇಲ್ಲಿ ಕ್ಯಾನ್ಸಲ್ ಮಾಡಿ, ಅದೇ ರೀತಿ ಇಲ್ಲೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಎರಡು ಕ್ಯಾನ್ಸಲ್ ಮಾಡಿ ಕೊನೆಯದಾಗಿ ಬರುವಂತ ಉತ್ತರ 17.6 ಸೆಂಟಿಮೀಟರ್ ಸ್ಕ್ವೇರ್. ಇದು ನಮ್ಮ ಸರಿಯಾದ ಉತ್ತರ. ಏನಿದು, TSA. ಓಕೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಪಾರ್ಟ್. ಸೊ ಸಿಲಿಂಡರ್ನ ಸುತ್ತ ಮುಟ್ಬೋದು, ಸೊ ಅದಕ್ಕೆ CSA. ಸಿಲಿಂಡರ್ನ ತಳ ಮುಟ್ಬೋದು, ಸೊ ಬೇಸ್ ಏರಿಯಾ ಆಫ್ ಸಿಲಿಂಡರ್. ಕೋನಿನ ಸುತ್ತ ಮುಟ್ಬೋದು, ಸೊ CSA. ಸಿಲಿಂಡರ್ನ ಮೇಲೆ ಮುಟ್ಬೋದಾ? ಇಲ್ಲ. ಸಿಲಿಂಡರ್ನ ಮೇಲೆ ಮುಟ್ಟಕ್ಕಾದ್ರೆ ನಮಗೆ ಈ ಕೋನ ಮುಟ್ಟಕ್ಕಾಗಲ್ಲ, ರೈಟ್. ಸೊ ಇಮ್ಯಾಜಿನ್ ಮಾಡ್ಕೊಂತ ಈ ರೀತಿ ಬರೀರಿ. ಒಂದ್ಸತಿ ಇದನ್ನ ಬರೆದ್ಬಿಟ್ರೆ ಮಿಕ್ಕಿದೇನು ಇಲ್ಲ. ಇದರಲ್ಲಿ ಏನ್ ಮಾಡ್ಬೋದು, ನೀವು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಆನ್ಸರ್ನ ತರಿಸ್ಬೋದು. ಓಕೆ, ಸೊ ಎರಡನೇ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ನಾವೇನ್ ನೋಡಿದೀವಿ, ಇಷ್ಟೊತ್ತು ನಾವು ನೋಡಿರೋದು ಎಕ್ಸಸೈಸ್ 12.1, ಅಭ್ಯಾಸ 12.1. ಆ ಅಭ್ಯಾಸದಲ್ಲಿ ಪ್ರಶ್ನೆಗಳು ಯಾವ ರೀತಿ ಇತ್ತು ಅಂದ್ರೆ, ಸಾಲಿಡ್ಸ್ನ ನಾವು ಕಂಬೈನ್ ಮಾಡ್ತಾ ಇದ್ವಿ. ಕಂಬೈನ್ ಅಂದ್ರೆ ಯಾವ ರೀತಿ ಕಂಬೈನ್ ಮಾಡ್ತಾ ಇದ್ವಿ, ನಾವು ಈ ರೀತಿ ಕಂಬೈನ್ ಮಾಡ್ತಿದ್ವಿ. ನೋಡಿ, ಕೋನ್ ಮತ್ತೆ ಸಿಲಿಂಡರ್ ಕಂಬೈನ್ ಆಗಿದೆ ಅಲ್ವಾ. ಅದ್ರ ಜೊತೆಗೆ ಇಲ್ಲೇನಾಗಿದೆ, ಸಿಲಿಂಡರ್ ಮತ್ತೆ ಕೋನ್ ಕಂಬೈನ್ ಆಗಿದೆ. ಹಿಂದಿನ ಪ್ರಶ್ನೆಗಳಲ್ಲಿ ಏನಾಗ್ತಾ ಇತ್ತು, ಕ್ಯೂಬ್ ಮತ್ತೆ ಅರ್ಧಗೋಳ ಕಂಬೈನ್ ಆಗಿತ್ತು. ಸೊ ಸಾಲಿಡ್ಸ್ ನ ಕಂಬೈನ್ ಮಾಡ್ಬಿಟ್ಟು ನಾವ್ ಏನ ಕಂಡುಹಿಡಿತಿದ್ವಿ, ಇಲ್ಲಿ ವಿಸ್ತೀರ್ಣನ ಕಂಡುಹಿಡಿತಾ ಇದೀವಿ, ಸ್ಕ್ವೇರ್. ಓಕೆ, ವಿಸ್ತೀರ್ಣನ ಕಂಡುಹಿಡಿತಾ ಇದೀವಿ. ಇದೇ ರೀತಿ ಎರಡನೇ ಅಭ್ಯಾಸ 12.2 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಇವಾಗ ಈ ಪ್ರಶ್ನೆನ ಒಂದ್ಸತಿ ನೋಡೋಣ. ಓಕೆ, ಸೊ ಹಿಂದೆ ನಾವೇನ್ ನೋಡಿದ್ವಿ, ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಇದನ್ನ ಮಾಡ್ಬಿಟ್ಟು ನಾವೇನ್ ಕಂಡುಹಿಡಿದ್ವಿ, ಕಾಂಬಿನೇಷನ್ ಆಫ್ ಸಾಲಿಡ್ಸ್ ನಾವು ಕಂಡುಹಿಡಿದಿದ್ದು ಏರಿಯಾ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ನ ಮಾಡ್ಬಿಟ್ಟು ನಾವೇನ್ ಕಂಡುಹಿಡಿಯೋಣ, ವಾಲ್ಯೂಮ್. ಇದನ್ನ ಮಾಡ್ಬಿಟ್ರೆ ಪಾಠ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಕ್ಲಿಯರ್? ಓಕೆ, ಸೊ ಅದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಅಭ್ಯಾಸ 12.2ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ನ ನೋಡ್ಕೊಂಡು ಹೋಗೋಣ. ಎಕ್ಸಾಂಪಲ್ನ ಏನಕ್ಕೆ ನೋಡ್ತಾ ಇದೀವಿ ಅಂದ್ರೆ, ಇಷ್ಟೊತ್ತು ನಾವು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಇಂದ ಸರ್ಫೇಸ್ ಏರಿಯಾ ವಿಸ್ತೀರ್ಣನ ಕಂಡುಹಿಡಿತಾ ಇದ್ವಿ. ಇವಾಗ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಇಂದ ಘನಫಲಗಳು ಅಂದ್ರೆ ವಾಲ್ಯೂಮ್ನ ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ತಿಳ್ಕೊಳ್ಳೋ ಸಲುವಾಗಿ ನಾನು ಒಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ. ಇದು ಎಕ್ಸಾಂಪಲ್ ನಂಬರ್ 5 ನಿಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ಇದೆ. ಇದು ಪ್ರಶ್ನೆನ ಒಂದ್ಸತಿ ಓದೋಣ. ಓಕೆ, ಶಾಂತ ಅವರು ಜೋಪಡಿಯಲ್ಲಿ ಒಂದು ಕೈಗಾರಿಕೆಯನ್ನು ನಡೆಸುತ್ತಿದ್ದಾರೆ. ಜೋಪಡಿಯ ಆಕಾರವು ಆಯತ ಘನಾಕೃತಿಯಾಗಿದ್ದು ಇದರ ಮೇಲ್ಭಾಗವಣಿಯ ಅರ್ಧ ಸಿಲಿಂಡರ್ನಿಂದ ಸಂಪೂರ್ಣವಾಗಿ ಆವರಿಸಿದೆ. ಸೊ ಆಯತಕಾರ ಅಂದ್ರೆ ಯಾವ ತರ, ಇಲ್ಲಿದೆ ನೋಡಿ, ಕ್ಯೂಬಾಯ್ಡ್ ಮೇಲ್ಗಡೆ ಏನಾಗಿದೆ, ಸಿಲಿಂಡರ್ ಇಂದ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಂಪೂರ್ಣವಾಗಿ ಆವರಿಸಿದೆ. ಚಿತ್ರ 12.12 ನೋಡಿ, ಚಿತ್ರ ನೋಡಿದೀವಿ. ಜೋಪಡಿಯ ಪಾದದ ಅಳತೆಯು 7 ಮೀಟರ್ ಇಂಟು 15 ಮೀಟರ್ ಮತ್ತು ಆಯತ ಘನಾಕೃತಿಯ ಎತ್ತರ 8 ಮೀಟರ್ ಆದರೆ ಜೋಪಡಿಯಲ್ಲಿ ಹಿಡಿಯುವ ಗಾಳಿ ಘನಫಲಗಳನ್ನು ಕಂಡು ಹಿಡಿಯರಿ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಈ ಜೋಪಡಿಯಲ್ಲಿ ಎಷ್ಟು ಗಾಳಿ ಇದೆ, ಕರೆಕ್ಟ್, ಎಷ್ಟು ಗಾಳಿ ಇದೆ ಈ ಜೋಪಡಿಯಲ್ಲಿ ಅಂತ ಕೇಳ್ತಿದ್ದಾರೆ. ಗಾಳಿನ ಹೇಗೆ ನಾವು ಅಳತೆ ಮಾಡೋದು, ಅಳತೆ ಮಾಡ್ಬಿಟ್ಟು ನೋಡೋಣ ಯಾವ ರೀತಿ ಅಂತ. ಓಕೆ, ಸೊ ಗಾಳಿ ಅಂದ್ರೆ ನಥಿಂಗ್ ಬಟ್ ಘನಫಲ ಅಂದ್ರೆ ವಾಲ್ಯೂಮ್.
ಓಕೆ, ವಾಲ್ಯೂಮ್ ಆಫ್ ಏರ್ ಅಷ್ಟೇ. ಓಕೆ, ಘನಫಲಗಳನ್ನು ಕಂಡುಹಿಡಿಯಿರಿ. ಮುಂದುವರೆದು ಜೋಪಿಡಿಯಲ್ಲಿ ಇರುವ ಎಲ್ಲ ಯಂತ್ರಗಳ ಒಟ್ಟು ಘನಫಲವು 300 ಮೀಟರ್ ಕ್ಯೂಬ್ ಮತ್ತು ಅದರಲ್ಲಿನ 20 ಕೆಲಸಗಾರರು ಪ್ರತಿ ಕೆಲಸಗಾರರು ಸರಾಸರಿಯಾಗಿ 0.08 ಮೀಟರ್ ಕ್ಯೂಬ್ ಅವಕಾಶವನ್ನು ಹೊಂದಿದ್ದಾರೆ. ಸೊ ಈ ಜೋಪಡಿಯಲ್ಲಿ ಏನಿದೆ, ಈ ಜೋಪಡಿಯಲ್ಲಿ ಕೆಲವು ಮಷಿನ್ಗಳಿದ್ದಾವೆ. ಓಕೆ, ಆ ಮಷಿನ್ಗಳು ಅದ್ರ ಜೊತೆಗೆ ಕೆಲಸಗಾರರು ಕೂಡ ಇದ್ದಾರೆ. ಸೊ ಆ ಮಷಿನ್ ಎಷ್ಟು ಘನಫಲ ತಗೋತಾ ಇದೆ, ಕೆಲಸಗಾರರು ಎಷ್ಟು ಘನಫಲ ತಗೋತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಓಕೆ ಓಕೆ 0.08 ಅವಕಾಶವನ್ನು ಹೊಂದಿದ್ದಾರೆ ಎಂದು ಭಾವಿಸಿದ್ದಾರೆ. ನಂತರ ಜೋಪಿಡಿಯಲ್ಲಿ ಉಳಿಯುವ ಗಾಳಿ ಎಷ್ಟು? ಸೊ ಮೊದಲನೇದಾಗಿ ನೋಡಿ, ಮೊದಲನೇದಾಗಿ ಜೋಪಡಿ ನೋಡ್ತಾ ಇದೀವಲ್ವಾ, ಈ ಜೋಪಡಿಯ ಘನಫಲನ ಕಂಡುಹಿಡಿಯಬೇಕು. ಅಂದ್ರೆ ವಾಲ್ಯೂಮ್ ಆಫ್ ಏರ್. ಈ ಜೋಪಡಿಯಲ್ಲಿ ಎಷ್ಟು ಗಾಳಿ ಇದೆ ಅಂತ ಕಂಡುಹಿಡಿಯಬೇಕು. ಅಷ್ಟೇನಾ? ಇಲ್ಲ. ಈ ಜೋಪಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಈ ಜೋಪಡಿಯಲ್ಲಿ ಮತ್ತೆ ಯಂತ್ರಗಳನ್ನು ಇರಿಸಿದ್ದಾರೆ. ಯಂತ್ರ ಮತ್ತೆ 20 ಜನ ಕೆಲಸಗಾರರು. ಸೊ ಯಾವಾಗ ಈ ಯಂತ್ರ ಮತ್ತೆ 20 ಜನ ಕೆಲಸಗಾರರು ಈ ಜೋಪಡಿ ಒಳಗಡೆ ಹೋಗ್ತಾರೋ, ಆ ಯಂತ್ರ ಮತ್ತೆ ಕೆಲಸಗಾರರು ಒಳಗಡೆ ಇರಬೇಕಾದ್ರೆ ಎಷ್ಟು ಗಾಳಿ ಇನ್ನ ಉಳಿದಿದೆ ಅಂತ ಕೂಡ ನಾವು ಕಂಡುಹಿಡಿಯಬೇಕು. ಕ್ಲಿಯರ್? ಓಕೆ, ಇಂಗ್ಲಿಷಲ್ಲಿ ಒಂದ್ಸತಿ ಓದೋಣ. Shanta runs an industry in a shed which is in the shape of a cuboid surmounted by a half cylinder. See the figure. If the base of the shed is in the dimension 7 meters into 15 meters and the height of the cuboidal portion is 8 meters, find the volume of air that the shed can hold. Further, suppose the machinery in the shed occupies a total space of 300 meter cube machines, and there are 20 workers each of whom occupy about 0.08 meter cube space on an average, then how much air is in the shed? Take pi is equal to 22/7 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್? ಟೇಕ್ pi is equal to 22/7 ಅಂತ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಪೈ. ಸೊ ಶೆಡ್ ಈ ರೀತಿಯಲ್ಲಿ ಇದೆ. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು, ಶೆಡ್ಡಿನ ಘನಫಲನ ಕಂಡುಹಿಡಿಯೋಣ, ಶೆಡ್ಡಿನ ವಾಲ್ಯೂಮ್ನ ಕಂಡುಹಿಡಿಯೋಣ. ಓಕೆ, ಸೊ ಮೊದಲನೇದಾಗಿ ಫಿಗರ್ ಇಲ್ಲಿದೆ ರೆಫರೆನ್ಸ್ಗೋಸ್ಕರ. ವಾಲ್ಯೂಮ್ ಆಫ್ ಶೆಡ್ ಎಷ್ಟಿದೆ? ವಾಲ್ಯೂಮ್ ಆಫ್ ಶೆಡ್ ಅಲ್ಲಿ ಎಷ್ಟು ವಾಲ್ಯೂಮ್ ಇದೆ? ಶೆಡ್ಡಿನ ವಾಲ್ಯೂಮ್ನ ಕಂಡುಹಿಡಿಯೋದಕ್ಕೆ ಯಾವ ಫಿಗರ್ನ ಯೂಸ್ ಮಾಡಿದಾರೆ ನೋಡಿ ಒಂದ್ಸತಿ. ಕೆಳಗಡೆ ಇರುವಂತ ಫಿಗರ್ ಯಾವ್ದದು? ಕ್ಯೂಬಾಯ್ಡ್. ಕರೆಕ್ಟಾ? ಕ್ಯೂಬಾಯ್ಡಿನ ವಾಲ್ಯೂಮ್ ಏನಾಗುತ್ತೆ? ಸೊ ವಾಲ್ಯೂಮ್ ಆಫ್ ಶೆಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಮತ್ತೆ ಬೇರೆ ಯಾವ ಶೇಪ್ ಇದೆ ಇದರಲ್ಲಿ? ಇನ್ನೊಂದು ಶೇಪ್ ಯಾವ್ದಿದೆ ಮೇಲ್ಗಡೆ ನೋಡಿ, ಅರ್ಧ ಸಿಲಿಂಡರ್. ಓಕೆ, ಹಾಫ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಪ್ಲಸ್ ಹಾಫ್ ಇಂಟು ವಾಲ್ಯೂಮ್ ಆಫ್ ಸಿಲಿಂಡರ್ ಅಷ್ಟೇ. ಇದು ಶೆಡ್ಡಿನ ಒಳಗೆ ಇರುವಂತಹ ಗಾಳಿ ಅಲ್ವಾ? ಓಕೆ, ಸೊ ವಾಲ್ಯೂಮ್ ಆಫ್ ಏರ್ ಇನ್ ಶೆಡ್, ಇದು ವಾಲ್ಯೂಮ್ ಆಫ್ ಏರ್ ಇನ್ ಶೆಡ್. ಶೆಡ್ಡಿನ ಒಳಗಡೆ ಇರುವ ಗಾಳಿಯ ಘನಫಲ ಎಷ್ಟು? ಸೊ ಕ್ಯೂಬಾಯ್ಡಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲನ, ಅರ್ಧ ಸಿಲಿಂಡರ್ನ ಘನಫಲನ ನಾವು ಮೊತ್ತ ಮಾಡಿದ್ರೆ ಅಷ್ಟು ವಾಲ್ಯೂಮ್ ನಮಗೆ ಬರುತ್ತೆ. ಸೊ ಶೆಡ್ಡಿನ ವಾಲ್ಯೂಮ್ ಆಫ್ ಕ್ಯೂಬ್ ಅಂದ್ರೆ ಏನು? ಕ್ಯೂಬಾಯ್ಡ್ ಅಂದ್ರೆ L ಇಂಟು ಬಿ ಇಂಟು ಹೆಚ್. ಕರೆಕ್ಟ್? ಅದ್ರ ಜೊತೆಗೆ ಪ್ಲಸ್ ಹಾಫ್ ಇಂಟು ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಏನಂತ ತಗೋಬೇಕಂತ ಹೇಳಿದ್ರೆ 22/7 ಅಂತ ಹೇಳಿದ್ದಾರೆ. ಸೊ ಲೆಂತ್ ಅಂದ್ರೆ ಏನಾಗುತ್ತೆ ಇಲ್ಲಿ? ಲೆಂತ್ ಅಂದ್ರೆ 7 ಆಗುತ್ತೆ. 7 ಇಂಟು 15 ಇಂಟು 8 ಪ್ಲಸ್ ಹಾಫ್ ಇಂಟು ಪೈ ಅಂದ್ರೆ 22/7 ಇಂಟು ಆರ್. ಇವಾಗ ರೇಡಿಯಸ್ ಅಂದ್ರೆ ನೋಡಿ, ಇಲ್ಲಿ 7 ಮೀಟರ್ ಕೊಟ್ಟಿದ್ದಾರೆ. ಹಂಗಂದ್ರೆ ಇದೇನಾಗುತ್ತೆ? ಸೆಮಿ ಸರ್ಕಲ್ ಸಿಲಿಂಡರಿನ ನೋಡಿ, ಸಿಲಿಂಡರಿನ ಕೆಳಭಾಗ ಯಾವ ರೀತಿ ಇರುತ್ತೆ? ವೃತ್ತದ ಭಾಗದಲ್ಲಿ ಇರುತ್ತೆ. ಈ ವೃತ್ತದ ಅರ್ಧ ಭಾಗ ಕೊಟ್ಟಿದ್ದಾರೆ ಅಂದ್ರೆ ಹಾಫ್ ಸಿಲಿಂಡರ್ ತಗೊಂಡಿದ್ದೀವಿ ನಾವು. ಸೊ ಹಾಗಾದ್ರೆ ಇದು ಡಯಾಮೀಟರ್ ಆಗುತ್ತೆ 7 ಮೀಟರ್. 7 ಮೀಟರ್ ಡಯಾಮೀಟರ್ ಆದ್ರೆ ರೇಡಿಯಸ್ ಎಷ್ಟಾಗುತ್ತೆ? ಅದರ ಅರ್ಧ ಅಂದ್ರೆ 7/2 ಆಗುತ್ತೆ ಅಲ್ವಾ? ಸೊ ಆರ್ ಸ್ಕ್ವೇರಿನ ಜಾಗದಲ್ಲಿ 7/2 ಇಂಟು 7/2 ಇಂಟು ಹೈಟ್. ಹೈಟ್ ಯಾವ್ದ್ರ ಹೈಟು? ಮತ್ತೆ ಈ ಹೈಟ್ ನ ಬರಿಬೇಡಿ, ಸಿಲಿಂಡರಿನ ಹೈಟ್. ಸಿಲಿಂಡರಿನ ಹೈಟ್ ಎಷ್ಟಿದೆ? 15 ಮೀಟರ್. ಸೊ 15 ಅಷ್ಟೇ. ಸೊ ಇಷ್ಟು ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ? ವಾಲ್ಯೂಮ್ ಇಂದ ಶೆಡ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ವಾಲ್ಯೂಮ್ ಇಂದ ಶೆಡ್ ಎಷ್ಟು ಬರುತ್ತೆ ಅಂದ್ರೆ 1128.75 ಮೀಟರ್ ಕ್ಯೂಬ್. ಇಷ್ಟು ಪ್ರಮಾಣದ ಗಾಳಿ ಶೆಡ್ಡಿನ ಒಳಗಡೆ ಇದೆ. ಆಯ್ತಾ? ಇವಾಗ ಈ ಶೆಡ್ಡಿನ ಒಳಗಡೆ ಏನು ಹೋಗ್ತಾ ಇದ್ದಾವೆ? ಈ ಶೆಡ್ಡಿನ ಒಳಗಡೆ ಯಂತ್ರಗಳು, ಮಷೀನ್ಸ್ ಹೋಗ್ತಾ ಇದ್ದಾವೆ. ಮತ್ತೆ ಸೊ ಮಷೀನಿನ ಘನಫಲ ಎಷ್ಟಿದೆ? ಮಷೀನಿನ ಘನಫಲ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 300 ಮೀಟರ್ ಕ್ಯೂಬ್. ಮತ್ತೆ ಒಂದು ಪರ್ಸನ್ಗೆ ಒಬ್ಬ ಮನುಷ್ಯನಿಗೆ 0.08 ಮೀಟರ್ ಕ್ಯೂಬ್. ಹಾಗಾದ್ರೆ 20 ಜನರಿಗೆ ಎಷ್ಟಾಗುತ್ತೆ? ಸೊ ಅದೇನಾಗುತ್ತೆ? 0.08 ಇಂಟು 20 ಅಂದ್ರೆ ಏನಾಗುತ್ತೆ? ಇದು 1.6 ಮೀಟರ್ ಕ್ಯೂಬ್. ಸೊ ಇದೆಲ್ಲಿ ಕೊಟ್ಟಿದ್ದಾರೆ? ಮಷೀನ್ 300 ಮೀಟರ್ ಕ್ಯೂಬ್ ಅಂತ ಇಲ್ಲಿದೆ ನೋಡಿ. ಎಲ್ಲಾ ಯಂತ್ರಗಳ ಒಟ್ಟು ಘನಫಲವು 300 ಮೀಟರ್ ಕ್ಯೂಬ್. ಕರೆಕ್ಟ್? ಸೊ ಶೆಡ್ ಆಕ್ಯುಪೈಸ್ ಅ ಟೋಟಲ್ ಸ್ಪೇಸ್ ಆಫ್ 300 ಮೀಟರ್ ಕ್ಯೂಬ್. ಯಾವ್ದಕ್ಕಿದು?
ಫಾರ್ ದ ಮಷಿನರೀಸ್. ರೈಟ್? ಓಕೆ ಓಕೆ. ಸೊ ಇದು ಇಷ್ಟು ಗಾಳಿ ಯಾವಾಗಿದೆ? ಇಷ್ಟು ಗಾಳಿ ಶೆಡ್ಡಿನ ಒಳಗೆ ಆಲ್ರೆಡಿ ಇದೆ. ಮತ್ತು ಮಷಿನ್ಗಳು ಮತ್ತು ಪರ್ಸನ್ಗಳು ಒಳಗಡೆ ಹೋದಾಗ ಈ ಗಾಳಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹೇಗೆ ಕಡಿಮೆ ಆಗುತ್ತೆ? ಈ ಗಾಳಿಯ ಜಾಗದಲ್ಲಿ ಮಷಿನ್ ಬರ್ತಾ ಇದೆ, ಈ ಗಾಳಿಯ ಜಾಗದಲ್ಲಿ ಮನುಷ್ಯ ಬರ್ತಾ ಇದ್ದಾನೆ. ಸೊ ಇವರಿಬ್ರು ಒಳಗೆ ಹೋದಾಗ ಇವ್ರೇನ್ ಮಾಡ್ತಾರೆ? ಗಾಳಿಯ ಜಾಗನ ತಗೋತಾರೆ, ಆ ಗಾಳಿ ಏನಾಗುತ್ತೆ? ಆಚೆ ಹೋಗುತ್ತೆ. ಸೊ ಇವರಿಬ್ರು ಒಳಗೆ ಹೋದಾಗ ಎಷ್ಟು ಗಾಳಿ ಉಳಿಯುತ್ತೆ? ಸೊ ವಾಲ್ಯೂಮ್ ಆಫ್ ಏರ್ ಲೆಫ್ಟ್ ಅಂದ್ರೆ ಗಾಳಿ ಎಷ್ಟು ಉಳಿದಿದೆ ಗಾಳಿ. ಸೊ ಅದನ್ನೇನು ಮಾಡ್ಬೇಕು ನಾವು? 1128.75 ಮೈನಸ್ 300 ಮೈನಸ್ 20 ಇಂಟು 0.08 ಅಂದರೆ 1.6 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರೋದು 827.15 ಮೀಟರ್ ಕ್ಯೂಬ್. ಇದು ನಮ್ಮ ಸರಿಯಾದ ಉತ್ತರ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ಏನು ನೋಡ್ತಾ ಇದ್ದೀವಿ ನಾವಿಲ್ಲಿ? ಎರಡು ಬೇರೆ ಬೇರೆ ಆಕಾರದ ವಸ್ತುಗಳನ್ನು ನಾವು ಸೇರಿಸಿದಾಗ ವಾಲ್ಯೂಮ್ನ ಹೇಗೆ ಕಂಡುಹಿಡಿಯೋದು ಅಂತ ಕಲಿತಾ ಇದ್ದೀವಿ. ಸೊ ಇದು ಅರ್ಥ ಆಗಿದೆ ಅಲ್ವಾ? ಇದು ಹೇಗೆ ಬಂದಿದೆ ಅಂತ? ಇಷ್ಟು ಗಾಳಿ ಇರುತ್ತೆ, ಬಟ್ ಇವರಿಬ್ರು ಒಳಗೋದಾಗ ಈ ಗಾಳಿಯ ಜಾಗ ಇವ್ರು ತಗೋತಾರೆ. ಇವ್ರು ತಗೊಂಡಾದ್ಮೇಲೆ ಇನ್ನು ಉಳಿದಿರೋದು ಗಾಳಿ ಎಷ್ಟಿದೆ? ಇಷ್ಟು ಉಳಿದಿರೋದು ಗಾಳಿ. ಸೊ ಅದಕ್ಕೆ ಇದರಿಂದ ಇದು ಮತ್ತೆ ಇದನ್ನ ಮೈನಸ್ ಮಾಡಿಬಿಟ್ಟು ನಮ್ಗೇನು ಸಿಗ್ತಾ ಇದೆ? 827.15 ಮೀಟರ್ ಕ್ಯೂಬ್ ಸಿಗ್ತಾ ಇದೆ. ಕ್ಲಿಯರ್? ಓಕೆ. ಸೊ ಇದ್ರ ಜೊತೆಗೆ 12.2 ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಸೇಮ್ ಥಿಂಗ್, ಇಲ್ಲಿ ನಾವು ಘನಫಲಗಳ ಮೇಲೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ವಿ. ಓಕೆ, ಮೂರನೇ ಪ್ರಶ್ನೆ ನೋಡಿ. ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ 30% ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನಿನ ಸಿಲಿಂಡರ್ ಆಕಾರದಲ್ಲಿದ್ದು ಅದರ 2 ಅಂತ್ಯ ಭಾಗದಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್ ಮತ್ತು ವ್ಯಾಸವು 2.8 ಸೆಂಟಿಮೀಟರ್ ಆದರೆ 45 ಗುಲಾಬ್ ಜಾಮೂನ್ಗಳಲ್ಲಿರುವ ಸಕ್ಕರೆಯ ಪಾಕವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಒಂದು ಗುಲಾಬ್ ಜಾಮೂನ್ ಇದೆ, ಆ ಗುಲಾಬ್ ಜಾಮೂನಲ್ಲಿ 30% ಅಷ್ಟು ಸಕ್ಕರೆ ಪಾಕ ಇದೆ. ಹಾಗಾದ್ರೆ ಇದು ಒಂದೇ ಒಂದು ಗುಲಾಬ್ ಜಾಮೂನ್ ಅಲ್ವಾ? ಈ ತರ 45 ಗುಲಾಬ್ ಜಾಮೂನ್ಗಳಲ್ಲಿ ಎಷ್ಟು ಸಕ್ಕರೆ ಪಾಕ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ರೈಟ್? ಓಕೆ, ಇಂಗ್ಲಿಷಲ್ಲಿ ಒಂದ್ಸತಿ ಓದೋಣ. ಅ ಗುಲಾಬ್ ಜಾಮೂನ್ contains sugar syrup up to about 30% of its volume. Find approximately how much syrup would be found in 45 gulab jamuns, each shaped like a cylinder with 2 hemispherical ends and length 5 centimeters and diameter 2.8 centimeters. See figure ಅಂತ ಕೊಟ್ಟಿದ್ದಾರೆ. ಸೊ ಗುಲಾಬ್ ಜಾಮೂನು ಈ ರೀತಿ ಇದೆ. ಮತ್ತೆ ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ಸಿಲಿಂಡರ್ ಇದೆ, ಆ ಕಡೆ ಈ ಕಡೆ ಹೆಮಿಸ್ಫಿಯರ್ಗಳು ಈ ರೀತಿ ಇದಾವೆ. ಓಕೆ, ಈ ರೀತಿ ಇದೆ. ಆಲ್ ರೈಟ್. ಸೊ ಗುಲಾಬ್ ಜಾಮೂನಿನ ಲೆಂತ್ ಎಷ್ಟಂತ ಕೊಟ್ಟಿದ್ದಾರೆ? ಗುಲಾಬ್ ಜಾಮೂನಿನ ಒಟ್ಟು ಲೆಂತು 5 ಸೆಂಟಿಮೀಟರ್. ಹಾಗೆ ಇಲ್ಲಿ ಡಯಾಮೀಟರ್ ಎಷ್ಟಂತ ಕೊಟ್ಟಿದ್ದಾರೆ? ಡಯಾಮೀಟರ್ ಇದರದು 2.8 ಸೆಂಟಿಮೀಟರ್. ಕರೆಕ್ಟಾ? 2.8 ಸೆಂಟಿಮೀಟರ್. ವ್ಯಾಸ ಅಂದ್ರೆ ಡಯಾಮೀಟರ್. ಇವಾಗ ಡಯಾಮೀಟರ್ 2.8 ಸೆಂಟಿಮೀಟರ್ ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ? ರೇಡಿಯಸ್ ಅದರ ಅರ್ಧ ಅಂದ್ರೆ 1.4 ಸೆಂಟಿಮೀಟರ್ಸ್ ಆಗುತ್ತೆ. ಕರೆಕ್ಟಾ? ಓಕೆ. ಇವಾಗ ರೇಡಿಯಸ್ 1.4 ಹಂಗಂದ್ರೆ ನೋಡಿ, ಇಲ್ಲಿಂದ ಹಿಂಗೆ ಮಾಡಿಬಿಟ್ಟು ಇದು ನಮ್ಮ ರೇಡಿಯಸ್ ಆಗುತ್ತೆ ಎಷ್ಟು? 1.4. ಈಗ ರೇಡಿಯಸ್ 1.4 ಅಂದ್ರೆ ಈ ಹೈಟ್ ಎಷ್ಟಾಗುತ್ತೆ? ಹೈಟ್ ಕೂಡ 1.4 ಆಗುತ್ತೆ. ಹೇಗೆ ಗೊತ್ತಾಯ್ತು ನಮಗೆ ಹೈಟ್ 1.4 ಆಗುತ್ತೆ ಅಂತ? ಹೆಮಿಸ್ಪಿಯರ್, ಅರ್ಧಗೋಳ. ನಾನೇನು ಹೇಳಿದೆ? ಅರ್ಧಗೋಳದ ಎತ್ತರ ಮತ್ತೆ ಅರ್ಧಗೋಳದ ತ್ರಿಜ್ಯ ಎರಡು ಕೂಡ ಒಂದೇ. ಎಲ್ಲಿ ಹೇಳಿದೆ ಇದನ್ನ? ನಾನು ಸೂತ್ರಗಳಲ್ಲಿ ಹೇಳ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಕರೆಕ್ಟಾ? ಸೊ ಇವಾಗ ಇದು ಕೂಡ 1.4, ಇಲ್ಲಿ ಏನಾಗುತ್ತೆ? ಸೇಮ್ ಥಿಂಗ್, ಇದು ಕೂಡ 1.4. ಸೊ 5ರಲ್ಲಿ 1.4ನ ಕಳೆದಾಕಿ ಎಷ್ಟು ಉಳ್ಕೊಳ್ಳುತ್ತೆ ಮಧ್ಯದಲ್ಲಿ? 1.4 2.8, 5 - 2.8 2.2 ಸೆಂಟಿಮೀಟರ್ ಉಳ್ಕೊಳ್ಳುತ್ತೆ. 2.2 ಸೆಂಟಿಮೀಟರ್. ಕರೆಕ್ಟ್? ಸೊ ನಮಗೆ ಇವಾಗ ಏನು ಬಂದಿದೆ? ಗುಲಾಬ್ ಜಾಮೂನಿನ ಶೇಪ್ಗಳು ಯಾವ ರೀತಿ ಇದಾವೆ ಅಂತ ಗೊತ್ತಾಗಿದೆ. ಸೊ ಯಾವೆರಡು ಸಾಲಿಡ್ಸ್ ಕಂಬೈನ್ ಆಗ್ತಾ ಇದೆ? ಇಲ್ಲಿ ಸಿಲಿಂಡರ್ ಹಾಗೂ ಅರ್ಧಗೋಳ, ಸಿಲಿಂಡರ್ ಮತ್ತೆ ಹೆಮಿಸ್ಫಿಯರ್ ಕಂಬೈನ್ ಆಗ್ತಾ ಇದೆ. ಓಕೆ, ಇವಾಗ ಇದನ್ನೇ ಬರ್ಕೊಳ್ಳೋಣ ನಾವು. ರೇಡಿಯಸ್ ಆಫ್ ಸಿಲಿಂಡರ್. ಸೊ ಮೊದಲನೇದಾಗಿ ರೇಡಿಯಸ್ ಆಫ್ ಸಿಲಿಂಡರ್ 1.4 ಸೆಂಟಿಮೀಟರ್ಸ್. height of cylinder 2.2 centimeters. Radius of hemisphere also 1.4 centimeter. Height of hemisphere ಎಷ್ಟು ಬರುತ್ತೆ? ಅದು ಕೂಡ 1.4 centimeters. ಇನ್ನೇನಾದರೂ ಬೇಕಾ ನಮಗೆ? ವಾಲ್ಯೂಮ್ನ ಕಂಡುಹಿಡಿಬೇಕು. ಯಾವ್ದ್ರ ವಾಲ್ಯೂಮ್ನ ಕಂಡುಹಿಡಿಬೇಕು ನಾವು? ಶುಗರ್ ಸಿರಪ್ಪಿನ ವಾಲ್ಯೂಮ್, ಸಕ್ಕರೆ ಪಾಕದ
45 ಗುಲಾಬ್ ಜಾಮೂನ್ ಸಕ್ಕರೆ ಪಾಕವನ್ನು ಕಂಡುಹಿಡಿಯಿರಿ. ಆ ಸಕ್ಕರೆ ಪಾಕದ ಎಷ್ಟು ವಾಲ್ಯೂಮ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಆಲ್ ರೈಟ್, ಓಕೆ. ಸೊ ಇದರಲ್ಲಿ ಏನ್ ಮಾಡ್ಬೇಕು, ಮೊದಲನೇದಾಗಿ ಒಂದು ಗುಲಾಬ್ ಜಾಮೂನಿನ ಘನಫಲನ ಕಂಡುಹಿಡಿಯೋಣ. ಓಕೆ, ವಾಲ್ಯೂಮ್ ಅಥವಾ ಘನಫಲ ಆಫ್ ಒನ್ ಗುಲಾಬ್ ಜಾಮೂನಿನ ಘನಫಲ ಎಷ್ಟು ಅಲ್ವಾ? ಸೊ ಒಂದು ಗುಲಾಬ್ ಜಾಮೂನಿನ ಘನಫಲ ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಯಾಕೆ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರು? ಇಲ್ಲಿ ನೋಡಿ, ಇಲ್ಲೊಂದು ಹೆಮಿಸ್ಪಿಯರ್ ಇದೆ, ಇಲ್ಲೊಂದು ಹೆಮಿಸ್ಪಿಯರ್ ಇದೆ, 2 ಹೆಮಿಸ್ಪಿಯರ್ಗಳು. ಸೊ ಅದಕ್ಕೆ 2 ಹೆಮಿಸ್ಪಿಯರು ಮತ್ತೆ ಒಂದು ಸಿಲಿಂಡರ್, ಅದನ್ನ ನಾನು ಇಲ್ಲಿ ಬರ್ಕೊಂಡಿರೋದು. 2 ವಾಲ್ಯೂಮ್ ಆಫ್ 1 ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ರೈಟ್, ಓಕೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಯಾವ ರೀತಿ ಬರೆಯೋದು ನಾವು? πr²h 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಇಲ್ಲಿ 2/3 πr ಕ್ಯೂಬ್. ಕ್ಲಿಯರ್? ಓಕೆ. ಇಲ್ಲಿ ನೋಡಿ, ಈ ರೇಡಿಯಸ್ ಎಷ್ಟಿದೆ? 1.4 ಸಿಲಿಂಡರ್ದು. ಈ ರೇಡಿಯಸ್ ಎಷ್ಟಿದೆ? ಇದು ಕೂಡ 1.4. ಎರಡು ರೇಡಿಯಸ್ ಸೇಮ್ ಆಗಿದೆ. ಹಾಗಾದ್ರೆ ಇದನ್ನ ನಾವು ಕಾಮನ್ ತೆಗಿಬಹುದು. ಏನ ಕಾಮನ್ ತೆಗಿಬಹುದು ನಾವಿಲ್ಲಿ? πr² ಕಾಮನ್ ತೆಗೆನ. πr² ತೆಗೆದ್ರೆ ಇಲ್ಲೇನು ಉಳ್ಕೊಳ್ಳುತ್ತೆ? h ಉಳ್ಕೊಳ್ಳುತ್ತೆ. ಇಲ್ಲಿ 2 to the 4/3 r ಉಳ್ಕೊಳ್ಳುತ್ತೆ ಅಷ್ಟೇ. πr² ಆಚೆ ಬಂದಿದೆ, ಇಲ್ಲೂ ಕೂಡ πr² ಆಚೆ ಬಂದಿದೆ. ಸೊ h ಪ್ಲಸ್ 4/3 r ಅಂತ ಉಳ್ಕೊಳ್ಳುತ್ತೆ. ರೈಟ್, ಓಕೆ. ನೆಕ್ಸ್ಟ್ πr² ಅದೇ ರೀತಿ ಬರೆಯೋಣ. πr² ಆಫ್ ಹೆಚ್ಚಿನ ಜಾಗದಲ್ಲಿ ನಾವೇನು ಬರೀಬೇಕು? ಹೆಚ್ಚಿನ ಜಾಗದಲ್ಲಿ ಹೈಟ್ ಆಫ್ ಸಿಲಿಂಡರ್ ಅಂದರೆ 2.2 ಪ್ಲಸ್ 4/3 ಇಂಟು ಆರ್ ರೇಡಿಯಸ್ ಆಫ್ ಹೆಮಿಸ್ಪಿಯರ್. ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ಹೆಮಿಸ್ಪಿಯರ್ 1.4. ಸೊ 1.4 ಕರೆಕ್ಟ್. ಪೈ ವ್ಯಾಲ್ಯೂ ಕೂಡ ಬರೆಯೋಣ, 22/7. ಸೊ ಇದನ್ನಾಗುತ್ತೆ 22/7 ಇಂಟು 1.4 ದ ಹೋಲ್ ಸ್ಕ್ವೇರ್ ಇಂಟು 2.2 ಪ್ಲಸ್ 4/3 ಇಂಟು 1.4. ಇದು ನಾವೇನು ಕಂಡುಹಿಡಿತಿದ್ದೀವಿ? ಇಲ್ಲಿ ನೋಡಿ, ಒಂದು ಗುಲಾಬ್ ಜಾಮೂನಿನ ಘನಫಲ ಎಷ್ಟು ಬರ್ತಾ ಇದೆ? ಸೊ ಇದನ್ನ ನೀವು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ? 25.05 ಸೆಂಟಿಮೀಟರ್ ಕ್ಯೂಬ್. ಇದು ಗುಲಾಬ್ ಜಾಮೂನಿನ ಘನಫಲ. ನಮ್ಗೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ? 45 ಗುಲಾಬ್ ಜಾಮೂನಿನ ಸಕ್ಕರೆ ಪಾಕದ ಘನಫಲವನ್ನು ಕಂಡುಹಿಡಿಯಿರಿ. ಇದು ಒಂದು ಗುಲಾಬ್ ಜಾಮೂನ್. 45 ಗುಲಾಬ್ ಜಾಮೂನ್ ಅಂದ್ರೆ 45 ಇಂಟು 25.05 ಇಂಟು 30/100. ಸೊ 30% ಆಫ್ 45 ಗುಲಾಬ್ ಜಾಮೂನಿನ ಘನಫಲ. 30% ಯಾವ ರೀತಿ ಬರೀಬೇಕು ನಾವು? 30/100. ಕ್ಲಿಯರ್? ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 338 ಸೆಂಟಿಮೀಟರ್ ಕ್ಯೂಬ್. ಸೊ ಇಷ್ಟು ಸಕ್ಕರೆ ಪಾಕದ ಘನಫಲ, ಸಕ್ಕರೆ ಪಾಕದ ರಸ ನಮಗೆ ಎಲ್ಲಿ ಸಿಗುತ್ತೆ? 45 ಗುಲಾಬ್ ಜಾಮೂನ್ಗಳಲ್ಲಿ ಸಿಗುತ್ತೆ. ರೈಟ್, ಅರ್ಥ ಆಯ್ತಾ? ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನು ಗೊತ್ತಾ? 1 ಸೆಂಟಿಮೀಟರ್ ಡ್ರಾ ಮಾಡಕ್ ಗೊತ್ತಲ್ವಾ ನಿಮ್ಗೆ? 1 ಸೆಂಟಿಮೀಟರ್ನ ಹಿಂಗ್ ಡ್ರಾ ಮಾಡಿ, ಹೀಗೂ 1 ಸೆಂಟಿಮೀಟರ್ ಡ್ರಾ ಮಾಡಿ, ಹೀಗೂ 1 ಸೆಂಟಿಮೀಟರ್ ಡ್ರಾ ಮಾಡಿ. ಇವಾಗ ಇದನ್ನ ಜೋಡಿಸಿ, ಇದೇನಾಗುತ್ತೆ? 1 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಇದು. ಓಕೆ, 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಹೀಗೂ 1 ಸೆಂಟಿಮೀಟರ್, ಹೀಗೂ 1 ಸೆಂಟಿಮೀಟರ್, ಹೀಗೂ ಕೂಡ 1 ಸೆಂಟಿಮೀಟರ್. ಅದೊಂದು ಬಾಕ್ಸ್ ಆಗುತ್ತೆ. ಸೊ ಇದು 1 ಸೆಂಟಿಮೀಟರ್ ಕ್ಯೂಬ್. ಈ 1 ಸೆಂಟಿಮೀಟರ್ ಕ್ಯೂಬ್ ತುಂಬಾ ನಾವು ಸಕ್ಕರೆ ಪಾಕ ಹಾಕಿದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಸಕ್ಕರೆ ಪಾಕ ಅಂತ ಕರಿಬಹುದು. ಆ ಥರ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಸಕ್ಕರೆ ಪಾಕ ಇದೆ ನೋಡಿ? 338 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಸಕ್ಕರೆ ಪಾಕ 45 ಗುಲಾಬ್ ಜಾಮೂನ್ಗಳಲ್ಲಿ ಇದ್ದಾವೆ ಅಂತ ನಮಗೆ ಆನ್ಸರ್ ಬಂದಿದೆ. ಕ್ಲಿಯರ್? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ತಗೊಂಡಿದ್ದೀವಿ ಎಕ್ಸರ್ಸೈಸ್ 12.2 ಅಲ್ಲಿ. ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನಾಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೂ ಪೂರ್ಣವಾಗಿ ನೀರನ್ನು ತುಂಬಿದೆ. ಈ ಪಾತ್ರೆಯಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ 4ನೇ 1 ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು? ಕರೆಕ್ಟ್. ಓಕೆ, ಇಂಗ್ಲಿಷಲ್ಲಿ ಒಂದ್ಸತಿ ನೋಡೋಣ. A vessel is in the form of an inverted cone. Its height is 8 centimeters and radius of its top, which is open, is 5 centimeters, is filled with water up to the brim. When lead shots, each of which is a sphere of radius 0.5 centimeters, are dropped into the vessel, 1/4 of the water flows out. Find the number of lead shots dropped in the vessel. ಈ ಪ್ರಶ್ನೆ ಯಾವ ರೀತಿ ಇದೆ ಗೊತ್ತಾ? ಒಂದು ಪಾತ್ರೆಯಲ್ಲಿ ನೀರಿದ್ದಾಗ, ಕರೆಕ್ಟ್, ಒಂದು ಪಾತ್ರೆಯಲ್ಲಿ ನೀರಿದ್ದಾಗ ಒಂದು
ಕಾಗೆ ಏನ್ ಮಾಡುತ್ತೆ, ಈ ಕಥೆನ ಎಲ್ಲರೂ ಕೇಳಿರ್ತೀರ ನೀವು, ಕರೆಕ್ಟ್. ಕಾಗೆ ಸಖತ್ತು ನೀರು ಕುಡಿಬೇಕು ಅಂತ ಅನ್ಸ್ತಾ ಇರತ್ತೆ. ಅವಾಗ ಏನ್ ಮಾಡುತ್ತೆ ಕಾಗೆ, ಅದ್ರ ಸುತ್ತಮುತ್ತ ಇರುವ ಕಲ್ಗಳನ್ನ ಎತ್ಬಿಟ್ಟು ಪಾತ್ರೆಯಲ್ಲಿ ಹಾಕಿದಾಗ ಏನಾಗುತ್ತೆ, ನೀರು ಮೇಲ್ಗಡೆ ಬರುತ್ತೆ, ಕಾಗೆ ನೀರು ಕುಡಿದ್ಬಿಟ್ಟು ಹೋಗ್ಬಿಡುತ್ತೆ, ಕರೆಕ್ಟ್. ಆ ಕೇಸಿನಲ್ಲಿ ನೀರು ಫುಲ್ ತುಂಬಿರ್ಲಿಲ್ಲ, ಹಾಫ್ ತುಂಬಿತ್ತು. ಸೊ ಹಾಫ್ ತುಂಬಿದ ನೀರಿಗೆ ಕಲ್ಲು ಹಾಕಿದ ತಕ್ಷಣ ಕಾಗೆ ನೀರು ಮೇಲ್ಗಡೆ ಬರುತ್ತೆ, ನೀರನ್ನ ಕುಡಿದು ಕಾಗೆ ಹೋಗುತ್ತೆ. ಅದು ಆ ಕೇಸು. ಬಟ್ ಇಲ್ಲಿ ಈ ಕೇಸಲ್ಲಿ ಏನಾಗ್ತಾ ಇದೆ, ನೀರು ಫುಲ್ ತುಂಬಿದೆ ನೀರು. ಇವಾಗ ತುಂಬಿರೋ ನೀರಿಗೆ ನಾವು ಕಲ್ಲು ಹಾಕಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಫುಲ್ ತುಂಬಿರುತ್ತೆ, ಆ ತುಂಬಿದ ಒಂದು ಬಟ್ಲಲ್ಲಿ ನಾವೇನಾದ್ರೂ ಒಂದು ಕಲ್ಲು ಹಾಕಿದ್ರೆ ಏನಾಗುತ್ತೆ, ನೀರು ಆಚೆ ಹರಿಯುತ್ತೆ, ಕರೆಕ್ಟ್. ವಾಟರ್ ವಿಲ್ ಫ್ಲೋ ಔಟ್ಸೈಡ್ ಅಲ್ವಾ, ನೀರು ಆಚೆ ಹರಿಯುತ್ತೆ. ಎಷ್ಟು ನೀರು, ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಒಂದು ಕೋನಿನಲ್ಲಿ ಫುಲ್ ನೀರು ತುಂಬಿಸ್ಬಿಟ್ಟು ಆ ಕೋನಿನ ಒಳಗಡೆ ಲೆಡ್ ಶಾಟ್ಸ್ನ ಹಾಕ್ತಾ ಇದ್ದಾರೆ. ಎಷ್ಟು ಲೆಡ್ ಶಾಟ್ಸ್ನ ಹಾಕಿದ್ದಾರೆ ಅಂದ್ರೆ ಈ ಕೋನಿನ 1/4 ಅಷ್ಟು ನೀರು ಆಚೆ ಬಿದ್ದೋಗಿದೆ. ಹಾಗಾದ್ರೆ ಎಷ್ಟು ಲೆಡ್ ಶಾಟ್ಸ್ನ ಹಾಕಿದ್ವಿ ನಾವು ಅನ್ನೋದು ಇಲ್ಲಿ ಪ್ರಶ್ನೆ. ಅರ್ಥ ಆಯ್ತಾ ಪ್ರಶ್ನೆ? ಓಕೆ. ಸೊ ಇವಾಗ ಪ್ರಶ್ನೆನ ಅರ್ಥ ಮಾಡ್ಕೊಂಡಿದೀವಿ. ಇನ್ನೊಂದ್ಸತಿ ಪ್ರಶ್ನೆನ ಓದ್ಕೊಂಡ್ಬಿಟ್ಟು ಡ್ರಾಯಿಂಗ್ ಮಾಡೋಣ. ಅ ವೆಸಲ್ ಇಸ್ ಇನ್ ದ ಫಾರ್ಮ್ ಆಫ್ ಇನ್ವರ್ಟೆಡ್ ಕೋನ್. ಇನ್ವರ್ಟೆಡ್ ಕೋನ್ ಅಂದ್ರೆ ಈ ರೀತಿ ಉಲ್ಟಾ ಕೋನ್ ಅಂತ, ಹೀಗೆ. ಅ ವೆಸಲ್ ಇಸ್ ಇನ್ ದ ಫಾರ್ಮ್ ಆಫ್ ಇನ್ವರ್ಟೆಡ್ ಕೋನ್. ಇಟ್ಸ್ ಹೈಟ್ ಇಸ್ 8 ಸೆಂಟಿಮೀಟರ್ಸ್. ಸೊ ಹೈಟು 8 ಸೆಂಟಿಮೀಟರ್. And the radius of its top, which is open, is 5 centimeter. Radius ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ 5 ಸೆಂಟಿಮೀಟರ್ ನ ಕೊಟ್ಟಿದ್ದಾರೆ. ಓಕೆ. ಸ್ಪಿಲ್ಡ್ ವಿಲ್ಟ್ ವಾಟರ್ ಅಪ್ ಟು ದ ಬ್ರಿಮ್ ಅಂದ್ರೆ ನೀರು ಇಲ್ಲಿವರೆಗೂ ಇದೆ, ಫುಲ್ ತುಂಬಿದೆ, ಇದು ಫುಲ್ ತುಂಬಿದೆ ನೀರು. ಸೊ ಈ ತುಂಬಿರುವ ಪಾತ್ರೆಯಲ್ಲಿ ನಾವೊಂದು ಚಿಕ್ಕದೇನಾದ್ರು ಹಾಕಿದ್ರೆ ನೀರು ಆಚೆ ಬೀಳುತ್ತೆ, ಅಷ್ಟು ತುಂಬಿದೆ ಪಾತ್ರೆ. ಓಕೆ. ಸ್ಪಿಲ್ಡ್ ಅಪ್ ಟು ದ ಬ್ರಿಮ್ when lead shots of each, which is a sphere of radius 0.5 centimeter. So radius 0.5 centimeter ಯಾವುದ್ರದ್ದು, ಸ್ಪಿಯರ್ದು. ಓಕೆ, 0.5 centimeter. ಈ ತರದ್ದು ಒಂದು ಲೆಡ್ ಶಾಟ್ನ ಹಾಕಿದ್ರೆ ನೀರು ಆಚೆ ಬೀಳುತ್ತೆ. ಇವಾಗ ಎಷ್ಟು ಲೆಡ್ ಶಾಟ್ನ ಹಾಕಿದ್ರೆ ಕಾಲ್ ಭಾಗದಷ್ಟು ನೀರು ಆಚೆ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಕಾಲ್ ಭಾಗ ಅಂತ ಹೇಳ್ಕೊಟ್ಟಿದ್ದಾರೆ. 1/4 of the water flows out. Find the number of lead shots. ಕರೆಕ್ಟ್. ಒಂದು ಪಾತ್ರೆ ತಲೆ ಕೆಳಗಾಗಿ ಶಂಕುವಿನ ಆಕಾರದಲ್ಲಿ ಇದೆ. ಅದರ ಎತ್ತರ 8 ಸೆಂಟಿಮೀಟರ್ ಹಾಗೂ ತೆರೆದ ಮೇಲ್ಭಾಗದ ತ್ರಿಜ್ಯವು 5 ಸೆಂಟಿಮೀಟರ್ ಆಲ್ರೆಡಿ ಬರೆದಿದ್ದೇವೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಸೊ ಕಾಗೆಯ ಕಥೆಯಲ್ಲಿ ನೀರು ಅಂಚಿನವರೆಗೂ ತುಂಬಿರ್ಲಿಲ್ಲ, ನೀರು ಕೆಳಗಡೆನೆ ಇತ್ತು. ಆ ಕೆಳಗಡೆ ಇರೋ ನೀರನ್ನ ಹೇಗೆ ಮೇಲ್ಗಡೆ ತರಿಸ್ತು ಕಾಗೆ, ಕಲ್ಲನ್ನ ಹಾಕಿ ಮೇಲ್ಗಡೆ ತರಿಸ್ತು. ಅದೇ ರೀತಿ ಇಲ್ಲಿ ಅಂಚಿನವರೆಗೂ ನೀರು ತುಂಬಿದೆ. ಇವಾಗ ಒಂದು ಕಲ್ಲು ಹಾಕಿದ್ರು ನೀರು ಆಚೆ ಬೀಳುತ್ತೆ. ಬಟ್ ಎಷ್ಟು ನೀರು ಆಚೆ ಬಿದ್ದಿದೆ ಅದನ್ನ ಇಲ್ಲಿ ಬರೆದಿದ್ದಾರೆ ನೋಡಿ. 4ನೇ ಒಂದು ಭಾಗದಷ್ಟು ನೀರು ಹೊರ ಚೆಲ್ಲುತ್ತದೆ. ಹಾಗಾದ್ರೆ ಎಷ್ಟು ಈ ತರ ಸ್ಪಿಯರ್ಸ್ ನಾವು ಇದ್ರಲ್ಲಿ ಹಾಕಿದೀವಿ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಆಲ್ ರೈಟ್. ಓಕೆ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋಣ ಅಂತ ನೋಡೋಣ. ಮೊದಲನೇದಾಗಿ ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ, ಇದ್ರ ಮತ್ತೆ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆಫ್ ಕೋನ್ 5 ಸೆಂಟಿಮೀಟರ್, ಹೈಟ್ ಆಫ್ ಕೋನ್ 8 ಸೆಂಟಿಮೀಟರ್, ರೇಡಿಯಸ್ ಆಫ್ ಸ್ಪಿಯರ್ 0.5 ಸೆಂಟಿಮೀಟರ್. ಕ್ಲಿಯರ್? ಓಕೆ. ಸೊ ಮೊದಲನೇದಾಗಿ ಆ ಕೋನಿನಲ್ಲಿ ಎಷ್ಟು ನೀರಿದೆ, ವಾಲ್ಯೂಮ್ ಆಫ್ ವಾಟರ್ ಇನ್ ಕೋನ್. ವಾಲ್ಯೂಮ್ ಆಫ್ ವಾಟರ್, ನೀರಿನ ಘನಫಲ. ವಾಲ್ಯೂಮ್ ಆಫ್ ವಾಟರ್ ಅಂದ್ರೆ ಏನು, ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ಕೋನಿನ ಫಾರ್ಮುಲಾ ಏನಿದೆ, 1/3 πr²h. ಸೊ 1/3 ಪೈ ಅಂದ್ರೆ 22/7 r². ಸೊ ಪೈಗೆ ಏನಾದ್ರೂ ಕೊಟ್ಟಿದಾರ ಇಲ್ಲಿ ತಗೊಳಕ್ಕೆ, ಇಲ್ಲ. ಸೊ 22/7 ತಗೊಳ್ಳೋಣ. r² ಅಂದ್ರೆ ಏನು, r ಅಂದ್ರೆ ಏನು, 5² 5² ಇಂಟು ಹೆಚ್ ಅಂದ್ರೆ ಎಷ್ಟಿದೆ, ಹೆಚ್ ಅಂದ್ರೆ 8 ಸೆಂಟಿಮೀಟರ್. ಸೊ ಇಷ್ಟು ನೀರಿದೆ ಯಾವುದ್ರಲ್ಲಿ, ಫಸ್ಟ್ ಆ ಕೋನಿನ ಒಳಗಡೆ. ಓಕೆ, ಶಂಕುವಿನ ಒಳಗಡೆ ಇಷ್ಟು ನೀರು, ಇಷ್ಟು ಪ್ರಮಾಣದ ನೀರು ಇದೆ. ಇವಾಗ ಏನ್ ಮಾಡ್ತಾ ಇದೀವಿ, ಒಂದು ಸ್ಪಿಯರ್ ಇನ್ ಅ ವಾಲ್ಯೂಮ್. ಓಕೆ, ಒಂದು ಗೋಳದ ಘನಫಲ ಯಾವ್ದ್ರದ್ದು, ಗೋಳದ ಘನಫಲ ಏನಿದೆ 4/3 πr³ 4/3 πr³ ಅಂದ್ರೆ 4/3 ಇಂಟು 22/7 ಇಂಟು 0.5 ದ ಹೋಲ್ ಕ್ಯೂಬ್. ಸೊ ಇದನ್ನ ಸಾಲ್ವ್ ಮಾಡಿದಾಗ 0.5238 ಅಂತ ಬರುತ್ತೆ. ಇದನ್ನ ಮಾಡಿದಾಗ 209.52 ಏನಾಗತ್ತೆ, ಇದು ಸೆಂಟಿಮೀಟರ್ ಕ್ಯೂಬ್. ಅದೇ ರೀತಿ ಇದು ಕೂಡ ಸೆಂಟಿಮೀಟರ್ ಕ್ಯೂಬ್. ರೈಟ್? ಓಕೆ. ಸೊ ಇದು ಇಷ್ಟು ನೀರಿದೆ ಆ ಕೋನಿನ ಒಳಗಡೆ. ಇದು ಒಂದು ಸ್ಪಿಯರಿನ ಘನಫಲ. ಇವಾಗ ಏನ್ ಮಾಡ್ತಾ ಇದೀವಿ ನಾವು, ಈ ಸ್ಪಿಯರ್ನ ಎತ್ಕೊಂಡು ಇದ್ರಲ್ಲಿ ಹಾಕ್ತಾ ಇದೀವಿ.
ಹಾಕಿದಾಗ ಏನಾಗುತ್ತೆ, ನೀರು ಆಚೆ ಬರುತ್ತೆ. ಎಷ್ಟು ನೀರು ಆಚೆ ಬರುತ್ತೆ? 1/4, ಕಾಲು ಭಾಗದಷ್ಟು ನೀರು ಆಚೆ ಬರುತ್ತೆ. ಇವಾಗ ನಾನು ಏನು ಹೇಳಿದ್ನಲ್ಲ ಅದನ್ನೆಲ್ಲ ಹೇಗೆ ಮ್ಯಾಥಮೆಟಿಕಲಿ ಆಗಿ ಬರೋದು ನೋಡಿ, ಬರೆಯೋದು ಅಂತ ನೋಡಿ ಇವಾಗ. ಓಕೆ, ಎಷ್ಟು ನೀರು ಆಚೆ ಬಿದ್ದಿದೆ ಇಲ್ಲಿಂದ ಈಗ? 1/4. ಸೊ 1/4 ಇಂಟು ವಾಲ್ಯೂಮ್ ಆಫ್ ವಾಟರ್, ಇಷ್ಟು ನೀರು ಆಚೆ ಬಿದ್ದಿದೆ. ಇಷ್ಟು ನೀರು ಆಚೆ ಬೀಳೋದಕ್ಕೆ ನಾವೇನು ಮಾಡಿದ್ದೀವಿ? ಆ ಸ್ಪಿಯರ್ಗಳನ್ನು ಹಾಕಿದ್ದೀವಿ. ಸೊ ಸ್ಪಿಯರ್ನ ಹಾಕಿದ್ದೀವಿ. ಒಂದೇ ಒಂದು ಸ್ಪಿಯರ್ ಹಾಕಿದ್ರೆ 1/4 ಅಷ್ಟು ಆಚೆ ಬೀಳುತ್ತಾ ವಾಟರು? ಇಲ್ಲ. ಎಷ್ಟು ಸ್ಪಿಯರ್ಗಳು ಹಾಕಿದ್ದೀವಿ ಗೊತ್ತಿಲ್ಲ. ಸೊ ಇಂಟು ಎನ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಎನ್ ಅಂದ್ರೆ ಏನು? ಎಷ್ಟು ಸ್ಪಿಯರ್ಗಳು, ಎಷ್ಟು ಗೋಲಗಳನ್ನು ಹಾಕಿದಾಗ 1/4 ಅಷ್ಟು ವಾಟರ್ ಬಂತು ಅಂತ ನಾವು ಕಂಡುಹಿಡಿತೀವಿ. ಇವೆರಡು ಈಕ್ವಲ್ ಆಗಿರ್ತವೆ. ಯಾಕಂದ್ರೆ ನಾನು ಇಷ್ಟು ಸಂಖ್ಯೆಯ ಸ್ಪಿಯರ್ಗಳನ್ನು ಹಾಕಿದಾಗ ಇಷ್ಟು ಪ್ರಮಾಣದ ನೀರು ಆಚೆ ಬಂತು. ಹಾಗಾದ್ರೆ ಇದರ ಘನಫಲ ಮತ್ತು ಇದರ ಘನಫಲ ಸಮವಾಗಿರಬೇಕು. ಕರೆಕ್ಟ್? ಇವಾಗ ಅರ್ಥ ಮಾಡ್ಕೊಳ್ಳಿ. ಒಂದು ಬೌಲ್ನ ತಗೊಳ್ಳಿ, ಒಂದು ದೊಡ್ಡ ಕಲ್ಲನ್ನ ಹಾಕಿ, ಜಾಸ್ತಿ ನೀರು ಆಚೆ ಬೀಳುತ್ತೆ. ಕರೆಕ್ಟಾ? ಅದೇ ಒಂದು ಚಿಕ್ಕ ಕಲ್ಲನ್ನ ಹಾಕಿ, ಕಡಿಮೆ ನೀರು ಆಚೆ ಬೀಳುತ್ತೆ. ಇನ್ನೊಂದು ಎಕ್ಸಾಂಪಲ್ ಮಾಡಿ. ಮತ್ತೆ ಪಾತ್ರೆ ತಗೊಳ್ಳಿ, ನೀರು ಹಾಕೊಳ್ಳಿ, ಒಂದೇ ಒಂದು ಕಲ್ಲು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಆಚೆ ಬೀಳುತ್ತೆ. ಆ ಒಂದೇ ಒಂದು ಕಲ್ಲು ಹಾಕೋದಲ್ವ, ಅದೇ ಥರದ್ದು ಒಂದು 10 ಕಲ್ಲು ಹಾಕಿ, ಎಷ್ಟು ಬೀಳುತ್ತೆ ನೀರು? ಜಾಸ್ತಿ ಬೀಳುತ್ತೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗ್ತಾ ಇದೆ? ನಾವು ಎಷ್ಟು ಕಲ್ಲುಗಳನ್ನು ನೀರಲ್ಲಿ ಹಾಕ್ತೀವೋ ಅಷ್ಟು ಪ್ರಮಾಣದ ನೀರು ಆಚೆ ಬೀಳುತ್ತೆ. ಯಾಕೆ? ಇಲ್ಲಿ ನೀರು ಅಂಚಿನವರೆಗೂ ತುಂಬಿದೆ. ಸೊ ಹಾಗಾಗಿ ಇಷ್ಟು ಪ್ರಮಾಣದ ನೀರು ಆಚೆ ಬರಬೇಕಂದ್ರೆ ನಾವು ಎಷ್ಟು ಗೋಲಗಳನ್ನು ಹಾಕಿರಬೇಕು ಅಲ್ವಾ? ಸೊ ಹಾಗಾದ್ರೆ ಇವೆರಡು ವಾಲ್ಯೂಮ್ ಕೂಡ ಈಕ್ವಲ್ ಆಗಿದೆ, ರೈಟ್? ಸೊ ಇವಾಗ ಇಲ್ಲಿ ಏನು ಮಾಡಬೇಕು ನೋಡಿ, ತುಂಬ ಸಿಂಪಲ್. ಇದನ್ನು ಕಂಡಿಡಿದೀವಿ, ಇದನ್ನು ಕಂಡಿಡಿದೀವಿ ಅಲ್ವಾ? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 1/4 ಇಂಟು ವಾಲ್ಯೂಮ್ ಆಫ್ ವಾಟರ್ ಅಂದ್ರೆ ಏನು? 209.52 ವಿಚ್ ಇಸ್ ಈಕ್ವಲ್ ಟು 0.5238 ಇಂಟು ಎನ್ ಅಂದರೆ ನಂಬರ್ ಆಫ್ ಇದು. ಓಕೆ, ಸೊ ಇದನ್ನ ಆ ಕಡೆ ಕಳಿಸಿದಾಗ ಏನಾಗುತ್ತೆ? ಇದು 209.52 ಡಿವೈಡೆಡ್ ಬೈ 4 ದ ಹೋಲ್ ಡಿವೈಡೆಡ್ ಬೈ 0.5238. ಇದು ಯಾವುದಕ್ಕೆ ಸಮವಾಗಿರುತ್ತೆ? ಇಷ್ಟು ಸಂಖ್ಯೆಯ ಗೋಲಗಳನ್ನು, ದಿಸ್ ನಂಬರ್ ಆಫ್ ಸ್ಪಿಯರ್ಸ್ ನಾವು ಹಾಕಿದ್ದೀವಿ ಅಂತ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಎನ್ ಇಸ್ ಈಕ್ವಲ್ ಟು 100 ಲೆಡ್ ಶಾಟ್ಸ್. ಸೊ 100 ಗೋಲಗಳನ್ನು ಹಾಕಿದಾಗ ಕಾಲು ಭಾಗದಷ್ಟು ನೀರು ಆಚೆ ಬರುತ್ತೆ. ಸೊ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಎನ್. ಸೊ ಇದು ಹೇಗೆ ಬರದೆ ನಾನು? ಇದು ಅರ್ಥ ಆಗಿದೆ ನಿಮಗೆ? ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಬರೆದಿದ್ದೀವಿ ಅಂತ ಇದನ್ನು, ರೈಟ್? ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇಷ್ಟು ನೀರಿದೆ, ಇದು ಇಷ್ಟಾಗಿದೆ ಅಂತೆಲ್ಲ ನಾವು ಆರಾಮಾಗಿ ಹೇಳ್ಬೋದು, ಬರಿಬೋದು, ರೈಟ್? ಸೊ ಇದು ಎರಡನೆಯ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅಭ್ಯಾಸ 12.7ರಲ್ಲಿ ಏನಿದೆ ನೋಡೋಣ. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಲಾಗಿದೆ. ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ. ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಈ ಘನಾಕೃತಿಯನ್ನು ಮುಳುಗಿಸಲಾಗಿದೆ. ಸಿಲಿಂಡರಿನ ತ್ರಿಜ್ಯವು 60 ಸೆಂಟಿಮೀಟರ್ ಮತ್ತು ಎತ್ತರ 180 ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಚಿತ್ರನ ಕೊಟ್ಟಿಲ್ಲ ಇದಕ್ಕೆ, ಆಯ್ತಾ? ನಾವೇ ಹಾಕೋಣ, ಆದಷ್ಟು ಕಲ್ಪನೆ ಮಾಡ್ಬಿಟ್ಟು ಹಾಕೋಣ, ರೈಟ್? ಓಕೆ. A solid consisting of right circular cone of height 120 centimeters and radius 60 centimeters standing on a hemisphere. Right circular cone is standing on hemisphere. ಅಂದ್ರೆ ಯಾವ ರೀತಿ ಕಾಣಿಸುತ್ತೆ ಇದು? ಇದು ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಈ ರೀತಿ ಕಾಣಿಸುತ್ತೆ. ಇದು ಯಾವ್ದ್ರ ಮೇಲೆ ನಿಂತಿದೆ? ಹೆಮಿಸ್ಪಿಯರ್ ಮೇಲೆ ನಿಂತಿದೆ ಇದು. ಓಕೆ. ಆಫ್ ರೇಡಿಯಸ್ 60 ಸೆಂಟಿಮೀಟರ್ ಇಸ್ ಪ್ಲೇಸ್ಡ್ ಅಪ್ರೈಟ್ ಇನ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಇದನ್ನ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಈ ರೀತಿ ಕಾಣಿಸ್ತಿದೆ ನೋಡಿ. ಇದು ಅರ್ಧಗೋಳ, ಶಂಕು ಹಾಗೂ ಇದು ಸಿಲಿಂಡರ್. ಓಕೆ. ಫುಲ್ ಆಫ್ ವಾಟರ್ ಸಚ್ ದಟ್ ಇಟ್ ಟಚಸ್ ದ ಬಾಟಮ್. ಫೈಂಡ್ ದ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಇಫ್ ದ ರೇಡಿಯಸ್ ಆಫ್ ದ ಸಿಲಿಂಡರ್ ಇಸ್ 60 ಸೆಂಟಿಮೀಟರ್ಸ್ ಅಂಡ್ ಹೈಟ್ ಇಸ್ 180 ಸೆಂಟಿಮೀಟರ್ಸ್. ಸೊ ಇಲ್ಲಿ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಓಕೆ. ರೇಡಿಯಸ್ ಆಫ್ ಸಿಲಿಂಡರ್. ಓಕೆ, ಇಲ್ಲಿ ನೋಡೋಣ ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟಿದೆ ಅಂತ. ಸೊ ರೇಡಿಯಸ್ ಆಫ್ ಸಿಲಿಂಡರ್ ಇಸ್ 60 ಸೆಂಟಿಮೀಟರ್, ಹೈಟ್ ಇಸ್ 180. ರೇಡಿಯಸ್ ಆಫ್ ಸಿಲಿಂಡರ್ 60 ಸೆಂಟಿಮೀಟರ್ಸ್, ಹೈಟ್ ಆಫ್ ಸಿಲಿಂಡರ್ 180 ಸೆಂಟಿಮೀಟರ್ಸ್. ಅದ್ರ ಜೊತೆಗೆ ಇನ್ನೇನಿದೆ? ಸಾಲಿಡ್ ಕನ್ಸಿಸ್ಟ್ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್. ಸೊ ರೈಟ್ ಸರ್ಕ್ಯುಲರ್ ಕೋನಿನ ಹೈಟು 120 ಸೆಂಟಿಮೀಟರ್ಸ್ ಹಾಗೂ ರೇಡಿಯಸ್ 60 ಸೆಂಟಿಮೀಟರ್ಸ್. ಸೊ ಇಲ್ಲಿ ಏನಂತ ಬರಿಬೋದು ನಾವು? ಹೈಟ್ ಆಫ್ ಕೋನ್ 120 ಸೆಂಟಿಮೀಟರ್ಸ್, ರೇಡಿಯಸ್ ಆಫ್ ಕೋನ್ 60 ಸೆಂಟಿಮೀಟರ್ಸ್. ಸೊ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಕೂಡ 60 ಸೆಂಟಿಮೀಟರ್ಸೇ ಆಗುತ್ತೆ, 60 ಸೆಂಟಿಮೀಟರ್ಸ್. ಹೈಟ್ ಆಫ್ ಹೆಮಿಸ್ಪಿಯರ್, ಸೊ ಹೈಟ್ ರೇಡಿಯಸ್ ಯಾವಾಗಲೂ ಎರಡು ಸೇಮ್ ಇರುತ್ತೆ ಹೆಮಿಸ್ಪಿಯರ್ ಅಲ್ಲಿ, ಇದು ಕೂಡ 60 ಸೆಂಟಿಮೀಟರ್. ಡಯಾಗ್ರಾಮ್ ಯಾವ ರೀತಿ ಇರುತ್ತೆ? ಡಯಾಗ್ರಾಮ್ ಈ ರೀತಿ ಇರುತ್ತೆ.
ಇದು ಅರ್ಧಗೋಳ ಅಂದ್ರೆ ಹೆಮಿಸ್ಪಿಯರ್, ಅದ್ರ ಮೇಲ್ಗಡೆ ಒಂದು ಕೋನನ್ನು ಇಟ್ಟಿದ್ದೀವಿ. ಇದು ಈ ರೀತಿ ಇರುತ್ತೆ. ಓಕೆ, ಇದ್ರ ಒಳಗಡೆ ಏನಿದೆ ಅಂತ ಹೇಳ್ತಾ ಇದ್ದಾರೆ, ಇದರ ಒಳಗೆ ನೀರನ್ನು ತುಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀರಂದ್ರೆ ಏನಿದೆ ಈಗ? ಓಕೆ, ಇದು ನಮ್ಮ ನೀರು. ಈ ನೀರು ನೋಡಿ ಈ ಕೋನ್ ಮೇಲೆ ಬರ್ತಿಲ್ಲ, ಹೆಮಿಸ್ಪಿಯರ್ ಮೇಲೆ ಬರ್ತಿಲ್ಲ, ಯಾಕಂದ್ರೆ ಅದು ಸಾಲಿಡ್. ಸೊ ನೀರು ಜಾಗನ ತಗೋಬೇಕು, ಬಟ್ ಜಾಗನ ತಗೊಳಕ್ ಆಗ್ತಿಲ್ಲ. ಯಾಕೆ? ಆ ಜಾಗದ ಬದಲು ಬೇರೆ ಏನೋ ಇಟ್ಟಿದ್ದೀವಿ ನಾವು, ಅಲ್ವಾ? ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಕೇಳ್ತಾ ಇದ್ದಾರೆ, ಈ ಸಿಲಿಂಡ್ರಲ್ಲಿ ಫುಲ್ ನೀರು ಇದ್ದಾಗ ಆ ವಾಲ್ಯೂಮ್ನ ತೆಗೀರಿ, ಮತ್ತೆ ಈ ಸಿಲಿಂಡ್ರಲ್ಲಿ ಈ ಸಾಲಿಡ್ನ ಇಟ್ಟಾಗ ಎಷ್ಟು ನೀರು ಉಳಿದಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಸಿಲಿಂಡರ್ ಫುಲ್ ಅಂದ್ರೆ ಈ ಸಿಲಿಂಡ್ರಲ್ಲಿ ಎಷ್ಟು ನೀರಿದೆ ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಅಷ್ಟೇ. ಇವಾಗ ಸಿಲಿಂಡ್ರಲ್ಲಿ ಸಾಲಿಡ್ನ ಇಟ್ಬಿಟ್ಟು ಎಷ್ಟು ನೀರಿದೆ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್. ಅವಾಗ ಏನ್ ಸಿಗುತ್ತೆ ನಮಗೆ? ಈ ಉಳಿದಿರುವ ಭಾಗದ ನೀರನ್ನು ನಾವು ಕಂಡುಹಿಡಿಬಹುದು. ಓಕೆ, ಸೊ ಇದನ್ನ ಯಾವ ರೀತಿ ಬರಿಬಹುದು ನಾವು ಆನ್ಸರ್ನ? ಇಲ್ಲಿ ನೋಡಿ, ಅಮೌಂಟ್ ಆಫ್ ರಿಮೈನಿಂಗ್ ವಾಟರ್ ಅಂದರೆ ನೀರಿನ ಉಳಿದ ಪ್ರಮಾಣ, ಅಂದ್ರೆ ಎಷ್ಟು ನೀರಿನ ಮಿಕ್ಕಿದೆ ಅಂತ. ಸೊ ಇದನ್ನ ಹೇಗೆ ಕಂಡುಹಿಡಿಯೋದು ನಾವು? ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಸಾಲಿಡ್ ಅಷ್ಟೇ. ಸಿಲಿಂಡರಿನ ಘನಫಲ ಮೈನಸ್ ಆ ಸಾಲಿಡಿನ ಘನಫಲ. ಆ ಸಾಲಿಡಿನ ಘನಫಲ ಏನ್ ಬರಿಬಹುದು, ಹೇಗೆ ಬರಿಬಹುದು ನೋಡೋಣ. ಓಕೆ, ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ಯಾವ ರೀತಿ ಬರಿಬಹುದು ನಾವು? ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ಸಾಲಿಡ್. ಈ ವಾಲ್ಯೂಮ್ ಆಫ್ ಸಾಲಿಡ್ ಅಲ್ಲಿ ಎರಡು ಸಾಲಿಡ್ಗಳು ಇದ್ದಾವೆ. ಯಾವ್ದು? ಒಂದು ಹೆಮಿಸ್ಪಿಯರ್, ಒಂದು ಕೋನ್. ಸೊ ಓಪನ್ ದ ಬ್ರಾಕೆಟ್. ವಾಲ್ಯೂಮ್ ಆಫ್ ಸಾಲಿಡ್ ಅಲ್ಲಿ ಹೆಮಿಸ್ಪಿಯರಿನ ಸಾಲಿಡ್ ಅಂದ್ರೆ ಏನಾಗುತ್ತೆ? 2/3 ಪೈ ಆರ್ ಕ್ಯೂಬ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಅಂದ್ರೆ ಏನಾಗುತ್ತೆ? 1/3 ಪೈ ಆರ್ ಸ್ಕ್ವೇರ್ ಎಚ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಇವಾಗ ಈ ಒಳಗಡೆ ಈ ಮೈನಸ್ ಒಳಗಡೆ ತಗೊಂಡೆ, ಅವಾಗ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ 2/3 ಪೈ ಆರ್ ಕ್ಯೂಬ್ ಮೈನಸ್ 1/3 ಪೈ ಆರ್ ಸ್ಕ್ವೇರ್ ಎಚ್. ಇವಾಗ 1/3 ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ ಮಾಡ್ಬೋದಾ? ಇಲ್ಲ, ಆಗಲ್ಲ. ಯಾಕೆ? ಇಲ್ಲಿ ನೋಡಿ, ರೇಡಿಯಸ್ ಸೇಮ್ ಇದೆ. ರೇಡಿಯಸ್ ಆಫ್ ಸಿಲಿಂಡರ್, ರೇಡಿಯಸ್ ಆಫ್ ಕೋನ್ 60. ಬಟ್ ಹೆಚ್ ಅನ್ನು ನೋಡಿ, ಹೆಚ್ ಇಲ್ಲಿ ಎಷ್ಟಿದೆ ಇಲ್ಲಿ ಹೆಚ್ಚು. ಹೈಟ್ ಆಫ್ ಕೋನ್ 120, ಹೈಟ್ ಆಫ್ ಸಿಲಿಂಡರ್ 180. ಸೊ ಬೇರೆ ಇದೆ ಹೆಚ್ಚು. ಸೊ ಮೈನಸ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡಬೇಕು? ಡೈರೆಕ್ಟ್ ಬರ್ಕೊಳಕ್ ಹೋಗಿ ಈಗ. ಸೊ ಪೈ ಆರ್ ಸ್ಕ್ವೇರ್ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ ಎಷ್ಟು ಬರ್ತಾ ಇದೆ? ರೇಡಿಯಸ್ ಆಫ್ ಸಿಲಿಂಡರ್ 60 ಸ್ಕ್ವೇರ್ ಇಂಟು ಹೆಚ್ ಅಂದ್ರೆ ಎಷ್ಟು ಬರ್ತಾ ಇದೆ? ಹೈಟ್ ಆಫ್ ಸಿಲಿಂಡರ್ 180 ಮೈನಸ್. ಸೊ ಇವೆರಡನ್ನ ಹಾಗೆ ಜೊತೆಗೆ ಬರೆಯೋಣ. 2/3 ಇಂಟು 22/7 ಇಂಟು ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಅಂದ್ರೆ 60 ಕ್ಯೂಬ್ ಪ್ಲಸ್ 1/3 ಇಂಟು 22/7 ಇಂಟು ಮೈನಸ್ ಮಾಡಕ್ ಆಗದಿರೋ ಕೂಡ ಮತ್ತೆ ಮೈನಸ್ ಆಚೆ ತಗೊಂಡು ಈ ಸ್ಟೆಪ್ಗೆ ಬಂದಿದ್ದೀನಿ. ಸೊ ಈ ಸ್ಟೆಪ್ನ ಇಲ್ಲಿ ಬರಿತಾ ಇದ್ದೀನಿ ಅನ್ಕೊಳ್ಳಿ. ಓಕೆ, ಪೈ ಜಾಗದಲ್ಲಿ 22/7. ಆರ್ ಎಷ್ಟಿದೆ? ರೇಡಿಯಸ್ ಆಫ್ ಕೋನ್ ಇಸ್ 120. ಸೊ 120 ಸ್ಕ್ವೇರ್ ಇಂಟು ಹೆಚ್, ಹೈಟ್ ಆಫ್ ಕೋನ್ ಇಸ್ ಅಗೇನ್ 120. ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 60 ಸೆಂಟಿಮೀಟರ್. ಸೊ 120 ಅಂತ ಬರ್ದಿದ್ದೀನಿ, ತಪ್ಪಾಗಿದೆ. ಇದು 60 ಸೆಂಟಿಮೀಟರ್ಸ್. ಸೊ 60 ಸ್ಕ್ವೇರ್, ಅದು 60 ಸ್ಕ್ವೇರ್. ಸೊ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 1131428.57 ಸೆಂಟಿಮೀಟರ್ ಕ್ಯೂಬ್. ಸೊ ಇಷ್ಟು ಪ್ರಮಾಣದ ನೀರು ಇಲ್ಲಿ ಉಳಿದಿದೆ. ಯಾವಾಗ? ಈ ಸಾಲಿಡ್ನ ಆದ್ಮೇಲೆ. ಸಾಲಿಡ್ಗಿಂತ ಮುಂಚೆ ಎಷ್ಟಿತ್ತು ನೀರು? ಸಾಲಿಡ್ಗಿಂತ ಮುಂಚೆ ಇಷ್ಟಿತ್ತು ನೀರು. ಸಾಲಿಡ್ನ ಇಟ್ಟಾದ್ಮೇಲೆ ನೀರಿನ ಜಾಗ ಸಾಲಿಡ್ ತಗೋತಾ ಇದೆ. ಸೊ ಮೈನಸ್ ಇಷ್ಟು. ಸೊ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 1131428.57 ಸೆಂಟಿಮೀಟರ್ ಕ್ಯೂಬ್. ಸೊ ಏನಂತ ಕೇಳ್ತಾ ಇದ್ದಾರೆ? ಫೈನ್ ದ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಇಫ್ ದ ರೇಡಿಯಸ್ ಆಫ್ ದ ಇದೆಲ್ಲ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ವಾಟರ್ ಅಂತ ಕೇಳಿದ್ದಾರೆ. ಇದೇ ನಮ್ಮ ವಾಲ್ಯೂಮ್ ಆಫ್ ವಾಟರ್. ಕರೆಕ್ಟ್, ಇದೇ ನಮ್ಮ ವಾಲ್ಯೂಮ್ ಆಫ್ ವಾಟರ್. ಓಕೆ, ಸೊ ಇಲ್ಲಿಗೆ ಮುಗ್ದೋಗಿದೆ ಅನ್ಸುತ್ತೆ ಇವತ್ತಿನ ಅಧ್ಯಾಯ. ಎಸ್, ಸೊ ಇವತ್ತು ನಾವೆಲ್ಲ ಏನೇನು ನೋಡಿದೀವಿ? ಒಂದು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅನ್ನೋ ಒಂದು ಚಾಪ್ಟರ್, ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು ಅನ್ನೋ ಒಂದು ಪಾಠನ ನಾವು ಅಧ್ಯಯನ ಮಾಡಿದೀವಿ. ಈ ಪಾಠದಲ್ಲಿ ತುಂಬಾ ಕಲ್ತಿದ್ದೀವಿ. ನಾವು ಏನೇನು ಕಲ್ತಿದ್ದೀವಿ? ಬೇರೆ ಬೇರೆ ಆಕಾರಗಳು, ಆಕಾರದ ಸ್ಪೆಷಲ್ ಪಾಯಿಂಟ್ಸ್ಗಳು, ಆಕಾರದ ಸೂತ್ರಗಳು, ಎರಡು ಘನಗಳನ್ನ ನಾವು ಕೂಡಿಸಿದಾಗ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು, ಎರಡು ಘನಗಳನ್ನ ನಾವು ಕೂಡಿಸಿದಾಗ ಆ ಘನಫಲ ಎಷ್ಟು ಬರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ನ ಈ ಪಾಠದಲ್ಲಿ ಅಧ್ಯಯನ ಮಾಡಿದ್ದೀವಿ. ಈ ಎಷ್ಟು ಪಾಯಿಂಟ್ಸ್, ಎಷ್ಟು ಕಾನ್ಸೆಪ್ಟ್ಸ್, ಎಷ್ಟು ಫಾರ್ಮುಲಾಸ್ ನೋಡಿದೀವಲ್ವಾ, ಇದರ ರಿವಿಷನ್ನ ಕೂಡ ನಾವು ಮಾಡ್ತಾ ಇರ್ತೀವಿ. ಸೊ ಇದನ್ನ ಹೇಳ್ತಾ ಇವತ್ತಿನ ಪಾಠ ಇಲ್ಲಿಗೆ ಅಂತ್ಯ ಆಗ್ತಾ ಇದೆ. ಮತ್ತೆ ನಾನು ನಿಮಗೆ
ಇದೇ ಪಾಠದ ರಿವಿಷನ್ ಅಲ್ಲಿ ಸಮರಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪರೀಕ್ಷೆ ಜೊತೆಗೆ ಸ್ಟೇ ಟ್ಯೂನ್ಡ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು.